ಹಲೋ ನಮಸ್ಕಾರ ಸುಮರಾಣಿ ಮ್ಯಾಮ್. ಆ್ಯಕ್ಚುಲಿ ಈ ಥರ ವೆರಿ ಫಾರ್ಮಲ್ಲಾಗಿ ನಮಸ್ಕಾರ ಹೇಳೋಕ್ಕೂ ಆ್ಯಸ್ ಅ ಫ್ರೆಂಡ್ ಆ್ಯಂಡ್ ಅ ಫ್ಯಾನ್ ಸ್ವಲ್ಪ ಕಷ್ಟನೇ ಬಿಕಾಸ್ ಐ ಥಿಂಕ್ ಯು ಕ್ಯಾನ್ ಸಿ ದಟ್ ಅಡ್ಮಿರೇಷನ್ ಇನ್ ಮೈ ಐಸ್ ಹೌ ಮಚ್ ಐ ಲವ್ ಯು ಅಂತ. ವೆಲ್ಕಮ್ ಟು ದ ಕೋರ್ ಕಾರ್ನರ್. ಥ್ಯಾಂಕ್ ಯು. ಎಷ್ಟೋ ಈ ಥರ ಅವಕಾಶ ಸಿಕ್ಕಿರೋದೇ ನನಗೆ ತುಂಬ ಒಳ್ಳೆಯ ವಿಷಯ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಎಷ್ಟೋ ವರ್ಷದಿಂದ ಎಲ್ಲ ಒಳಗಡೆ ಮುಚ್ಚಿಟ್ಕೊಂಡಿರ್ತೀವಿ, ಅದನ್ನ ಹೇಳ್ಕೊಳ್ಳೋಕ್ಕೆ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿರಲ್ಲ. ಅದಕ್ಕೆ ಆ ಥರ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಗೊತ್ತಿದೆ, ನಾನು ಒಂದು ಸತಿ ಸಣ್ಣದಾಗಿ ಒಂದು ಬುಕ್ ಬರಿಬೇಕಾದ್ರೂ ವೆನ್ ವಿ ವರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ಐ ರಿಮೆಂಬರ್ ಆ ಜರ್ನಿನಲ್ಲಿ ಎಷ್ಟೊಂದು ಒಂಥರ ಸ್ಪೆಷಲ್ ಇವೆಂಟ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಬಂದಿರೋದನ್ನು ಡಾಕ್ಯುಮೆಂಟ್ ಮಾಡಿದಾಗ ಅದರಲ್ಲೂ ಎಷ್ಟೊಂದು ಬಿಟ್ಟು ಹೋಗಿರೋ ಅಂಥ ವಿಷಯಗಳಿತ್ತು. ಸೊ ದ್ಯಾಟ್ಸ್ ವೈ ಐ ಸೆಡ್ ಓಕೆ ಲೆಟ್ಸ್ ಹ್ಯಾವ್ ಅ ವೆರಿ ಕಾಂಪ್ರಹೆನ್ಸಿವ್ ಕಾನ್ವರ್ಸೇಷನ್ ವಿತ್ ಸುಮರಾಣಿ ಮ್ಯಾಮ್ ಅಂತ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ವಿ ವಿಲ್ ಸ್ಟಾರ್ಟ್ ಫ್ರಮ್ ನಿಮ್ಮ ಬಾಲ್ಯದಿಂದ. ನೀವು ಹುಟ್ಟಿದ್ದು, ನಿಮ್ಮ ಮನೆತನ, ನಿಮ್ಮ ಲೀನಿಯೇಜ್ ಆಫ್ ಮ್ಯೂಸಿಕ್ ಫ್ರಮ್ ಯುವರ್ ಫ್ಯಾಮಿಲಿ, ಅಥವಾ ಇತ್ತ ಇರಲಿಲ್ವಾ, ಸಿಸ್ಟರ್ಸ್ ಅಥವಾ ಬ್ರದರ್ಸ್, ಹೆಂಗೆ? ಐ ಮೀನ್ ಹೌ ಡಿಡ್ ಯುವರ್ ಚೈಲ್ಡ್ಹುಡ್ ಸ್ಟಾರ್ಟ್ ಆಫ್ ಫಸ್ಟ್ ಆಫ್ ಆಲ್? ವೇರ್ ಡಿಡ್ ಇಟ್ ಸ್ಟಾರ್ಟ್ ಆಫ್? ಓಕೆ, ನಾನಿಲ್ಲೇ ಬೆಂಗಳೂರಿನಲ್ಲೇ ಹುಟ್ಟಿದ್ದು. ಬೆಂಗಳೂರಿನಲ್ಲೇ ಹುಟ್ಟಿದ್ದು. ನಮ್ಮಮ್ಮ ಲೆಕ್ಚರರ್ ಆಗಿದ್ದರು. ನಮ್ಮ ತಂದೆ ಟಿ ಆರ್ ಶಾಮಣ್ಣ ಅವ್ರ ಜೊತೆ ವರ್ಕ್ ಮಾಡೋರು. ಅವ್ರಿಗೆ ತುಂಬ ಆಪ್ತ ಅವರು ನಮ್ಮ ತಂದೆ. ನನಗಿಬ್ಬರು ಅಕ್ಕಂದರು. ಇಬ್ಬರು ಅಕ್ಕಂದರು. ಆಮೇಲೆ ನಾನು ಕಡೆಯವಳು. ಚಿಕ್ಕದ್ರಿಂದ ನನಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇತ್ತು. ಮ್ಯೂಸಿಕ್ಕು, ಡ್ಯಾನ್ಸು, ಏನೇ ನೋಡಿದ್ರು ಅದನ್ನು ಮಾಡಬೇಕು ಅಂತ. ದೊಂಬರಾಟ ನೋಡಿದ್ರು ಅದು ಮನೆಗೆ ಬಂದು ಮಾಡೋದು. ಆ ಥರ ಚಿಕ್ಕ ವಯಸ್ಸಲ್ಲಿ ಯಾರೋ ಏನೋ ಮಾಡ್ತಾರೆ ಅಂತಂದರೆ ನಾವು ಮಾಡಬೇಕು ಅಂತ ಆಸೆ ಆಗೋದು. ಆ ಥರ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಯಾರೋ ಬುಲ್ಬುಲ್ ತರಂಗೆ ಕೊಟ್ಟಿದ್ರು ಗಿಫ್ಟು, ಅದಿತ್ತು ಮನೆಯಲ್ಲಿ. ನಿಮ್ಮ ತಂದೆ ಮ್ಯೂಸಿಷಿಯನ್? ನಮ್ಮ ತಂದೆ ತುಂಬ ಟ್ಯಾಲೆಂಟೆಡ್. ಅವ್ರು ಹಾಡ್ತಾಯಿದ್ರು, ತಬಲಾ ನುಡಿಸ್ತಾಯಿದ್ರು, ನಾಟಕಗಳು ಬರಿತಾಯಿದ್ರು. ಆ ಥರ ಅವ್ರು ಎಲ್ಲನೂ ಮಾಡೋರು. ಆ ಥರ ಯಾವುದೂ ಶಾಸ್ತ್ರೋಕ್ತವಾಗಿ ಕಲ್ತಿರ್ಲಿಲ್ಲ. ಸುಮ್ಮನೆ ಅವ್ರದೇ ಒಂದು ಆರ್ಕೆಸ್ಟ್ರಾ ಅಂತ ಮಾಡ್ಕೊಂಡಿದ್ರು. ಅವಾಗ ಯಾವಾಗಲೂ ಒಂದಷ್ಟು ಜನ ಸೇರಿಕೊಂಡು ಆರ್ಕೆಸ್ಟ್ರಾ ಮಾಡೋರು. ನಮ್ಮ ತಾಯಿನೂ ಅಷ್ಟೇ. ನಮ್ಮ ತಾಯಿನೂ ಮ್ಯೂಸಿಕಲ್ಲಿ ಎಲ್ಲದರಲ್ಲೂ ತುಂಬ ಇಂಟ್ರೆಸ್ಟ್, ಕಲ್ಚರಲ್ ಆ್ಯಕ್ಟಿವಿಟೀಸು. ಅವರು NCCನಲ್ಲಿದ್ದವ್ರು ನಮ್ಮ ತಾಯಿ ಆ ಕಾಲದಲ್ಲಿ. ಹಾಗಾಗಿ ನನಗೆ ಇಂಟ್ರೊಡಕ್ಷನ್ ಹಾಗೆ. ಆಮೇಲೆ ನನಗೆ ಫಸ್ಟು ಸ್ಕೂಲಿಗೆ ಸೇರಿಸಿದ್ದು ಪ್ರಭಾತ್ ಶಿಶುವಿಹಾರ, ಪ್ರಭಾತ್ ಅವ್ರದ್ದು. ಆವಾಗ ಗೋಪಿನಾಥ್ ದಾಸರು, ಜೈಸಿಂ ದಾಸರು ಅವರೆಲ್ಲ ಇದ್ದಿದ್ದ ಟೈಮು. ಸ್ಕೂಲ್ ಟೀಚರ್ಸು ಹಾಗೆ ಇರೋದು. ನಮಗೇನಂದರೆ ಮನೆಯಿಂದ ಸ್ಕೂಲ್ಗೆ ಹೋಗ್ತೀವಿ ಅನ್ನಿಸ್ತಿರ್ಲಿಲ್ಲ, ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಅಷ್ಟು ಚೆನ್ನಾಗಿತ್ತು ವಾತಾವರಣ, ಒಳ್ಳೆ ವಾತಾವರಣ ಅಲ್ಲ ನಿಜವಾಗ್ಲೂ. ಆಮೇಲೆ ನಾವು ಅಲ್ಲಿ ಕತೆಗಳು, ನನಗೆ ದ್ರೌಪದಿ ಟೀಚರ್ ಅಂತ ಒಬ್ಬರಿದ್ರು. ನಮ್ಮ ಭೀಮ ಬಕಾಸುರನ ಕತೆ ಇರ್ಬೋದು, ದ್ರೌಪದಿ ವಸ್ತ್ರಾಪಹರಣ, ಎಲ್ಲನೂ ಕಣ್ಣು ಕಟ್ಟದಂಗೆ ಅವರು ಆ ಚಿಕ್ಕ ವಯಸ್ಸಲ್ಲೇ ನಮಗೆ ಕತೆಗಳು ಅಷ್ಟು ಚೆನ್ನಾಗಿ ಹೇಳಿರೋರು. ಹೌದು, ಐ ರಿಮೆಂಬರ್ ನಮ್ಮ ಜನ್ರೇಷನಲ್ಲೂ ನಾವೂ ಹೋಗಿದ್ದು ಸ್ಕೂಲು ಶ್ರೀ ಸರಸ್ವತಿ ವಿದ್ಯಾಮಂದಿರ ಅಂತ. ಈಗಿನ ಕಾಲದಲ್ಲಿ ಮೋಸ್ಟ್ ಆಫ್ ದ ಸ್ಕೂಲ್ಸಲ್ಲಿ ಈ ಫಿಲ್ಮ್ ಮ್ಯೂಸಿಕ್ಗೆಲ್ಲನೂ ಹಾಡು ಹೇಳಿಸೋದು ಅಥವಾ ಡ್ರಾಮಾ ಮಾಡಿಸೋದು ಮಾಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಮೈಥಾಲಜಿದೇನೆ ಮೋಸ್ಟ್ಲಿ ಅದನ್ನು ಕೋರ್ ಅಂತ ಇಟ್ಕೊಂಡು, ಫೋಕಲ್ ಪಾಯಿಂಟ್ ಅಂತ ಇಟ್ಕೊಂಡು ಅದರಲ್ಲೇನೆ ಎಲ್ಲ ಮಕ್ಕಳನ್ನೂ ಇನ್ವಾಲ್ವ್ ಮಾಡಿ ಟ್ಯಾಲೆಂಟ್ಸ್ ಡೇ ಮಾಡ್ತಾ ಇದ್ದಿದ್ದು. ಹೌದು. ಆಮೇಲೆ ನಮಗೆ ಇಲ್ಲೇ ನಾವಿದ್ದಿದ್ದೆ ಈಸ್ಟ್ ಆಂಜನೇಯ, EAT ಸ್ಟ್ರೀಟ್. ಅಲ್ಲಿ ಬ್ಯೂಗಲ್ ರಾಕಲ್ಲಿ ಒಂದು ರಾಷ್ಟ್ರೀಯ ಸೇವಾದಳ ಅಂತ ಶುರು ಮಾಡಿದರು ಹೆಣ್ಮಕ್ಳಿಗೆ. ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಕಾನ್ಕಾನಹಳ್ಳಿ ಗೋಪಿ, ಸಾತಿ ಮಿಶ್ರು ಅಂತ ಎಲ್ಲ ಇದ್ರು. ಅವರು ಹೇಳ್ಕೊಡೋರು. ಕೋಲಾಟ, ಜಾನಪದ ಗೀತೆ, ಮತ್ತು ರಾಷ್ಟ್ರಭಕ್ತಿ ಗೀತೆಗಳು, ತುಂಬ ಶಿಸ್ತಾಗಿರೋದು ಒಂಥರ. ಆ ಥರ ಸಂಸ್ಥೆ ಅದು, ಸಂಘ. ಅಲ್ಲಿಂದ ಎಲ್ಲ ಕಡೆ ಕರ್ಕೊಂಡು ಹೋಗೋರು ದೇವಸ್ಥಾನಕ್ಕೆ ಅವಾಗವಾಗ ಮಕ್ಕಳನ್ನೆಲ್ಲ. ತುಂಬ ಚೆನ್ನಾಗಿ ಆ ಥರ ನಮಗೆ ಸುತ್ತಮುತ್ತ ಅಪ್ಬ್ರಿಂಗಿಂಗ್ ಹಂಗಿತ್ತು. ಆಮೇಲೆ ನಮ್ಮ ಯಾರು ಹಿಂದಿನವ್ರು ಇದ್ದಾರಾ ಅಂತ ಅಂದರೆ ನನಗೆ ಸುತ್ತಮುತ್ತ ಇಲ್ಲ. ನಮ್ಮಮ್ಮ ಹೇಳೋರು, ನಮ್ಮ ತಾಯಿಯ ದೊಡ್ಡಪ್ಪ ಅವರು ನರಸಿಂಗರಾವ್ ಅಂತ ಮೈಸೂರು ಹಿಸ್ ಹೈನೆಸ್ ಇವ್ರಿಗೆ ಜಯಚಾಮರಾಜೇಂದ್ರ ಒಡೆಯರ್ಗೆ ಪಿಯಾನೋ ಟೀಚರ್. ಅರೆ ವಾ. ಅವರಿಗೆ ಅಲ್ಲೇ ನಜರ್ಬಾದಲ್ಲೇ ಅವ್ರಿಗೆಲ್ಲ ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಒಂದೇ ಸರಿ ನೋಡಿರೋದು.
ಸೊ ಅಂಥ ಲೀನೇಜು ನಿಮ್ಮದು. ಅದ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋ ಡೈರೆಕ್ಟ್ಲಿ ನಮ್ಮ ತಂದೆ ತಾಯಿ ಎನ್ಕರೇಜ್ಮೆಂಟ್ ಫಸ್ಟ್. ಆ್ಯಂಡ್ ನಿಮ್ಮ ಅಕ್ಕಂದರು ಎಲ್ಲರೂ ಕಲ್ತ್ವಿ. ನಾನು ಮುಂದುವರ್ಸ್ಕೊಂಡು ಬಂದೆ ಅಷ್ಟೇ. ಆ್ಯಂಡ್ ವಾಟ್ ಡು ದೇ ಡು ಮ್ಯಾಮ್ ನಾವು? ಅಕ್ಕ ದೊಡ್ಡವಳು, ಅವಳು ಗೌರ್ಮೆಂಟ್ ಕೆಲಸದಲ್ಲಿದ್ಲು. ಎಲ್ಲದ್ರಲ್ಲೂ ಅವಳು ಮ್ಯಾಂಡ್ಲಿನ್ ಕಲ್ತ್ಲು, ಭರತನಾಟ್ಯಂ ಕಲ್ತ್ಲು, ಎಲ್ಲ ಕಲ್ತ್ಲು. NCC ನಲ್ಲಿ ಇದ್ಲು ಅವಳು. RD ಪರೇಡ್ಗೆ ಹೋಗಿ ಬಂದ್ಲು. ಹಾಗೆ ಎರಡನೇವಳು ಇದೆಲ್ಲ ಬರೀತಾಳೆ, ಕತೆ ಕವನ ಎಲ್ಲ ಬರೀತಾಳೆ. ಅವಳು ಜರ್ನಲಿಸ್ಟು, ಸ್ಕ್ರಿಪ್ಟ್ ಎಲ್ಲ. ಇದೆಲ್ಲಾನು ನೀವು 3 ಜನ ಇಲ್ಲಿ ಬೆಂಗಳೂರಲ್ಲೇ ಬೆಳೆದಿದ್ದ ಹಾಗಿದ್ರೆ? ಅಲ್ಲಿವರೆಗೂ ಒಂದು ಸ್ವಲ್ಪ ವರ್ಷ, ನಾನು 3ನೇ ಕ್ಲಾಸ್ ಆಗೋವರೆಗೂ. ಆಮೇಲೆ ನಮ್ಮ ತಾಯಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಓ, ನಿಮ್ಮ ತಾಯಿ ಕೂಡ ಕೆಲಸದಲ್ಲಿ? ಹೌದು, ಅವರು ಲೆಕ್ಚರರ್ ಆಗಿದ್ದರು. ಕರೆಕ್ಟ್. ಹಾಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಆಮೇಲೆ ನಾವೆಲ್ಲರೂ ಮೈಸೂರಿಗೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ಶುರುವಾಗಿದ್ದ ಲೈಫೇ ಮೈಸೂರಲ್ಲಿ. ಸಾಂಸ್ಕೃತಿಕ ನಗರ ಹೌದು ಅಂತಾರಲ್ಲ. ಹೌದು. ಅಲ್ಲಿ ಮತ್ತೆ ಸ್ಕೂಲ್ ಚೇಂಜ್ ಮಾಡಿದ್ವಿ. ಒಂದು ಅವಿಲಾ ಕಾನ್ವೆಂಟಲ್ಲಿ ಸೇರಿಸಿದ್ರು. ಅಲ್ಲಿ ಏನು ಈ ಥರ ಕಲ್ಚರಲ್ ಯಾವುದಕ್ಕೂ ಏನು ಎನ್ಕರೇಜ್ಮೆಂಟ್ ಇರಲಿಲ್ಲ. ಆಮೇಲೆ ನಮ್ಮ ತಾಯಿ 2 ವರ್ಷ MSc ಮಾಡೋಕ್ಕೆ ಅಂತ ಬರೋಡಾಗ ಹೊರಟೋದ್ರು. ಅವರು ಹೋಗಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಬರಬೇಕಿತ್ತು. ಆ ಟೈಮಲ್ಲಿ ಹೋಗಿ ಬಂದರು. ಅದಾದ ತಕ್ಷಣ ಅವರು ಅಲ್ಲಿಂದ ಮಹಾಜನ ಸ್ಕೂಲಿಗೆ ಸೇರಿಸಿದ್ರು. ಮಹಾಜನ ಸ್ಕೂಲಲ್ಲಿ ಭಾಳ ಎಲ್ಲ ಮಕ್ಕಳಲ್ಲೂ ಏನೇನು ಪ್ರತಿಭೆ ಇದೆ ಅದಕ್ಕಷ್ಟಕ್ಕೂ ಎನ್ಕರೇಜ್ಮೆಂಟ್ ತುಂಬ ಚೆನ್ನಾಗಿತ್ತು. ಫ್ಯಾಂಟಾಸ್ಟಿಕ್. ಸೊ ನಿಮ್ಮದು ಆ್ಯಕ್ಚುಲ್ ಮ್ಯೂಸಿಕಲ್ ಕರಿಯರ್ ಅಂತ ಸ್ಟಾರ್ಟ್ ಆಗಿದ್ದು ಇಲ್ಲ ಅಥವಾ ಮೈಸೂರಲ್ಲ? ಕರಿಯರ್ ಅಂದರೆ ಈಗ ಕರಿಯರ್ಗಿಂತ ಕಲಿಕೆ ಫಸ್ಟ್ ಇವಾಗ ಗುರು ಇಲ್ಲಿದ್ದವರ ಮೈಸೂರೇನೆ. ನೀವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಬುಲ್ಬುಲ್ ತರಂಗಿಂದ? ನಂದೇ ಸುಮ್ಮನೆ ನಂದೆ. ಅದು ಹೆಂಗೆ ಅಂದರೆ ಎಲ್ಲ ಈಸಿಯಾಗಿ ನುಡ್ಸೋ ಥರ ಬಂದ್ಬಿಟ್ಟಿತ್ತು. ಒಂಥರ ಚಿಕ್ಕ ವಯಸ್ಸಲ್ವಾ, ಬೇಗ ಪಿಕಪ್ ಮಾಡ್ತೀವಿ ಎಲ್ಲಾನು. ವೆರಿ ಸ್ಪಾಂಜಿ ಏಜ್ ಅಂತಾರ. ಆವಾಗ ನಮ್ಮ ಅಮ್ಮಂಗೆ ಏನಾಗೋದು, ಈ ಸೆಂಡ್ ಆಫ್ ಮಾಡಬೇಕಲ್ಲ ಫೈನಲ್ ಇಯರ್ಸ್ ಸ್ಟೂಡೆಂಟ್ಸ್ಗೆ. ಅವಾಗ ಇವ್ರು ಏನಾದ್ರು ಕಲ್ಚರಲ್ಲಿ ಏನಾದ್ರು ಪ್ರೆಸೆಂಟ್ ಮಾಡಬೇಕು, ಟೀಚರ್ಸು ಲೆಕ್ಚರರ್ಸು. ಅವಾಗ ಅವ್ರು ಬಂದು ನನ್ನ ಹತ್ರ ಹಾಡು ಕಲ್ತ್ಕೊಂಡು ಹೋಗೋರು. ನಿಮ್ಮ ತಾಯಿಗೆ ನೀವು ಗುರು. ಹೌ ಸ್ವೀಟ್. ಸೊ ಬುಲ್ಬುಲ್ ತರಂಗ್ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಮತ್ತು ಆಮೇಲಿಂದ ನೀವು ಮೈಸೂರಿಗೆ ಹೋದ್ಮೇಲಿಂದ ನಿಮ್ಮ ಶಾಸ್ತ್ರೋಕ್ತವಾಗಿ ಕರ್ನಾಟಕ ಸಂಗೀತ ವೋಕಲ್ ನಮ್ಮ ಮನೆ ಪಕ್ಕನೇ ಬೃಂದ ಅಂತ ಒಬ್ರು ಮೇಡಮ್ ಇದ್ರು, ಅವ್ರು ಹೇಳ್ಕೊಡೋರು. ಸೊ ನೀವು ಫಸ್ಟು ವೋಕಲ್ ಕಲ್ತಿದ್ದ ಹಾಗಿದ್ರೆ? ಹೌದು. ಬುಲ್ಬುಲ್ ತರಂಗಿಂದ ವೋಕಲ್ ಕಲ್ತು, ಆಮೇಲಿಂದ ಮ್ಯಾಂಡಲಿನ್ ಕಲ್ತು, ಆಮೇಲಿಂದ ಸಿತಾರ್, ಆಮೇಲಿಂದ ಪಿಯಾನೋ. ಕ್ಯಾನ್ ಯು ಜಸ್ಟ್ ಟೇಕ್ us through this journey of how it all changed from bulbul to this mandolin, and then mandolin to sitar to piano to guitar, ishru madhya vocals bere. Such a beautiful journey of so many things that you have learnt and then taken it forward, ma'am. ಅದರ ಬಗ್ಗೆ ಖಂಡಿತ. ಅದೇ ಅವಾಗ ನನಗೆ ವೋಕಲ್ಗೆ ಹಾಕಿದ್ರು. ಚಿಕ್ಕ ವಯಸ್ಸಿಂದ ಹಾಡ್ಕೊಳ್ತಾ ಇದ್ವಿ. ಇಲ್ಲೆಲ್ಲ ಜಾನಪದ ಗೀತೆ ಎಲ್ಲ ಹೇಳ್ಕೊಡೋರು ಅಂತ ಹೇಳಿದ್ನಲ್ಲ, ಹಾಡೋದೆಲ್ಲ ತುಂಬ ಇಷ್ಟನೇ. ಚಿಕ್ಕ ವಯಸ್ಸಲ್ಲಿ ಹಾಡ್ಕೊಂಡು ಅಲ್ಲಿ ಶಾಸ್ತ್ರೋಕ್ತವಾಗಿ ಕರ್ನಾಟಕ ಸಂಗೀತ ಕಲಿತಾ ಇದ್ದೆ. ಆಮೇಲೆ ಮೈಸೂರಲ್ಲಿ ಪ್ರತಿಯೊಬ್ಬರು ಮನೇಲೂ ಒಂದೊಂದು ಇನ್ಸ್ಟ್ರೂಮೆಂಟ್ ಇದ್ದೇ ಇರೋದು. ಹೌದು. ನಾನು ಚಿಕ್ಕವಳಿದ್ದಾಗ ನಾನು ಕಂಡಿರೋ ಪ್ರಕಾರ ಏನೋ ಒಂದು ತಂಬೂರಿ, ವೀಣೆ, ಏನಾದರೂ ಒಬ್ಬೊಬ್ಬರ ಮನೇಲೂ ಒಂದೊಂದು ಏನಾದ್ರು ಇದ್ದೇ ಇರೋದು. ಆಮೇಲೆ ಆ ಒಂದು ಸ್ಟೇಜಲ್ಲಿ ಒಂದು ಟ್ರೆಂಡ್ ಮ್ಯಾಂಡ್ಲಿನ್. ಎಲ್ಲರೂ ಮ್ಯಾಂಡ್ಲಿನ್ ನುಡ್ಸೋಕ್ಕೆ ಶುರು ಮಾಡಿದ್ರು. ನಾವು ಹುಡ್ಕೊಂಡು ಹೋಗಿ ರತನ್ ಮೇಷ್ಟ್ರು ಅಂತ ಅವರೆಲ್ಲ ಹೇಳ್ಕೊಡೋರು. ಅವ್ರು ಮನೆಗೆ ಬಂದು ಪಾಠ ಮಾಡೋರು ಮೇಷ್ಟ್ರುಗಳು. ಹೌದಾ? ಅವಾಗ ಒಬ್ರೊಬ್ಬರ ಮನೆಗೂ ಹೋಗೋರ ಅಥವಾ ಒಂದು ಮನೆಯಲ್ಲಿ ಒಂದು 10 ಜನ ಮಕ್ಕಳಿದ್ರೆ ಒಟ್ಟಿಗೆ ಬಂದು ಹೇಳ್ಕೊಡೋದು ಆ ಥರನಾ? ಇಲ್ಲ, ಒಬ್ಬೊಬ್ರು ಮನೆಗೆ ಹೋಗೋರು. ಬಟ್ ನಮ್ಮ ಮನೇಲಿ ಏನಂದ್ರೆ ನಾವು 4 ಜನ ಕಲಿತಾ ಇದ್ವಿ. ಓ. ನಾನು, ನಮ್ಮ ಅಕ್ಕಂದ್ರಿಬ್ರು, ನಮ್ಮಮ್ಮ. ಅವರು ನಮ್ಮ ಜೊತೆ ಕಲಿಯೋರು, ಎಲ್ಲಾನು ಕಲಿಯೋರು. ನಮ್ಮಮ್ಮ ತುಂಬಾ ಟ್ಯಾಲೆಂಟೆಡ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನೀವು MSc ಮಾಡಕ್ಕೆ ಬರೋಡಾಗ ಹೋದ್ರು ಅಂದ್ರಲ್ಲ, ಆವಾಗಲೇ ಅನ್ಕೋತಿದ್ದೆ ನಾನು, ವಾಟ್ ಆನ್ ಇನ್ಸ್ಪಿರೇಷನ್ ಟು ಹ್ಯಾವ್ ಅ ವುಮನ್ ಹೂ ವಾಂಟ್ಸ್ ಟು ಪರ್ಸ್ಯೂ ಈವನ್ ಆಫ್ಟರ್ ಹ್ಯಾವಿಂಗ್ 3 ಚಿಲ್ಡ್ರನ್. ಆಗಿನ ಕಾಲಕ್ಕೆ ಅದೆಲ್ಲ ಸಚ್ ಅ ರೆವಲ್ಯೂಷನರಿ ಥಿಂಗ್ ಅಲ್ವಾ? ಖಂಡಿತವಾಗ್ಲೂ ಹೌದು.
ನಮ್ಮ ತಾಯಿ ಆ ಥರನೇ ತುಂಬ ಸ್ಟ್ರಿಕ್ಟು, ಹಾಗೆ ಲಿಬರಲ್ಲು. ಹಾಗೆ ಅಂದರೆ ನಮ್ಗೆ ಯಾವತ್ತೂ ನೀವು ಹೆಣ್ಮಕ್ಳು ಅದು ಮಾಡಬಾರ್ದು, ನೋ. ಯಾಕಂದರೆ ನಾವು ಇದ್ದಿದ್ದೆ 3 ಜನ ಹೆಣ್ಮಕ್ಳು, ಎಲ್ಲನೂ ಮಾಡ್ಬೋದು ನೀವು. ನಮ್ಮ ಮನೆ ಕೆಲಸ ಏನೋ ಸ್ವಿಚ್ ಗಿಚ್ ಹೋಯ್ತು ಅಂದ್ರೆ ನಾವೇ ರಿಪೇರಿ ಮಾಡ್ಕೊತಾ ಇದ್ವಿ. ಇಲ್ಲಿ ಮೇಲೆ ಹತ್ತೋದು ಕೆಳಗಿಳಿದು ಎಲ್ಲ ಕೆಲಸ ನಾವೇ ಮಾಡ್ತಾಯಿದ್ವಿ. ಅದು ಎಲ್ಲಿಂದನೋ ಮನೆಗೆ ರೇಷನ್ ತರೋದು ನಾವೇ ತರ್ತಾಯಿದ್ವಿ ಚಿಕ್ಕ ವಯಸ್ಸಿಂದನೂ. ಇಂಡಿಪೆಂಡೆಂಟಾಗಿ ಬೆಳೆಸೋದು ಅಂತಂದರೆ ಇದು ಅಲ್ಲ. ಆಮೇಲೆ ಅವರು ಜರ್ಮನ್ನು, ಫ್ರೆಂಚು, ರಷ್ಯನ್ನು ಎಲ್ಲ ಕಲ್ತ್ಕೊಂಡ್ರು ನಮ್ಮಮ್ಮ. ಮ್ಯಾಮ್ ನಿಮ್ಮಮ್ಮನ್ನ ಒಂದ್ಸತಿ ನೋಡಬೇಕು ಖಂಡಿತ. ಮೈ ಗುಡ್ನೆಸ್. ಆಮೇಲೆ ಅಲ್ಲಿ ಮೈಸೂರಲ್ಲಿ ಅಮೆಚೂರ್ ಇವ್ರದ್ದು ಥಿಯೇಟರ್ ಗ್ರೂಪಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋರು. ಎಷ್ಟೋ ಸಿನಿಮಾಕ್ಕೆ ಆ್ಯಕ್ಟಿಂಗು ಮಾಡಿದ್ದಾರೆ, ಚಿಕ್ಕ ಚಿಕ್ಕ ರೋಲ್ಗಳು, ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದಾರೆ. ಅವ್ರ ಹೆಸರೇನು ಮ್ಯಾಮ್? ಕಮಲಾ ಅಂತ. ಕಮಲಾ, ಓಕೆ. ಖಂಡಿತ ಅವ್ರನ್ನ ಒಂದು ಸಹ ಕರ್ಕೊಂಡು ಬನ್ನಿ, ನೀವು ಅವ್ರ ಬಗ್ಗೆನೂ ಮಾತಾಡೋಣ. ಖಂಡಿತವಾಗ್ಲೂ. ಸೊ ಮ್ಯಾಂಡಲಿನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸೊ ಮ್ಯಾಂಡಲಿನ್ನ ನಿಮಗೆ ಗುರುಗಳೇ ಮನೆಗೆ ಬಂದು ಗೋಪಿನಾಥ್ ಸರ್ ರತನ್ ಸರ್ ಅವರು ಪಾಠ ಮಾಡೋರು. ನಾವು 4 ಜನನೂ ಹೇಳಿಸ್ಕೊಳ್ತಾ ಇದ್ವಿ. ಅವರು ಯಾವಾಗಲೂ ಹೇಳೋರು, ನನಗೆ ಸಿತಾರ್ ಕಲಿಯೋಕ್ಕೆ ತುಂಬ ಇಷ್ಟ. ಅವ್ರಿಗೂ ಏನಂದರೆ ತುಂಬ ಇಂಟ್ರೆಸ್ಟು. ಯಾವ ಇನ್ಸ್ಟ್ರೂಮೆಂಟ್ ನೋಡ್ರು ಅದನ್ನ ನಾನು ನುಡಿಸ್ಬೇಕು ಅಂತ ಆಸೆ. ಅವ್ರಿಗೂ ಸಿತಾರ್ ಕಲಿಯೋಕ್ಕೆ ಇಷ್ಟ. ಅವ್ರು ಹೇಳೋರು ಯಾವಾಗ್ಲೂ, ನಂಗೆ ಸಿತಾರ್ ಎಲ್ಲ ಇನ್ಸ್ಟ್ರೂಮೆಂಟು ಟ್ರೈ ಮಾಡ್ತೀನಿ ಯಾವ್ದು ಸಿಕ್ಕಿದ್ರು, ಬಟ್ ಸಿತಾರ್ ನಂಗೆ ತುಂಬ ಇಷ್ಟ. ಅದ್ರ ಸೌಂಡು ಅದು ನನಗೂ ಇಷ್ಟ. ಅದು ಏನು ಗೊತ್ತಾ, ಒಂದು ಆರ್ಕೆಸ್ಟ್ರಾನಲ್ಲಿ ಒಂದು ಸಿತಾರ್ ಇದ್ದರೆ ಅದ್ರದ್ದು ಒಂಥರ, ಅದ್ರದ್ದು ಕಳೆನೇ ಒಂಥರ. ಫಸ್ಟ್ ಆಫ್ ಆಲ್ ಅದು ನೋಡೋಕ್ಕೆ ಇಟ್ ಲುಕ್ಸ್ ಸೊ ರಾಯಲ್ಲು. ದಟ್ ಸೌಂಡಿಂಗ್ ಇಸ್ ಸೋ ಬ್ಯೂಟಿಫುಲ್, ಆ್ಯಂಡ್ ದೆನ್ ಇಟ್ಸ್ ಜಸ್ಟ್ ಲೈಕ್ ಇಟ್ ಎಲಿವೇಟ್ಸ್ ದ ಹೋಲ್ ಆರ್ಕೆಸ್ಟ್ರಾ ಟು ಅನದರ್ ಲೆವೆಲ್. ನನಗೆ ಫಸ್ಟ್ ಕಾನ್ಸರ್ಟಿಂದನೂ ನನಗೆ ಐ ವುಡ್ ಆಲ್ವೇಸ್ ಟೆಲ್, ಸಿತಾರ್ ಇರಬೇಕು, ಅದು ಒಂಥರ ಲಕ್ಷಣನೇ ಬೇರೆ. ಅದು ಸೌಂಡಿಂಗ್ ಇಸ್ ಆಲ್ಸೋ. ಹೌದು, ಸೌಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೇಳೋರು, ನನಗೆ ಸಿತಾರ್ ಅಂದರೆ ಏನು ಅಂತ ಗೊತ್ತಿಲ್ಲ, ಹೆಸರು ಮಾತ್ರ ಗೊತ್ತಿತ್ತು. ನನ್ನ ಜೊತೆಗೆ ಇನ್ನೊಬ್ಬ ರಂಗನಾಥ್ ಅಂತ ಕಲಿಯೋನು, ಮ್ಯಾಂಡಲಿನ್ ನುಡ್ಸೋನು. ಅವನು ಹೇಳ್ತಾ ಇದ್ದ, ಸಿತಾರ್ ಕಲಿಬೇಕು ಕಣೆ, ನಾನು ಸಿತಾರ್ ಕಲಿಬೇಕು. ಹೇಗಿದೆ ಅದು ಅಂತಂದರೆ, ಅವಾಗ ಫಿಲ್ಮ್ ಫೇರು ಯಾವುದೋ ಒಂದು ಮ್ಯಾಗಝೈನಿಂದ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಬರ್ತಾಯಿತ್ತು. ಅದರಿಂದ ಒಂದು ರವಿಶಂಕರ್ದು ಫೋಟೋ ತೊಗೊಂಬಂದು ತೋರಿಸ್ದ, ಪಂಡಿತ್ ರವಿಶಂಕರ್ದು. ಅಯ್ಯೋ, ಇಷ್ಟು ಮ್ಯಾಂಡ್ಲಿನ್ ಚಿಕ್ಕದಲ್ವಾ, ಮ್ಯಾಂಡ್ಲಿನು ಅದು ಬಿಟ್ಟರೆ ಗಿಟಾರ್ ಅವರೇ ಹೇಳ್ಕೊಡೋರು. ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೆ. ಇದು ಅಯ್ಯೋ ಇಷ್ಟು ದೊಡ್ಡದು ನಾನು ಹೆಂಗಪ್ಪ ಇಟ್ಕೊಳ್ಳೋದು ಅಂತ ಅಂದ್ಕೊಂಡೆ. ನಾನು ನೋಡಿರಲಿಲ್ಲ ಇನ್ಸ್ಟ್ರೂಮೆಂಟು. ಅದಾದಮೇಲೆ ಒಂದು ನಾಟಕ, ಕೆಂಪು ದೀಪ ಕಪ್ಪು ದ್ವೀಪ ಅಂತ ನಾಟಕ, ಅದಕ್ಕೆ ಮ್ಯೂಸಿಕ್ ಇದಕ್ಕೆ ನೀನು ಮ್ಯಾಂಡ್ಲಿನ್ ನುಡಿಸ್ಬೇಕು ಅಂತ ಹೇಳಿದರು. ಆಯಿತು ಅಂತ ಹೋದರೆ ಅಲ್ಲಿ ಸಿತಾರ್ ನುಡಿಸ್ತಾಯಿದ್ರು. ಅವರೇ ಮ್ಯೂಸಿಕ್ ಡೈರೆಕ್ಟರು, ಸಿತಾರ್ ನುಡಿಸೋರು ರಾಮದಾಸ್ ಮೇಷ್ಟ್ರು. ನನಗೆ ಆಮೇಲೆ ಲೇಟರ್ ನನ್ನ ಗುರುಗಳಾದವರು. ಅವರು ಸಿತಾರ್ ನುಡ್ಸೋದು ನೋಡಿದ್ರೆ ನನಗೆ ತುಂಬ ಇಷ್ಟ ಆಯಿತು ಸಿತಾರು. ತುಂಬ ಖುಷಿ ಆಗೋಯಿತು. ಫಸ್ಟೇ ನೋಡಿದ ತಕ್ಷಣ ಒಂಥರ ಅರಳ್ಬಿಡ್ತು ನನಗೆ. ಆಮೇಲೆ ನಾನು ಫಸ್ಟೇ ಸರ್ ನನಗೂ ಹೇಳ್ಕೊಡಿ ಅಂತ ಹೇಳಿದೆ. ಹಾಗೆಲ್ಲ ಎಲ್ರಿಗೂ ಹೇಳ್ಕೊಡಲ್ಲಮ್ಮ ಅಂತ ಹೇಳಿದರು. ಅವರು ರೈಲ್ವೇಸಲ್ಲಿ ಕೆಲಸ ಮಾಡೋರು. ಆಮೇಲೆ ಹಿಂದಿಂದೆ ಬೀಳಿದ್ದೆ ನಾನು. 2 ದಿನ ಪ್ರಾಕ್ಟೀಸ್ಗೆ ಹೋಗಿದ್ದು. ಆಮೇಲೆ ಅವ್ರಿಗೆ ಅವಾಗ ಹೆಂಗೆ ಅಂದರೆ ಉತ್ಸಾಹ ಹೆಂಗೆ ಅಂದರೆ, ಅವ್ರು ಏನಾದ್ರು ಹೇಳಿದ ತಕ್ಷಣ ನುಡ್ಸೋದು, ಅದನ್ನ ಟ್ರೈ ಮಾಡೋದು, ಇನ್ನೊಂದು ಮಾಡೋದು. ಅವ್ರೇನೋ ನುಡ್ಸೋಕೆ ಹೋದ್ರೆ ಅದು ನಾವು ನುಡ್ಸೋದು. ಅವ್ರು ಏನು ಹೇಳ್ತಾರೆ ಅದನ್ನ ತಕ್ಷಣ ಅವ್ರಿಗೆ ಖುಷಿ ಆಯಿತು. ಒಂದು ಸ್ವಲ್ಪ ಪರವಾಗಿಲ್ಲ, ಬೇಗ ಕಲ್ತ್ಕೋತಾಳೆ ಅನ್ನೋದು ಒಂದು ಧೈರ್ಯ ಬಂತೋ ಏನೋ ಗೊತ್ತಿಲ್ಲ. ಆದ್ರೂ ನಾನು ಅವರು ಸಿಗರೆಟ್ ಸೇದವರು, ಆಚೆ ಕಡೆ ಹೋಗ್ಬಿಟ್ಟು ಸಿಗರೆಟ್ ಸೇದವರು. ಆವಾಗ ಓಡೋಗ್ತಾ ಇದ್ದೆ ಹಿಂದೆ, ಸರ್ ನನಗೆ ಹೇಳ್ಕೊಡಿ ಸರ್ ಸೀದಾ ಅಂತ. ಅದಕ್ಕೇನೆ ನೋಡು ಸುಮಿ, ಐ ಹ್ಯಾವ್ ವೆರಿ ಲಿಮಿಟೆಡ್ ಸ್ಟೂಡೆಂಟ್ಸು. ಹಾಗೆ ನಾನು ಅವ್ರು ರೈಲ್ವೇಸಲ್ಲಿ ಕೆಲಸ ಮಾಡೋರು, ಟೈಮ್ ಇಲ್ಲ ನನಗೆ ಅಂತ ಹೇಳಿ ಇದು ಮಾಡಿದ್ರು. ನಾನು ತುಂಬ ಬೇಜಾರಾಗೋದು. ಬಟ್ ಕಡೆವರೆಗೂ ಬಿಡಲಿಲ್ಲ, ಕೇಳ್ತಾನೇ ಇದ್ದೆ. ಆಮೇಲೆ ಅದೆಲ್ಲ ಆಯಿತು. ಸುಮಾರು ತಿಂಗಳುಗಳಾದವು. ನಿಮ್ಮ ಮನೆ ಎಲ್ಲಿ ಅಂತೆಲ್ಲ ಕೇಳ್ಕೊಂಡಿದ್ರು. ಒಂದಿನ ಸೈಕಲಲ್ಲಿ ಬಂದುಬಿಟ್ರು ಮನೆಗೆ. ಬಂದುಬಿಟ್ಟು ನಮ್ಮ ತಾಯಿಗೆ, ಮೇಡಮ್ ನಾನು ಬೆಂಗಳೂರು ಬಳೆಪೇಟೆಗೆ ಹೋಗ್ತಾ ಇದ್ದೀನಿ, ಸಿತಾರ್ ಬೇಕಾದ್ರೆ ತರ್ತೀನಿ ಅಂತ. ನನಗೆ ಸ್ವರ್ಗಕ್ಕೆ ಮೂರೈಗೇಣು. ನಮ್ಮಮ್ಮ ತಕ್ಷಣ, ಹೌದಾ ಸರ್ ಎಷ್ಟು ಕೊಡಬೇಕು ಅಂತ. ನಮ್ಮಮ್ಮ ತಕ್ಷಣವೇ, ಇಲ್ಲ ಮೇಡಮ್ ನಾನು ತರ್ತೀನಿ, ಅದಾದಮೇಲೆ ನೋಡೋಣ ಅಂತ ಹೇಳಿದ್ರು. ನೆಕ್ಸ್ಟು ಕಾಯ್ತಾ ಇದ್ದೆ ಅವ್ರು ಯಾವಾಗ ಬರ್ತಾರೆ ಅಂತ. ಸೈಕಲಲ್ಲಿ ಸಿತಾರ್ ಇಟ್ಕೊಂಡು ಸ್ವೀಟ್ ಅದಕ್ಕೊಂದು ಬಟ್ಟೆ ಹೊದಿಸಿ, ಶಾಲೆನ ಹೊದಿಸಿ ಸೈಕಲಲ್ಲಿ ಸಿತಾರ್ ಇಟ್ಕೊಂಡು ಬಂದರು.
ಏನು ಒಂಥರ ಸಂಭ್ರಮ ಅಂದರೆ ಅದನ್ನ ನೋಡಿ ನಮ್ಮನೆಗೆ ಸಿತಾರ್ ಬಂತಲ್ಲ ಅಂತ. ಆಮೇಲೆ ನಾನು ಹಿಂದೆ ಮುಂದೆ ಓಡಾಡೋದು ನೋಡ್ಬಿಟ್ಟು ಮೇಷ್ಟ್ರು ಅಂದರು, ನೋಡಿ ಸುಮ್ಮಿ ನಾ ಬರೋವರೆಗೂ ಮುಟ್ಟಬಾರ್ದು, ನಿಂಗೆ ಗೊತ್ತಿರೋ ಸಾಂಗ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬಾರ್ದು, ಏನು ಮುಟ್ಟಬಾರ್ದು ಅಂತ, ಹೆಂಗೆ ಒರೆಸಿಡ್ಬೇಕು, ಹೇಗಿಡ್ಬೇಕು ಅದನ್ನ ಸಿತಾರ್ನ ಮೂಲೆಗೆ ಅಂತ ಹೇಳ್ಕೊಟ್ಬಿಟ್ಟು, ಇಷ್ಟೇ ಮಾಡಬೇಕಾಗಿರೋದು ನೀನು ಅಂತ. ನಾನು ದಿನಾ ತೆಗೆಯೋದು, ದಿನಾ ಒರೆಸೋದು, ದಿನ ಹೀಗಾಗಿ ಒಂದು ದಿನ ಬಂದು ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಶುರು ಮಾಡಿದರು ಪಾಠ. ಅದು ನನಗೆ ಜೀವನದಲ್ಲಿ ಮರೆಯಲಾಗದೇ ಇರೋ ಅಂಥ ಘಟನೆ. ಇವತ್ತು ಬೆಂಗಳೂರಲ್ಲಿ ಎಲ್ಲ ಕಡೆನೂ, ನಾಟ್ ಜಸ್ಟ್ ಬ್ಯಾಂಗ್ಳೂರ್ ಬಟ್ ಅಕ್ರಾಸ್ ದ ಗ್ಲೋಬ್ ಆಲ್ಸೋ, ಯು ಆರ್ ಸೋ ಪಾಪ್ಯುಲರ್ಲಿ ನೋನ್ ಆಸ್ ಸಿತಾರ್ ಸುಮಾರಾಣಿ. ನನ್ನ ಫೋನಲ್ಲಿ ಕೂಡ ನನಗೆ ಅದೇನೇ ಹಾಗೇನೆ ನಾನು ನೇಮ್ನ ಸೇವ್ ಮಾಡ್ಕೊಂಡಿರೋದು, ಸಿತಾರ್ ಸುಮಾರಾಣಿ. ಸೊ ಅದನ್ನು ಅಷ್ಟು ಭಕ್ತಿಯಿಂದ ಅದ್ರ ಹಿಂದೆ ಹೋಗಿದ್ದಕ್ಕೂ ಸಾರ್ಥಕ ಮ್ಯಾಮ್. ಏನು ನಮ್ಮ ಗುರುಗಳ ಆಶೀರ್ವಾದ ಅನ್ಕೋತೀನಿ. ಯಾಕೆ ಅಂತಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವರು ಬೈಯೋರು, ತುಂಬ ಬೈಯೋರು ನಮ್ಮ ಎಷ್ಟು. ಏನಂದರೆ ನಮಗೆ ತುಂಬ ಆ್ಯಕ್ಟಿವಿಟೀಸ್ ಜಾಸ್ತಿ. ಬೆಳಿಗ್ಗೆ ಆವಾಗ ಸ್ಕೂಲು, ಆಮೇಲೆ ಕಾಲೇಜಿಗೆ ಬಂದಮೇಲೆ ಕಾಲೇಜು NCC, ಆಮೇಲೆ ಡ್ಯಾನ್ಸ್ ಕ್ಲಾಸು, ಭರತನಾಟ್ಯಮ್ಗೆ ಸೇರಿಸಿದ್ರು. ಭರತನಾಟ್ಯಮ್ ಗುರುಗಳು ಮನೆಗೆ ಬರೋರು, ಮಾಧವರಾವ್ ಅಂತ, ಕೊಡವೂರು ಮಾಧವರಾವ್ ಅಂತ ಅಂದ್ಬಿಟ್ಟು ಭಾಳ ಒಳ್ಳೆಯ ಗುರುಗಳವರು. ಅವರು ವಾರದಲ್ಲಿ 3 ದಿನ ಸಿತಾರ್ ಕ್ಲಾಸು, 3 ದಿನ ಡ್ಯಾನ್ಸ್ ಕ್ಲಾಸು, ಹೀಗಿರೋದು. ಆಮೇಲೆ ಕಾಲೇಜಲ್ಲೂ ನಾನು ಮ್ಯೂಸಿಕ್ ತೊಗೊಂಡಿದ್ದೆ, ಕರ್ನಾಟಕ ಮ್ಯೂಸಿಕ್. ಎಷ್ಟು ಥರ ಮಾಡಿದ್ದೀರ ಅಲ್ವಾ. ಅಂದರೆ ಈಗ ಮಕ್ಕಳು ಹೇಳ್ತಾರಲ್ಲ ಟೈಮ್ ಇಲ್ಲ ಅಂತ, ಬಟ್ ಆಗ ಅಷ್ಟೇ 24 ಗಂಟೆನೇ ಆವಾಗಲೂ ಇದ್ದಿದ್ದು. ಬಟ್ how you would manage so many things to fit in those 24 hours itself and excel in everything. I think ಅವಾಗೆಲ್ಲ ಡಿಸಿಪ್ಲಿನ್ ಇತ್ತು, ಭಯ ಇತ್ತು, ಡೈವರ್ಷನ್ ಭಕ್ತಿ ಇತ್ತು, ಡೈವರ್ಷನ್ ಇಲ್ಲ. ಆ್ಯಂಡ್ ಅದರಲ್ಲೇನೆ ದಟ್ ವಾಸ್ ದ ಎಂಟರ್ಟೈನ್ಮೆಂಟ್ ಪಾರ್ಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ಅಂಡ್ ರೈಟ್ ಎಂಟರ್ಟೈನ್ಮೆಂಟ್ ಪಾರ್ಟ್. ರೇಡಿಯೋ ಒಂದೇ ಇದ್ದಿದ್ದಲ್ವಾ, ರೇಡಿಯೋ ಒಂದೇ ಕೇಳಕ್ಕೆ ಸಿಗ್ತಾ ಇದ್ದಿದ್ದು. ಲೇಟರ್ ಇದು ಕ್ಯಾಸೆಟ್ ಎಲ್ಲ ಬಂದಿದ್ದು ತುಂಬ ನಿಧಾನಕ್ಕೆ. ನಿಮಗೆ ಆ್ಯಕ್ಚುಲಿ ನೀವು ಸಿತಾರೆಲ್ಲ ಕಲಿತು ಯು ಆರ್ ರೆಡಿ ಟು ಪರ್ಫಾರ್ಮ್ ಫಾರ್ ಕಾನ್ಸರ್ಟ್ಸ್ ಅಂತ ಗೊತ್ತಾದಾಗ ನಿಮ್ಮದು ಫಸ್ಟು ಎಲ್ಲಿಂದ ಶುರು ಆಯಿತು? ಅದು ಹೊರಗಡೆ ಕಾನ್ಸರ್ಟ್ಸ್ ಕೊಡೋದು, ನಮ್ಮ ಕಾಂಪಿಟಿಷನ್ಸು. ಹಾಂ, ಸ್ಕೂಲ್ ಕಾಂಪಿಟೇಷನಲ್ಲಿ ಫಸ್ಟ್ ಕಾಂಪಿಟೇಷನಲ್ಲಿ ಏನಾಯಿತು, ಹೌ ಯಂಗ್ ವರ್ ಯು ಅವಾಗ? 13 years. 13 years you were ready to actually go on to the stage and for competitions. ಅಂದರೆ ಹಂಗೆ ತಯಾರು ಮಾಡಿಬಿಟ್ರು, ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿಸಿ ತಯಾರು ಮಾಡಿದ್ರು. ಆಮೇಲೆ ಅವ್ರು ಹೇಳ್ದಂಗೆ ಚಾಚು ತಪ್ಪದೆ ಮಾಡ್ತಾ ಇದ್ವಿ. ಅವಾಗಿಂದು ಮೆಂಟಾಲಿಟಿ ಆಗಿತ್ತು, ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು ಅನ್ನೋದು. ಕರೆಕ್ಟು. ನಮ್ಮದು ಸ್ವಂತ ಆಲೋಚನೆ ಇಲ್ಲವೇ ಇಲ್ಲ. ಈಗ ಗುರುಗಳೇ ಅಡ್ಜಸ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್ಗೆ. ಟೈಮ್ಸ್ ಹ್ಯಾವ್ ಚೇಂಜ್ಡ್. ಹೌದು. ಆಗ ಗುರುಗಳು ಹೇಳಿದ್ದನ್ನು ಅಭ್ಯಾಸ ಮಾಡಿ ಅದನ್ನು ಒಪ್ಪಿಸದೇ ಇದ್ದರೆ ಮುಂದಿನ ಕ್ಲಾಸಿಗೆ ಹೋಗ್ತಾ ಇರಲಿಲ್ಲ ಅಲ್ಲ. ಹೌದು. ಸ್ಕೂಲಲ್ಲೂ ನಮ್ಮ ಎಲ್ಲ ಮೇಷ್ಟ್ರುಗಳು ತುಂಬ ಎನ್ಕರೇಜ್ ಮಾಡಿದ್ರು. ಅದು ಅಷ್ಟೇ, ಮನೆ ಇದ್ದಂಗೆ ನಮಗೆ. ಸ್ಕೂಲ್ಗೆ ಹೋದರೆ, ಮಹಾಜನ ಸ್ಕೂಲ್ ಅಂದರೆ ನಮಗೆ ಭಾಳ ಖುಷಿ. ಇವತ್ತವರೆಗೂ ನಾನು ಯಾವತ್ತೂ ನಮ್ಮ ಗುರುಗಳನ್ನೆಲ್ಲ ನೆನೆಸ್ಕೊಳ್ತೀನಿ. ಸ್ಕೂಲ್ ಟೀಚರ್ಸ್ ಎಲ್ಲ ತುಂಬ ಎನ್ಕರೇಜ್ ಮಾಡಿದ್ರು. ಅಲ್ಲಿ ಕಾಂಪಿಟೇಷನಲ್ಲಿ ಒಂದು ಸರಿ ಫಸ್ಟ್ ಟೈಮ್ ಏನಾಯಿತು, ಅದು ನನಗೆ ಫಸ್ಟ್ ಪ್ರೈಸ್ ಬಂತು. ಆಮೇಲೆ ನಮ್ಮ ಬೇರೆ ಸ್ಕೂಲಿಂದ ಇವ್ರು ಬಂದಿದ್ದರು ಜಡ್ಜ್ಗಳು. ಆಮೇಲೆ ನಮ್ಮ ಸ್ಕೂಲ್ನವ್ರು ಒಬ್ಬರಿದ್ರು. ಅದೇನಾಯ್ತಂತೆ, ಬೇರೆ ಸ್ಕೂಲಿಂದ ಬಂದ ಇಬ್ಬರಲ್ಲಿ ಒಬ್ಬರು, ಇಲ್ಲ ಇದೇನು ಅವಾಗ ಹಿಂದೂಸ್ತಾನಿ ಅಷ್ಟೊಂದು ಮೈಸೂರಲ್ಲಿ ಪಾಪ್ಯುಲರ್ ಇರಲಿಲ್ಲ, ಇದೇನು ಶಾಸ್ತ್ರೀಯ ಸಂಗೀತ ಅಂದ್ಬಿಟ್ಟು ಹಿಂದೂಸ್ತಾನಿ ನುಡಿಸ್ತಾ ಇದ್ದಾರೆ ಅಂತ ಆ ಥರ ಹೇಳಿದ್ರಂತೆ. ಆಮೇಲೆ ಆರ್ಗ್ಯುಮೆಂಟ್ ಎಲ್ಲ ಆಗಿದೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅದನ್ನ ಯಾಕೆ ನೀವು ಶಾಸ್ತ್ರೀಯ ಸಂಗೀತ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಆ ಥರ ಇತ್ತು ಆಗ. ಆವಾಗ ಈ ಡಿಸ್ಕ್ವಾಲಿಫೈ ಮಾಡೋಣ ಅಂತಂದ್ಬಿಟ್ಟು ಅವ್ರು ಮುಂದಾಗಿದ್ರಂತೆ. ಆಮೇಲೆ ಇವರಿಬ್ಬರು ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಕಡೆಗೆ ಫಸ್ಟ್ ಪ್ರೈಸ್ ಬಂತದು. ಅದು ನನಗೆ ಗೊತ್ತಾದ ತಕ್ಷಣ ನಾನು ನಮ್ಮ ಮೇಷ್ಟ್ರಿಗೆ ಬಂದು ಹೇಳಿದೆ, ಹಿಂಗಾಯ್ತಂತೆ. ಯಾರು ಸುಮ್ಮನೆ ಅದು ಕೊಡು, ನಾನು ಹೋಗಿ ಮಾತಾಡ್ತೀನಿ, ಅಡ್ರೆಸ್ ಕೊಡು. ಹಾಗೆ ಆಮೇಲೆ ಎಲ್ಲ ಕಾಂಪಿಟಿಷನ್ಸು. ಆಮೇಲೆ ಆಕಾಶವಾಣಿ. ಆಮೇಲೆ ಮೈಸೂರಲ್ಲಿ ಏನು ಗೊತ್ತಾ, ಎಲ್ಲ ಸಣ್ಣ ಸಣ್ಣ ಕಡೆ ಎಲ್ಲ ನಮಗೆ ನುಡ್ಸೋಕ್ಕೆ ಸಿಗೋದು. ಏನೋ ಒಂದು ಫಂಕ್ಷನ್ ಆಯಿತು, ಬಾ ನುಡ್ಸು ಅಂತ ಹೇಳೋರು. ಆ ಥರ
ಆಮೇಲೆ ಯುವಜನರಿಗೆ ಎನ್ಕರೇಜ್ಮೆಂಟು ನಾದಬ್ರಹ್ಮ ಸಂಗೀತ ಸಭಾ ಅಂಥ ಕಡೆ ಎಲ್ಲ ತುಂಬ ಎನ್ಕರೇಜ್ಮೆಂಟ್ ಸಿಕ್ತು. ಅಲ್ಲೆಲ್ಲ ಪ್ರೋಗ್ರಾಮ್ಗಳು ಸಿಕ್ತು. ಮೈಸೂರು ಅರಮನೇಲಿ ಸಿಕ್ತು. ವಸ್ತು ಪ್ರದರ್ಶನ, ಮೈಸೂರು ಎಕ್ಸಿಬಿಷನ್, ದಸರಾ ಎಕ್ಸಿಬಿಷನ್ದು ಪ್ರೋಗ್ರಾಮ್ಸು. ಆ ಥರ ಯಂಗ್ಸ್ಟರ್ಸ್ಗೆ ತುಂಬ ಎನ್ಕರೇಜ್ಮೆಂಟ್ ಇತ್ತು. ಅಲ್ಲಿ ತುಂಬ ಮ್ಯೂಸಿಕಲಿ ಇನ್ಕ್ಲೈನ್ಡ್ ಜನನೂ ಇದ್ದಾರೆ ಅನ್ಸುತ್ತಲ್ಲ. ಹೌದು. ಒಂಥರ ಬಂದು ನುಡಿಸ್ತಿದ್ರೆ ಕೂತ್ಕೊಂಡು ಕೇಳೋ ಅಂಥ ಒಂದು ಎನ್ವಿರಾನ್ಮೆಂಟ್ ಕೂಡ ಕ್ರಿಯೇಟ್ ಮಾಡಿಕೊಡ್ತಾರೆ ಅನ್ಸುತ್ತಲ್ಲ. ಯಾ, ದಟ್ಸ್ ವೆರಿ ನೈಸ್. ಆ್ಯಕ್ಚುಲಿ ಮಹಾರಾಜರು ಸುಮಾರಷ್ಟು ಕೆಲಸಗಳು, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಬಟ್ ಅದರೊಳಗೆ ಇದೊಂದು ಆರ್ಟ್ ಆ್ಯಂಡ್ ಕಲ್ಚರ್ನ ಪ್ರಿಸರ್ವ್ ಮಾಡೋದ್ರಲ್ಲಿ ಅವ್ರದ್ದು ಒಂದು ದೊಡ್ಡ ಕೈ ಇದೆ ಅಲ್ವಾ? ಖಂಡಿತವಾಗ್ಲೂ ಅಲ್ಲ, ಖಂಡಿತವಾಗ್ಲೂ. ಮೈಸೂರು ಜನನೂ ಹಾಗೇನೆ. ಎಲ್ಲೇ ಯಾರದೇ ಮನೆಗೆ ಒಂದೇನೋ ಕುಂಕುಮ ಕರೆದ್ರು ಅಂತಂದರೆ ಅಲ್ಲೊಂದು ಹಾಡು ಹೇಳು, ಹೋದ ಸರಿ ಈ ಹಾಡು ಹೇಳಿದ್ದೆ, ಈ ಸರಿ ಅದು ಹೇಳಬಾರ್ದು ಅಂತ ಹೊಸ ಹಾಡು ಕಲ್ತ್ಕೊಂಡು ಹೋಗೋದು. ಆ್ಯಂಡ್ ಈವನ್ ದಸರಾ ಟೈಮಲ್ಲೇನೇನಲ್ವಾ, ಒಂದೊಂದು ಮನೆಗೂ ಹೋಗಿ ಬೊಂಬೆ ನೋಡಿಕೊಂಡು ಆ ಬೊಂಬೆ ಬಾಗಿನ ಇಸ್ಕೊಂಡು ಬೊಂಬೆ ಬಾಗಿನ ಕೊಡ್ತಾರೆ ಅಂತ ಒಂದು ಹಾಡು ಕಲ್ತ್ಕೋಬೇಕು, ಕೋಲಾಟ ಆಡಬೇಕು. ಹೌದು, ನಿಮಗೂ ಇತ್ತು. ಸೊ ಅಲ್ಲಿಂದ ನೀವು ಆಲ್ ಇಂಡಿಯಾ ರೇಡಿಯೋಗೆ ಬಂದ್ರಿ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಇದು ಯುವವಾಣಿ ಅದು ಪ್ರೋಗ್ರಾಮು. ಆಮೇಲೆ ಮೈಸೂರಲ್ಲಂತೂ ತುಂಬ ಆ್ಯಕ್ಟಿವ್ ಅವಾಗ. HR ಲೀಲಾವತಿ, KP ಉಪಾಧ್ಯಾಯರು, ಇವ್ರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಹೂ ಐಡೆಂಟಿಫೈಡ್ ದಟ್ ಯು ಹ್ಯಾವ್ ದಿಸ್ ಟ್ಯಾಲೆಂಟ್ ಇನ್ ಯು, ಆ್ಯಂಡ್ ದೆನ್ ಅಲ್ಲಿಂದ ಹೆಂಗೆ ಫಸ್ಟ್ ಬ್ರೇಕ್ ಫಾರ್ ಪರ್ಫಾರ್ಮಿಂಗ್ ಫಾರ್ ಆಲ್ ಇಂಡಿಯಾ ರೇಡಿಯೋ ಆಗಲಿ ಅಥವಾ ಟೆಲಿವಿಷನ್ಗಾಗಲಿ ಅಥವಾ ಫಿಲ್ಮ್ಸ್ಗಾಗಲಿ, ಅಥವಾ who is that person who identified and picked you up from there? ಸರಿ, ಇನ್ನು ಹೇಳಲೇಬೇಕು. ನಾನು ಮೈಸೂರು ಆಕಾಶವಾಣಿಗೆ ನುಡಿಸ್ತಾ ಇದ್ದೆ. ಆಮೇಲೆ ಒಂದು ಸರಿ KP ಉಪಾಧ್ಯಾಯರು, ಕೊಳಲು ವಾದಕರು, ತುಂಬ ಒಳ್ಳೆ ಕಂಪೋಸರ್ ಮೈಸೂರು ಆಕಾಶವಾಣಿನಲ್ಲಿ. ಅವರು ಕೇಳಿದ್ರು, ನೋಡಮ್ಮ ಬೆಂಗಳೂರಿನಲ್ಲಿ ಒಂದು ರೆಕಾರ್ಡಿಂಗ್ ಇದೆ, ಬರ್ತೀಯಾ ಅಂತ. ಆವಾಗಷ್ಟೇ ಕ್ಯಾಸೆಟ್ಗಳೆಲ್ಲ ಶುರುವಾಗಿತ್ತು ಆಗ. ಆಮೇಲೆ ಕ್ಯಾಸೆಟ್ ರೆಕಾರ್ಡಿಂಗ್ ಇದೆ ಅಂದ ತಕ್ಷಣ ನಾನು ನಮ್ಮ ಮೇಷ್ಟ್ರನ್ನ ಕೇಳ್ತೀನಿ ಅಂತ. ನಮ್ಮ ಮೇಷ್ಟ್ರನ್ನ ಕೇಳಿದ ತಕ್ಷಣ ಹೋಗು ಸುಮಿ, ಅದಕ್ಕೇನಂತೆ ಅಂದ್ಬಿಟ್ರು. ಇವ್ರೇನು ಹೋಗು ಅಂತ ಹೇಳಿದ್ರೆ ನನಗೇನು ಗೊತ್ತು ನುಡ್ಸೋಕ್ಕೆ, ಏನೂ ಗೊತ್ತಿಲ್ಲ, ಹೇಗೆ ಹೋಗೋದು ಅಂತ ಒಂಥರ ಆತಂಕ ಇತ್ತು. ಮೇಷ್ಟ್ರು ಹೇಳಿದ್ರಲ್ಲ ಅಂತ ಹೊರಟ್ಬಿಟ್ಟೆ ನಾನು. ಇಲ್ಲಿ ಬಂದಮೇಲೆ ಅವ್ರು ಏನೇನು ಹೇಳಿದ್ರು ನೋಟೇಷನ್ಸು ಎಲ್ಲ ಬರ್ಕೊಂಡು, ಅದು ನೋಟೇಷನ್ ಬರೆಯೋದು ಕಲಿಯೋದು ಎಲ್ಲ ಹೊಸದು. ನಮಗೆ ಹೆಂಗೆ ಬೇಕು ಹಂಗೆ ಬರ್ಕೋತಾ ಇದ್ವಿ. ಅಂದರೆ ಹೆಂಗೆ ಅಂತಂದರೆ ಶಾಸ್ತ್ರೋಕ್ತವಾಗೇ ಹೇಳ್ಕೊಟ್ಟಿದ್ರು, ಅದೇ ಪ್ರಕಾರ ಬರ್ಕೊಂಡು ಅದೇ ಥರ ಇದು ನೋಡಿಕೊಂಡು ರೀಡ್ ಮಾಡೋದೆಲ್ಲ ಬರ್ತಾಯಿತ್ತು. ಇಲ್ಲಿ ರೆಕಾರ್ಡಿಂಗಿಗೆ ಬರ್ಕೊಳ್ಳೋ ವಿಧಾನ ಸ್ವಲ್ಪ ಬೇರೆ. ಎಷ್ಟು ರೆಸ್ಟ್ ಕೊಡಬೇಕು, ಏನಾದ್ಮೇಲೆ ಏನು ಬರುತ್ತೆ, ಈ ಥರ ಎಲ್ಲ ಬರ್ಕೊಳ್ಳೋ ವಿಧಾನ. ಇದಕ್ಕೆ ನಾನು ಸ್ವಲ್ಪ ಕಲ್ತ್ಕೊಂಡು ಮತ್ತು ಅದಕ್ಕೂ ಮಸ್ಟ್ ಹ್ಯಾವ್ ಬೀನ್ ಸೋ ಡಿಫಿಕಲ್ಟ್ ಅಲ್ಲ ಮ್ಯಾಮ್? ಈಗಿನ ಕಾಲದಲ್ಲಿ ಆನ್ಲೈನ್ ಎಲ್ಲ ಸಿಗುತ್ತೆ. ನೋಟೇಷನ್ಸ್ ಬೇಕಂತಂದರೆ ಅಥವಾ ಲಿರಿಕ್ಸ್ ಬೇಕಂತಂದ್ರೆ, ಸ್ವರಗಳು ಬೇಕು ಅಂತಂದರೆ, ಇಲ್ಲ ಯಾರೋ ಒಬ್ಬರು ಮುಂಚೆ ಬರೆದಿರೋದಿರುತ್ತೆ, ಅಥವಾ ರಾಗ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಂತಂದರೆ ದೇರ್ ಆರ್ ಸೋ ಮೆನಿ ಎಕ್ಸ್ಪರ್ಟ್ಸ್ ಹೂ ಕ್ಯಾನ್ ಟಾಕ್ ಅಬೌಟ್ ಇಟ್ ಫಾರ್ ಯು ಟು ಲರ್ನ್. ಬಟ್ ಆಗಿನ ಕಾಲದಲ್ಲಿ ಎಲ್ಲ ಸೆಲ್ಫ್ ಡಿಸ್ಕವರಿ ಮೋಡೇನೆ ಇರಬೇಕಲ್ವಾ ಒಂಥರ. ಅದು ಎಸ್ಪೆಷಲಿ ನನಗೆ ಹಂಗೆ ಯಾಕಾಯಿತು ಅಂತಂದರೆ, ಆವಾಗಲೇ ಇಂಡಸ್ಟ್ರಿ ಶುರುವಾಗಿದ್ದಿಲ್ಲಿ. ಈಗ ಮುಂಚೆನೇ ಶುರುವಾಗಿ ಆಮೇಲೆ ನಾವು ಬಂದು ಎಂಟ್ರಾದ್ವಿ ಅಂದರೆ ನಮ್ಗೆ ಯಾರೋ ಒಬ್ರು ಸೀನಿಯರ್ಸ್ ಹೇಳ್ಕೊಡೋರು, ಆ ಥರ ನೋಡ್ಕೊಂಡು ಕಲಿಯೋಕ್ಕಿರ್ತಿತ್ತು. ಆ ಥರ ಆಗಲಿಲ್ಲ. ಆವಾಗ ಸೀನಿಯರ್ಸ್ ಎಲ್ಲ ಅವರೂ ಬಿಗಿನರ್ಸ್ ಅನ್ನೋ ಥರನೇ ರೆಕಾರ್ಡಿಂಗ್ಸ್ ಶುರುವಾಗಿದ್ದವಾಗಲ್ವಾ? ಕರೆಕ್ಟು. ಆ್ಯಕ್ಚುಲಿ ನೋಡಬೇಕು ಅಂತಂದರೆ ಆ ಮ್ಯೂಸಿಷಿಯನ್ಸ್ಗಳು ಅಂದರೆ ನಿಮ್ಮ ಕಾಂಟೆಂಪರರೀಸ್ ಎಲ್ಲ ಒಟ್ಟೆ ಜೀನಿಯಸ್ ಅಲ್ವಾ ಅವ್ರುಗಳೆಲ್ಲ? ಖಂಡಿತವಾಗ್ಲೂ ಇವತ್ತಿಗೂ ನೆನೆಸ್ಕೊಳ್ಬೇಕು ಬೆಳಗಾಗಿದ್ದವ್ರನ್ನ. ಯಾಕಂದರೆ ಕೆಲವು ಹಾಡುಗಳೆಲ್ಲ ನಮಗಿಂತ ಮುಂಚೆ ಅವ್ರು ನುಡಿಸಿರೋ ಹಾಡುಗಳು ನಾವು ನುಡಿಸ್ತೀವಿ. ಇವಾಗ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಓ ಎಷ್ಟು ಚೆನ್ನಾಗಿ ಬಂತು ಅಂತ. ಒರಿಜಿನಲ್ ನುಡಿಸಿದವರು ಅವರೆಲ್ಲ ಅಲ್ವಾ? ಇವಾಗ ನಾವು 2 ಟೇಕ್ ತಗೋತೀವಿ, ಕಟ್ ಮಾಡ್ತೀವಿ ರೆಕಾರ್ಡಿಂಗ್ ಆದರೆ. ಇದಾದರೂ ಪ್ರಾಕ್ಟೀಸ್ ಇರುತ್ತೆ, ಸಿಕ್ಕಾಪಟ್ಟೆ ಮಾಡಿ ನುಡಿಸ್ತೀವಿ ಪ್ರೋಗ್ರಾಮಲ್ಲಿ. ಆವಾಗ ಅವ್ರು ಲೈವಲ್ಲಿ ನುಡಿಸಿರೋದು ಆ ಕಾಲಕ್ಕೆ. ಆಗಿಂದ ಸ್ಟುಡಿಯೋ ರೆಕಾರ್ಡಿಂಗ್ದು ಹೆಂಗಿರ್ತಿತ್ತು ಮ್ಯಾಮ್? ಒಂಥರ ಕ್ಯಾನ್ ಯು ಜಸ್ಟ್ ಥ್ರೋ ಸಮ್ ಲೈಟ್ ಅಬೌಟ್ ಹೌ ವುಡ್ ಇಟ್ ಬಿ ಅಂತ? ಬಿಕಾಸ್ ಐ ಹ್ಯಾವ್ ಹರ್ಡ್ ಫ್ರಮ್ ಸೋ ಮೆನಿ ಪೀಪಲ್ ದಟ್ ದೆರ್ ಯೂಸ್ ಟು ಬಿ ಸೋ ಮೆನಿ ಮ್ಯೂಸಿಷಿಯನ್ಸ್, ಎಲ್ಲರೂ ಇರೋರು ಒಟ್ಟೊಟ್ಟಿಗೆನೆ. ಬಿಕಾಸ್ ಯು ಹ್ಯಾಡ್ ದ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ವಿತ್ ಸಮ್ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಕಂಪೋಸರ್ಸ್. ಹೌದು, ಅಲ್ಲ ಅದು ನನ್ನ ಸೌಭಾಗ್ಯ ನಿಜವಾಗ್ಲೂ. ನೋಡಿ, ಫಸ್ಟು
ಬರೀ ರೇಡಿಯೋದಲ್ಲಿ ಕೇಳಿಸ್ಕೊತಾ ಇದ್ದಿದ್ದು ಹಾಡುಗಳು. ಅದು ರೇಡಿಯೋದಲ್ಲಿ ಕೇಳಿಸ್ದಾಗ ಇದೇನು ಇದು ಬರ್ತಾಯಿದೆ, ಇದ್ರ ಜೊತೆಗೆ ಇನ್ನೊಂದು ಬರ್ತಾಯಿದೆ, ಅದು ಯಾವುದು ಬರ್ತಾಯಿದೆ. ಆ ಎಲ್ಲ ಇನ್ಸ್ಟ್ರೂಮೆಂಟನ್ನು ನಾವು ಐಡೆಂಟಿಫೈ ಮಾಡೋಕ್ಕೆ ಕೆಲವು ಗೊತ್ತೇ ಇಲ್ಲ ಇನ್ಸ್ಟ್ರೂಮೆಂಟ್ ಯಾವುದು ಅಂತ. ಈ ಥರ ಸೌಂಡ್ ಬರ್ತಾಯಿದೆ ಅಷ್ಟೇ. ಹಾಗಾಗಿ ಇದೆಲ್ಲ ಹೇಗೆ ಮಾಡಿರ್ಬೋದು, ಇದು ಯಾವ ಥರ ನುಡಿಸಿರ್ಬೋದು, ಒಂದು ಇಮ್ಯಾಜಿನರಿ ವರ್ಲ್ಡ್. ನಮಗೇನೂ ಇಲ್ಲ ಅದ್ರ ಬಗ್ಗೆ, ಏನೂ ಗೊತ್ತಿಲ್ಲ. ಈ ಫಿಲ್ಮ್ದು ಒಂದು ಸಿನಿಮಾ ಮ್ಯಾಗ್ಝೈನ್ ಒಂದು ಬರೋದು, ವಿಜಯ ಚಿತ್ರ ಆ ಥರ ಇದೆಲ್ಲ ಯಾವುದಾದ್ರು ಬರೋದು. ಅದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹೆಡ್ಫೋನ್ ಹಾಕ್ಕೊಂಡು ಮೈಕ್ ಮುಂದೆ ಇರೋದು, ಇದೇನಕ್ಕೆ ಹಾಕೋತಾರೆ? ಅಲ್ಲಿಂದ ಬೇಸಿಕ್ಕು ಇವಾಗ ಮಕ್ಕಳು ಹುಟ್ಟಿದಾಗಿಂದ ನೋಡ್ಬಿಟ್ಟಿರ್ತಾರೆ. ನಮಗೆ ಅದೆಲ್ಲ ಇಲ್ಲ ಅವಾಗ. ಯಾಕಂದ್ರೆ ಆಕಾಶವಾಣಿನಲ್ಲೆಲ್ಲ ನಾವು ಹಾಗೆ ಲೈವಾಗಿ ನುಡ್ಸೋದಲ್ವಾ. ಸೊ ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಗೋದು, ಹೇಗಿರುತ್ತೆ ಒಂದು ಸರಿ ನೋಡಬೇಕು ರೆಕಾರ್ಡಿಂಗ್, ಒಂದು ಸರಿ ನೋಡಬೇಕು ಅಂತ. ಆಮೇಲೆ ಇವ್ರ ಹೆಸರೆಲ್ಲ ಕೇಳಿದ್ದೀವಿ, ವಿಜಯಭಾಸ್ಕರು, ಜಿ ಕೆ ವೆಂಕಟೇಶ್ ಅಂತೆಲ್ಲ ದಿನ ಕೇಳ್ತಾ ಇರ್ತೀವಿ ರೇಡಿಯೋದಲ್ಲಿ. ಇಲ್ಲಿ ರೆಕಾರ್ಡಿಂಗ್ಗೆ ಬಂದುಬಿಟ್ಟಿದ್ದೀನಿ ನಾನು. ಅಂದರೆ ಫಸ್ಟು ನಾನು ನುಡಿಸಿದ್ದು ಮಾಧವ್ ಗುಡಿ ಅವ್ರದ್ದು ಕ್ಯಾಸೆಟ್ ರೆಕಾರ್ಡಿಂಗು, ಕ್ಯಾಸೆಟ್. ಆಮೇಲೆ ಫಿಲ್ಮ್ ರೆಕಾರ್ಡಿಂಗ್ ಬಂದಾಗ ಇವ್ರದ್ದು ವಿಜಯಭಾಸ್ಕರ್ ಅವ್ರನ್ನ ತುಂಬ ನೆನೆಸ್ಕೊಳ್ಳೇಬೇಕು ನಾನು. ರೆಕಾರ್ಡಿಂಗಲ್ಲಿ ತುಂಬ ಎನ್ಕರೇಜ್ ಮಾಡೋರು. ನಾನು ಇನ್ನೂ ಹೊಸಬ್ಳು ಅವಾಗ. ರೆಕಾರ್ಡಿಂಗ್ ಅಲ್ಲೆಲ್ಲ ಮಡ್ರಾಸ್ನವರೆಲ್ಲ ತುಂಬ ನುರಿತ ಕಲಾವಿದರು, ಅಷ್ಟು ವರ್ಷ ಅಲ್ಲಿ ನುಡಿಸಿದವರು. ಇದು ನಾವೆಲ್ಲ ಇನ್ನೂ ಇನ್ಎಕ್ಸ್ಪೀರಿಯನ್ಸ್ಡ್, ಅವಾಗ ಹೊಸದಾಗಿ ಎಂಟ್ರಾಗಿರೋರು. ಮತ್ತು ಟ್ಯೂನಿಂಗೂ ಯಾವುದಕ್ಕೆ ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ, ಎಲ್ಲ ಒಂದೊಂದೇ ಕಲ್ತ್ಕೊಂಡಿದ್ದು. ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ. ಆಮೇಲೆ ಟೋನಲ್ಲಿ ಕ್ವಾಲಿಟಿ ಗೊತ್ತಿಲ್ಲ, ಏನೋ ಫುಲ್ ಇಳಿಸ್ಬಿಟ್ರೆ ಟೋನ್ ಹೊರಟೋಗುತ್ತೆ. ಅಯ್ಯೋ ಅದು ಚೆನ್ನಾಗಿ ಕೇಳಿಸಲ್ಲ, ಅಯ್ಯೋ ಯಾಕೋ ಸರಿಗೆ ಬರ್ತಾ ಇಲ್ಲ, ಅಷ್ಟೇ ಗೊತ್ತು. ಹಾಗೆ ಒಂದು ಚೂರೇ ಕಲ್ತ್ಕೊಂಡಿದ್ದವಾಗ. ಆವಾಗ ನೋಡಿ, ನೀವು ಕೇಳಿದ್ರಿ ಫಿಲ್ಮ್ ರೆಕಾರ್ಡಿಂಗಲ್ಲಿ ಒಂದು 30-40 ವೈಲಿನ್ನು, ವಿಯೋಲ, ಚೆಲ್ಲೋ, ಡಬಲ್ ಬೇಸು ಇದೆಲ್ಲ ಇರೋದು, ಕೀಬೋರ್ಡ್ಸು. ಅದ್ರಲ್ಲಿ ಕ್ಯಾಶಿಯೋನಲ್ಲಿ ಅದು ಚೆಲ್ಲೋ ನುಡಿಸ್ತಾಯಿದ್ರು. ನಾನು ಒರಿಜಿನಲ್ ವೈಬ್ರಫೋನ್ ನೋಡಿದ್ದೀನಿ. ಏನು ವೈಬ್ರಫೋನ್ ಅಂದರೆ ವೈಬ್ರಫೋನ್ ಅಂತ ಕ್ಲಿಂಗ್ ಕ್ಲಿಂಗ್ ಅಂತ ಬರುತ್ತೆ ನಿಮಗೆ ಕೇಳಿಸುವಾಗ. ಅದು ಒರಿಜಿನಲಿ ಹಾಗೆ ಕೀಬೋರ್ಡ್ ಥರನೇ ಇರುತ್ತೆ, ಮೆಟಲ್ದು ಒಂದು ಸ್ಟಿಕ್ ಇರುತ್ತೆ, ಅದರಲ್ಲಿ ನುಡಿಸೋದು. ಅಲ್ಲಿ ಕಾರ್ಡ್ ನುಡಿಸೋದು, ಸಸ್ಟೈನ್ ಪೆಡ್ಲ್ ಇರುತ್ತೆ, ಎಷ್ಟೊತ್ತು ಬೇಕಾದ್ರೆ ಸಸ್ಟೈನ್ ಮಾಡ್ಬೋದು, ಈ ಥರ ಎಲ್ಲ. ಅದು ಒಂದು ಸರಿ ಹಿಂಗೆ ಅಂದ್ಬಿಟ್ರೆ ಹಳದೋಗ್ತಾ ಇದ್ದೆ. ಇದು ನಿಜವಾಗ್ಲೂ ಹೌದು, ಆ ಥರ ನಿಜಾನ ಕನಸ ಅಂತ. ಆಮೇಲೆ ನಮ್ಗೆ ಇನ್ನೂ ಕಲಿತಾ ಇದ್ದಿದ್ದ ಟೈಮು, ಹಾಗೆ ಅವಕಾಶ ಬಾಗಲ್ ತೆಕ್ಕೊಳ್ತಾ ಇದೆ ಒಂದೊಂದೇ. ನಾನು ಯಾವುದು ಕೇಳ್ಕೊಂಡು ಹೋಗಲಿಲ್ಲ, ತಂತಾನೆ ಓಪನ್ ಆಗಿ. ಟ್ಯಾಲೆಂಟ್ ಇದ್ರೆ ಎಲ್ಲ ಕಡೆನೂ ಬಾಗಿಲು ಓಪನ್ ಆಗುತ್ತೆ. ಆ ಥರ ಕಲಿಕೆನೂ ಇತ್ತಲ್ಲ ನಿಮ್ಮ? ಕಲಿಕೆ ತುಂಬ ಮುಖ್ಯ. ಕಲಿಕೆ ಒಂದೊಂದು ಒಬ್ಬೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಒಂದೊಂದು ಥರ. ಇವಾಗ ನಾ ಏನೋ ರೆಡಿ ಮಾಡಿಕೊಂಡು ನುಡ್ಸೋಕ್ಕೆ ಶುರು ಮಾಡಿಬಿಟ್ಟೆ. ಏನೋ ಒಂದು ಸ್ವಲ್ಪ ಆಲಾಪ್ ನುಡ್ಸಮ್ಮ ಅಂದ ತಕ್ಷಣ ನೀವು ಕಚೇರಿ ಮಾಡಿಬಿಡಿ, ಸ್ವಲ್ಪ ನುಡಿಸಿ ಅಂತ ಹೇಳೋರು ಕೆಲವರು. ಸರಿ, ಅಷ್ಟು ಸ್ವಲ್ಪ ನುಡ್ಸೋದು ಹೇಗೆ, ಸ್ವಲ್ಪ ನುಡ್ಸೋದು ಹೇಗೆ ಅನ್ನೋದು ಒಂದು ಹೌದು. ಆಮೇಲೆ ಸ್ವಲ್ಪ ನುಡ್ಸೋದು ಕಲ್ತ್ಕೊಂಡು, ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮುಗ್ದೇ ಹೋಯ್ತು ಟೈಮು. ಅದನ್ನ ಕ್ರಿಸ್ಪಾಗಿ ಇಷ್ಟಿಷ್ಟಕ್ಕೆ ನುಡಿಸ್ಬೇಕು. ಆಮೇಲೆ ಕೆಲವರು ಅಯ್ಯೋ ಜಾಸ್ತಿ ನುಡಿಸ್ಬೇಡ ಅನ್ನೋರು, ಕೆಲವ್ರು ನುಡಿಸಿದ್ರೆ ಯಾಕೆ ಸುಮ್ಮನೆ ಇದೆಯಾ, ಇನ್ಸ್ಟ್ರೂಮೆಂಟ್ ಇದ್ದಾಗ ನುಡಿಸ್ತಾ ಇರಬೇಕು ಅಂತನೋರು. ಬಟ್ ಇದಿಷ್ಟರ ಮಧ್ಯದಲ್ಲಿ ವರ್ ಯು ದ ಓನ್ಲಿ ಫೀಮೇಲ್ ಮ್ಯೂಸಿಷಿಯನ್ ಮ್ಯಾಮ್? ಅಂದರೆ ಸಿತಾರ್ಗೆ ನಾನು ಅಂದರೆ ಕಡಿಮೆ ಇತ್ತು ಅಲ್ಲ ಆಗಿನ ಕಾಲದಲ್ಲೆಲ್ಲ. ಅಂದರೆ ಫೀಲ್ಡಲ್ಲಿ ನಿಂತವಳು ನಾನು ಅಷ್ಟೇ. ಈಗ ವಾರುಣಿ ನುಡ್ಸೋಳು, ಅಂದರೆ ಅವಳು ಇವಾಗ ಫುಲ್ಲು ಅವಳದೇ ಏನೋ ಇಂಡಿವಿಜುವಲ್ ಪ್ರೋಗ್ರಾಮ್ಸೇ ಜಾಸ್ತಿ. ರೆಕಾರ್ಡಿಂಗ್ಸ್ಗೆ ಅವಾಗ ತುಂಬ ಬರೋಳು. ವಾರುಣಿ, ಪುಷ್ಪ, ವೀಣೆಗೆ ಬರೋರು. ಸಿತಾರಿಗೆ ನಾನೊಬ್ಬಳೇ ಇದ್ದೆ ಹುಡುಗಿ. ಹೆಂಗಿರ್ತಿತ್ತು ಮ್ಯಾಮ್ ಆಗಿನ ಕಾಲದಲ್ಲೆಲ್ಲ ವಿತ್ ಸೋ ಮೆನಿ ಪೀಪಲ್ ಆ್ಯಂಡ್ ಮಸ್ಟ್ ಹ್ಯಾವ್ ಬಿನ್ ಸೋ ಡಿಫಿಕಲ್ಟ್ ಅಲ್ಲ? ಬಟ್ ಆ ಟೈಮಲ್ಲಿ ನೀವು ಬೆಂಗಳೂರಿಗೆ ಬಂದ್ಬಿಟ್ಟಿದ್ರಾ ಅಥವಾ ಮೈಸೂರಲ್ಲೇ ಇದ್ರಾ? ಮೈಸೂರಲ್ಲೇ. ಸೊ ಮೈಸೂರು ಆ್ಯಂಡ್ ಬ್ಯಾಂಗ್ಳೂರ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಹೌದು. ಇನ್ನು ಅವಾಗ PUC ಓದ್ತಾ ಇದ್ದೆ. ಓ ಮೈ ಗಾಡ್, ಯು ವರ್ ಸೋ ಯಂಗ್ ಆ್ಯಂಡ್ ಸೋ ಎಸ್ಟಾಬ್ಲಿಷ್ಡ್ ಆಲ್ರೆಡಿ. ಅಲ್ಲ ಅಂದರೆ ಅಟ್ಲೀಸ್ಟ್ ಪೀಪಲ್ ನ್ಯೂ ದಟ್ there is an artist who can play on sitar and who can be taken for recordings, which is like you are ready for shows. ಅದು ಖುಷಿ ಆಗುತ್ತೆ ಇವಾಗ ನೆನೆಸ್ಕೊಂಡ್ರೆ. ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಏನಂದರೆ ಅವಾಗ ಫೋನ್ ಇಲ್ಲ, ಲೆಟ್ರ್ ಬರೆಯೋರು. ಓ
ವಿಜಯಭಾಸ್ಕರ್ದು ಲೆಟ್ರ್ ಬರೋದು, ಒಂದು ಇನ್ಲ್ಯಾಂಡ್ ಲೆಟರು. ಫಸ್ಟು ರಿಪ್ಲೈ ಕಾರ್ಡ್ ಇರೋದು, ಕಾರ್ಡ್ ಬರೋದು ಏನಂದರೆ, ಒಂದು ರಿಪ್ಲೈ ಕಾರ್ಡಲ್ಲಿ ಮೇಲ್ಗಡೆ ಡೇಟು, ಮ್ಯೂಸಿಕ್ ಡೈರೆಕ್ಟರು, ಸ್ಟುಡಿಯೋ, ಯಾವ ಟೈಮು, 9 to 2, 2 to 9, ಈ ಥರ ಯಾವ ಕಾಲ್ ಶೀಟಲ್ಲಿ ನಿಮ್ಗೆ ಬೇಕು ಸಿತಾರು ಅಂತ ಅವೈಲಬಿಲಿಟಿ ಬರೆದ್ಬಿಟ್ಟು ನಾವು ಅದನ್ನ ಪೋಸ್ಟ್ ಮಾಡಬೇಕು ರಿಪ್ಲೈ ಕಾರ್ಡಲ್ಲಿ. ಇನ್ನೊಂದೊಂದು ಸರಿ ಏನಾಗುತ್ತೆ, ಲೇಟರ್ ಏನಾಯಿತು, ಇನ್ಲ್ಯಾಂಡ್ ಲೆಟ್ರಲ್ಲಿ ಪ್ರಿಂಟೆಡ್ ಅದು, ಅದರಲ್ಲೆಲ್ಲ ಪ್ರಿಂಟ್ ಮಾಡಿರು, ಇಂಥ ಮ್ಯೂಸಿಕ್ ಡೈರೆಕ್ಟರು, ಇಂಥ ಸ್ಟುಡಿಯೋ, ಇಂಥ ದಿನ, ಇಷ್ಟು ಕಾಲ್ ಶೀಟು, ಈ ಟೈಮ್, ಇವತ್ತು ಬೆಳಿಗ್ಗೆಂದು, ನಾಳೆದು ಮಧ್ಯಾಹ್ನದ ಕಾಲ್ ಶೀಟು, ಹೀಗೆ ಇಷ್ಟು ಸಾಂಗ್ಸ್ ಇದೆ ಅಂತ ಅವೈಲಬಿಲಿಟಿ ನಾವು ಇನ್ನೊಂದು ಬರೆದ್ಬಿಟ್ಟು ಎಸ್ ಅವೈಲಬಲ್ಲ ಇಲ್ವಾ, ನಮಗೇನೋ ಟೆಸ್ಟೋ ಏನೋ ಇದೆ, ಇಲ್ಲೇನೋ ಇದೆ ಅಂದರೆ ಇಲ್ಲ ಅಂತ ಬರೆದು ಕಳಿಸೋದು. ಹಿಂಗೆ ಮ್ಯಾಮ್, ಯು ಟ್ರಾವೆಲ್ ಸಚ್ ಎ ಲಾಂಗ್ ಡಿಸ್ಟೆನ್ಸ್ ಹೌದು ಇನ್ ದಿಸ್ ಮ್ಯೂಸಿಕಲ್ ಕರಿಯರ್. ಅದು ಇನ್ಲೈನ್ ಲೆಟರಿಂದ ಇವಾಗ ಎಲ್ಲರೂ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ತನಕನೂ ಯು ಹ್ಯಾವ್ ಸ್ಟೇಡ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ದೆನ್ ಸ್ಟೇಡ್ ರೆಲೆವೆಂಟ್. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯು. ಇವತ್ತಿಗೂ ದ ಫಸ್ಟ್ ಚಾಯ್ಸ್ ಎನಿಬಡಿ ವಾಂಟ್ಸ್ ಅಂತಂದರೆ ಐ ಥಿಂಕ್ ಎಲ್ಲರಿಗೂ ಬರದೇ ಯೋಚನೆಗೆ ಸಿತಾರ್ ಸುಮಾರಾಣಿ. ಹೌ ಡಿಡ್ ಯು ಮ್ಯಾನೇಜ್ ಮ್ಯಾಮ್ ಈ ಟ್ರಾವೆಲಿಂಗ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ? ಎಲ್ಲ ಚಾಲೆಂಜಿಂಗೇನೆ. ಇಟ್ ಮಸ್ಟ್ ಹ್ಯಾವ್ ಬಿನ್ ವೆರಿ ಚಾಲೆಂಜಿಂಗ್ ಅಲ್ಲ? ನನಗೆ ನನ್ನ ದಾರಿ ಉದ್ದಕ್ಕೂ ಬರೀ ಚಾಲೆಂಜಸ್ಸೇ. ಅಂದರೆ ಅವಾಗ ಮೈಸೂರಿಂದ ಸಿತಾರ್ ತೊಗೊಂಬರ್ಬೇಕು. ಆಗ ಐ ಥಿಂಕ್ ಆ ಥರ ಒಂದು ಕಮಿಟ್ಮೆಂಟ್ ಕೂಡ ಇತ್ತು ಅನ್ಸುತ್ತೆ. ಅದನ್ನು ಚಾಲೆಂಜ್ ಅಂತಲೇ ತೊಗೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಐ ಮೀನ್ ದ ವೇ ವಿ ಲುಕ್ ಅಟ್ ಯು, ನಾನು ಇಷ್ಟು ವರ್ಷದಲ್ಲಿ ನೋಡಿರೋದ್ರಲ್ಲೂ ಯಾವತ್ತೂ ಅದರ ಬಗ್ಗೆ ಅದು ನೆಗೆಟಿವ್ ಆಗಲಿ ಅಥವಾ ಅದೊಂದು ಬೇಸರದಲ್ಲಿ ಹೇಳೇ ಇಲ್ಲ. ಇಟ್ ವಾಸ್ ಲೈಕ್ ಅದೊಂದು ಹಂತ ಆ ಥರನೇ ಹೇಳ್ಕೊಂಡು. ಯಾಕಂದ್ರೆ ಹಾಗೆ ಬಂತು, ಹಾಗೆ ಬಂದಾಗ ಇದು ಏನಾಗುತ್ತೆ ನೋಡೋಣ ಅನ್ನೋ ಥರನೇ ಅನಿಸ್ತಾ ಇತ್ತು ಹೊರತು ಇದನ್ನ ಪಾಸ್ ಆಗಬೇಕು ಹೆಂಗಾದ್ರು ಅಂತ ಆ ಥರ ಅನ್ಸೋದು ಹೊರತು ಇದು ಯಾರು ಮಾಡೋಕ್ಕಾಗದೇ ಇರೋದೇನಲ್ಲ ಅನ್ನೋ ಥರ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಹಿಂದೆ ತಿರುಗಿ ನೋಡಿದಾಗ ಕಷ್ಟ ಇತ್ತಲ್ವಾ ಅವಾಗ. ಯಾಕಂದರೆ ಇವಾಗನೂ ನೀವು ನೋಡ್ತಾ ಇದ್ದೀರಾ ಹೌ ದಿಸ್ ಜನರೇಷನ್ ಎಲ್ಲರೂ ಹೌ ಡು ದೇ ರಿಯಾಕ್ಟ್ ಟು ದ ಸೇಮ್ ಸಿಚುವೇಶನ್ ಇಫ್ ಪುಟ್ ಫೋರ್ತ್ ಇನ್ ದ ಸೇಮ್ ಸಿನಾರಿಯೋ ಅಂತಂದಾಗ ಅವಾಗ ಅನ್ಸತ್ತಲ್ಲ ರಿಲೇಟ್ ಮಾಡ್ಕೊಂಡಾಗ ಮಸ್ಟ್ ಹ್ಯಾವ್ ಬೀನ್ ಸೋ ಡಿಫಿಕಲ್ಟ್ ಫಾರ್ ಯು. ಅಲ್ಲಿಂದ ಇಲ್ಲಿಗೆ ಬಾ. ಹೌದು. ಹೆಂಗೆ ಮ್ಯಾಮ್, ಹೌ ಡಿಡ್ ಯು ಮ್ಯಾನೇಜ್ ರಿಯಲಿ? ಬೆಂಗಳೂರು ಮೈಸೂರು ಹಾಗೆ ಮಾಡ್ತಾ ಇದ್ದೆ. ಒಂದು ಸರಿಗೆ ಏನಾಗೋಗಿತ್ತು, ಅವತ್ತೇ ಹೋಗಿ ಅವತ್ತೇ ಬರಬೇಕು. ಏನು ಯಾವುದೋ ರೆಕಾರ್ಡಿಂಗು ಮಧ್ಯಾಹ್ನ ಬಂದುಬಿಡಿ. ಮಧ್ಯಾಹ್ನ ಹೆಂಗೆ ಬರೋಕ್ಕಾಗತ್ತೆ? ಬೆಳಿಗ್ಗೆ ಫಸ್ಟು ಹಿಂದಿನ ದಿನ ಹೇಳ್ತಾ ಇದ್ದಾರೆ. ಹೇಳಿಬಿಟ್ಟು ನಾಳೆ ಇದೆ ರೆಕಾರ್ಡಿಂಗು, ಇಲ್ಲ ನಾನು ಸಿತಾರ್ ತಂದಿಲ್ಲ, ನಾನು ಸುಮ್ಮನೆ ಬಂದಿದ್ದೆ, ಹೋಗಿ ತಂದುಬಿಡಿ ಅಂತ. ನಾನು ಬೆಳಿಗ್ಗೆ ಫಸ್ಟ್ ಬಸ್ಸಲ್ಲಿ ಹೋಗಿ ತಗೊಂಡು ತಕ್ಷಣ ಆಟೋ ನಿಲ್ಲಿಸ್ಕೊಂಡು ಸಿತಾರ್ ತೊಗೊಂಡು ಹಾಗೆ ಆಟೋದಲ್ಲಿ ಬಂದಿರೋದು. ಬಸ್ಸಲ್ಲೇ. ಅವಾಗ ಏನಾಗೋದು, ಬಸ್ಸಲ್ಲಿ ಇನ್ಸ್ಟ್ರೂಮೆಂಟ್ ನೋಡೋಕೆ ದೊಡ್ಡದಾಗಿ ಕಾಣುತ್ತಲ್ಲ, ವೆಯ್ಟ್ ಇಲ್ಲ, ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ನಾವು ಲಗೇಜ್ ಹಾಕಿಸ್ಬೇಕು. ಲಗೇಜ್ 11 ರೂಪಾಯಿ, ಬಸ್ ಟಿಕೆಟೇ 20 ರೂಪಾಯಿನೋ 18 ರೂಪಾಯಿನೋ ಇತ್ತು ಅವಾಗ ಬಸ್ ಟಿಕೆಟ್ ಮೈಸೂರಿಂದ ಬೆಂಗಳೂರಿಗೆ. ಇಲ್ಲಿ ಲಗೇಜ್ಗೆ ಹೋಗಿ ಅದೆಲ್ಲೋ ಹೋಗಬೇಕು ಲಗೇಜ್. ಅದ್ರಲ್ಲಿ ಆ ಭಯ ಬೇರೆ ಇರುತ್ತೆ, ಅದು ಡ್ಯಾಮೇಜ್ ಆಗಬಾರ್ದು ಅಲ್ವಾ. ಅವಾಗ ಈ ಥರ ಕವರ್ಸ್ ಎಲ್ಲ ಇಲ್ಲ. ನಮ್ಮಮ್ಮ ಹೊಲ್ಕೊಟ್ಟಿದ್ರು ಬಟ್ಟೆದೊಂದು ಕವರ್, ಅದೇ ಕವರ್ ಹಾಕ್ಕೊಂಡು ಹುಷಾರಾಗಿ ಎತ್ಕೊಂಡು ಬರೋದು. ವಾಟ್ ಅನ್ ಇಂಟ್ರೆಸ್ಟಿಂಗ್ ಜರ್ನಿ ಮ್ಯಾಮ್. ನಿಜವಾಗ್ಲೂ ಅದನ್ನ ಮೆಲ್ಕ್ ಹಾಕಿದ್ರೆ ಇಷ್ಟು ಸಣ್ಣ ಪುಟ್ಟ ಹೆಜ್ಜೆನಲ್ಲಿ ಇಷ್ಟು ದೂರ ಬಂದು ಇವತ್ತಿಗೂ ಎಲ್ಲರಿಗೂ ಸುಮಾರಾಣಿ ಮ್ಯಾಮ್ ಇವಾಗಲೂ ಬೇಕು ಅಂತ ಕೇಳ್ಕೊಳ್ತಾರಲ್ಲ. ಐ ಥಿಂಕ್ ದಟ್ಸ್ ಅ ಹ್ಯೂಜ್ ಅಚೀವ್ಮೆಂಟ್. ಅಲ್ಲ, ಆಮೇಲೆ ಇಲ್ಲಿ ಬಂದ ಮೇಲೂ ರೆಕಾರ್ಡಿಂಗ್ ಅಷ್ಟೆಲ್ಲ ದಡಬಡ ಅಂತ ಬಂದರೆ ಶುರುವಾಗದೆ, ಅಂದರೆ ಎಲ್ಲ ಸರಿ ಆಗಬೇಕು. ಅವರು ನೋಟೇಶನ್ಸ್ ಬರಿಬೇಕು. ಅಲ್ಲಿ ಕಂಪೋಸ್ ಮಾಡ್ತಾಯಿದ್ರು ಕೂತ್ಕೊಂಡು, ಅಲ್ಲಿ ಕಂಪೋಸ್ ಮಾಡಿ ಸಿಂಗರ್ಸ್ಗೆ ಅಲ್ಲಿ ಹೇಳಿಕೊಟ್ಟು, ಆಮೇಲೆ ನಮಗೆಲ್ಲ ನೋಟೇಶನ್ಸ್ ಕೊಟ್ಟು. ಎಷ್ಟು ಜನ ಇರ್ತಾ ಇದ್ರು ಅಪ್ರಾಕ್ಸಿಮೇಟ್ಲಿ ಒಂದು ಆರ್ಕೆಸ್ಟ್ರಾನಲ್ಲಿ? ಫಿಲ್ಮ್ ರೆಕಾರ್ಡಿಂಗ್ ಅಂದರೆ ಅಟ್ಲೀಸ್ಟು ಒಂದು 40ರಿಂದ 60 ಜನ ಇದ್ದೇ ಇರೋರು ಫಿಲ್ಮ್ ರೆಕಾರ್ಡಿಂಗ್ ಅಂದರೆ. ಕೋರಸ್ ಸಿಂಗರ್ಸು ಒಂದು 10-12 ಜನ ಕೋರಸ್ ಸಿಂಗರ್ಸು. ಅಯ್ಯೋ, ಅದು ಕೇಳೋಕ್ಕೆ ಚಂದ. ಈಗೆಲ್ಲ ನಮ್ಗಳು ನೋಡೋಕ್ಕೂ ಸಿಕ್ಕತ್ತೋ ಇಲ್ವೋ. ಆಮೇಲೆ ವಿಜಯಭಾಸ್ಕರ್ ಒಂದು ಕಾಯರ್ ಗ್ರೂಪ್ ಮಾಡಿದರು, ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು. ಎಲ್ಲರೂ ಸೋಲೋ ಸಿಂಗರ್ಸೇ, ಎಲ್ಲರೂ ಅಷ್ಟು ಅದ್ಭುತವಾಗಿ ಹಾಡೋರು. ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಾಯರ್
ಮಾಡಿದರು, ತುಂಬ ಚೆನ್ನಾಗಿತ್ತದು. ಅದು ಬಂದರೆ ಸಾಕು, ಅವರು ಲಾಸ್ಟಲ್ಲಿ ಅವ್ರ ಸಿನಿಮಾದಲ್ಲಿ ಏನೋ ತಾಯಿ ಸತ್ತೋಗ್ತಾಳೆ ಏನೋ ಇರುತ್ತೆ, ಆವಾಗ ಇವ್ರದ್ದು ಕೋರಸ್ ಇದು ಬಂದ ತಕ್ಷಣ ಅಲ್ಲೇ ಅಳು ಬಂದ್ಬಿಡೋದು. ಹಾಗೆ ಎಷ್ಟು ಅದರೊಳಗೆ ಸೋಲ್ ಫುಲಿ ಮಾಡಿರ್ತಿದ್ರು ಅನ್ಸುತ್ತಲ್ಲ. ಅಲ್ಲ, ನನಗೆ ಆವಾಗ ಗೊತ್ತಾಗಿತ್ತು, ಸಿನಿಮಾ ನೋಡಬೇಕಾದ್ರೆ ನಾವು ಮ್ಯೂಸಿಕ್ ಇಲ್ಲದೇನೆ ನಾವು ನೋಡಿದ್ರೆ ಝೀರೋ, ಏನೂ ಇಲ್ಲ. ಪಾಪ ಅವ್ರು ಎಲ್ಲ ಕಷ್ಟಪಟ್ಟೆ ಕೆಲಸ ಮಾಡಿರ್ತಾರೆ, ಆ ಮ್ಯೂಸಿಕ್ಕು ನಮಗೆ ಬುರ್ರಂತ ಎತ್ಬಿಡುತ್ತೆ ಮೇಲಕ್ಕೆ ಅಲ್ವಾ. ಸಚ್ ಅ ಥಾಟ್ ಪ್ರೊವೋಕಿಂಗ್ ಇದು ಆ್ಯಕ್ಚುಲಿ. ಇಮ್ಯಾಜಿನ್ ಒಂದು ಮೂವಿನ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಲುಕ್ ಸೋ ಪೇಲ್ ಆ್ಯಂಡ್ ಸೌಂಡ್ ಸೋ ಪೇಲ್ ಅಲ್ಲ. ಅದು ಕಂಡಕ್ಟರ್ಸ್ ಇರ್ತಾಯಿದ್ರು ಆವಾಗ, ಎಲ್ಲರಿಗೂ ಕಂಡಕ್ಟ್ ಮಾಡೋಕ್ಕೆ. ಆವಾಗ ಅಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಐ ಮೀನ್, ಕ್ಯಾನ್ ಯು ಜಸ್ಟ್ ನೇಮ್ ಅ ಫ್ಯೂ ಆಫ್ ದೆಮ್ ಮ್ಯಾಮ್? ಬಿಕಾಸ್ ಐ ಥಿಂಕ್ ಆಲ್ ಆಫ್ ಅಸ್ ಶುಡ್ ನೋ ವಿಚ್ ಆರ್ ದ ಲೆಜೆಂಡ್ರಿ ಮ್ಯೂಸಿಷಿಯನ್ಸ್. ನನಗೆ ಗೊತ್ತಿರೋ ಹಾಗೆ ನೀವು ಬಾಲಮುರಳಿ ಕೃಷ್ಣ ಅವರ ರೆಕಾರ್ಡಿಂಗಿಂದ ಈಗ ಲೇಟೆಸ್ಟ್ ಅರ್ಜುನ್ ಜನ್ಯ ಅವ್ರ ತನಕನೂ ನೀವು ನುಡಿಸಿದ್ದೀರಾ. ಅಷ್ಟು ಜನದ್ರಲ್ಲಿ who is somebody who stood out for you and who are the people whom you worked with? I definitely want to know this. ನಾವು ಒಬ್ಬರನ್ನೇ ಹೇಳೋಕ್ಕಾಗಲ್ಲ, ಯಾಕೆ ಗೊತ್ತಾ, ಇವರೆಲ್ಲ ಗೌರಿಶಂಕರ ಶಿಖರಗಳಿದ್ದಂಗೆ. ಒಬ್ಬೊಬ್ರು ಆ ಥರ ಅಳತೆ ಮಾಡೋಕ್ಕೆ ಅಂದರೆ ಆ ಶಕ್ತಿ ಇಲ್ಲ ಬಿಡಿ. ಆದರೆ ಒಂದೊಂಥರ ನನಗೆ ಅವಕಾಶ ಸಿಕ್ಕಿದ್ದು ಮಾತ್ರ ನನಗೆ ಯಾರ್ಯಾರು, ಅದೇ ಬಾಲಮುರಳಿ ಕೃಷ್ಣ ಅವರು. ಅಬ್ಬಾ, ಅವ್ರ ಜೊತೆ ಮೈಸೂರು ಪ್ರೋಗ್ರಾಮು 4-5 ದಿವಸ ಪ್ರಾಕ್ಟೀಸಿಗೆ ದಿನ ಹೋಗ್ತಾಯಿದ್ವಿ. ಪ್ರಾಕ್ಟೀಸಿಗೆ ಹೋಗಿ ಅವ್ರ ಮ್ಯೂಸಿಕ್ ಎಲ್ಲ ಈ ಜಯದೇವನ ಅಷ್ಟಪದಿ, ದೇವ್ರ ನಾಮಗಳು ಈ ಥರದ್ದೇ ಹಾಡಿದ್ದು ಅವಾಗ. ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಪ್ರಾಕ್ಟೀಸ್ಗೆ ಹೋಗಿ ಒಂಥರ ನಮಗೆಲ್ಲ ಏನು ಅಂತಾರೆ ಮೈಸೂರಲ್ಲಿ, ನಾನು ಹೇಳ್ತೀನಿ, ಮ್ಯೂಸಿಷಿಯನ್ಸ್ ಅಂದರೆ ಭಾಳ ಗೌರವ. ಯಾರೋ ಒಬ್ಬರು ವಿದ್ವಾಂಸರು ಬಂದರು ಅಂತಂದರೆ ನಾವು ಸಿನಿಮಾ ತಾರೆಗಳನ್ನ ನೋಡೋಕೆ ಹೋಗ್ತಾ ಇರಲಿಲ್ಲ. ಆ ಥರ ನನ್ನ ಹತ್ರ ಒಂದು ಆಟೋಗ್ರಾಫ್ ಬುಕ್ ಇದೆ, ಅದರಲ್ಲಿ ಬರೀ ಮ್ಯೂಸಿಷಿಯನ್ಸ್, ಪಂಡಿತ್ ರವಿಶಂಕರ್, ಬಿಸ್ಮಿಲ್ಲಾ ಖಾನ್, ಇವ್ರದೇನೇ ನನ್ನ ಹತ್ರ ಇರೋ ಆಟೋಗ್ರಾಫ್ಗಳು. ಹಂಗೆ ನೋಡ್ತಾ ಇದ್ವಿ. ಇವರು ಬಾಲಮುರಳಿ ಕೃಷ್ಣ ಅವ್ರು ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಳ್ತಾ ಇರೋದು ಯಾವುದು ತಲೆಗೆ ಹೋಗ್ತಾನೆ ಇಲ್ಲ. ನೆಟ್ಟ ಕಣ್ಣು ಬಿಟ್ಟ ಬಾಯಿ ಅಂತ. ಹಾಗೆ ಅಂದರೆ ಎಲ್ಲನೂ ಹಾಗೆ ಆಯಿತು ನನಗೆ. ಇಲ್ಲೂ ಹಾಗೇನೆ. ಇಲ್ಲಿ ಬಂದ ತಕ್ಷಣ ವಿಜಯ ಭಾಸ್ಕರ್ ಅಂತ ಕಿವಿನಲ್ಲಿ ಕೇಳಿದ್ದೀನಿ, ರೇಡಿಯೋದಲ್ಲಿ ಅವ್ರ ಹೆಸರನ್ನ GK ವೆಂಕಟೇಶ್ ಅಂತ ಕೇಳಿದ್ದೀನಿ. ನೋಡ್ತಾನೆ ಇದ್ರೆ ಇವರೇನಾ ಅವರು ಅಲ್ವಾ, ಹಾಗೆ ಅನ್ಸೋದು. ಬಟ್ ಅವರೆಲ್ಲ ದೇವತಾ ಮನುಷ್ಯರು ನಿಜವಾಗ್ಲು ಹೇಳಬೇಕಾದ್ರೆ. ಇಷ್ಟು ಎನ್ಕರೇಜ್ ಮಾಡೋರು ನೋಡಿ. ಮಡ್ರಾಸ್ನಿಂದ ಒಂದು 30-40 ಜನ ಮ್ಯೂಸಿಷಿಯನ್ನ ಕರ್ಕೊಂಬರೋರು, ಒಂದು ಸಿತಾರ್ ಬೆಂಗಳೂರಿಗೆ ಕರ್ಕೊಂಡು ಬರೋರು. ಮಡ್ರಾಸ್ ಆರ್ಟಿಸ್ಟೇ ಬರ್ತಾ ಇದ್ದಿದ್ದು. ಯಾಕಂದ್ರೆ ಅಷ್ಟೊಂದು ಇಲ್ಲಿನ ಬೆಳೆದಿರಲಿಲ್ಲ, ಆ ಥರ ಪ್ರೊಫೆಷನಲ್ಲಿ ಬೆಳೆದಿರಲಿಲ್ಲ, ಇನ್ನು ಶುರು ಆಗ್ತಾ ಇತ್ತಲ್ಲ. ಆಮೇಲೆ ಒಂದು ಸಿತಾರ್ ಆರ್ಟಿಸ್ಟ್ನ ಕರ್ಕೊಂಬರ್ಬೋದಲ್ವಾ, ತುಂಬ ಎನ್ಕರೇಜ್ ಮಾಡಿ ಲೆಟ್ರು ಬರೋದು, ಅದಕ್ಕೆ ಉತ್ತರ ಕೊಟ್ಟು ಅದ್ರೊಳಗೆ ಬರೀ ನೀವು ಎಸ್ ನೋ ಆಲ್ ರೈಟ್ ಹಾಕಬೇಕು. ಹೌದು ಹೌದು, ಈ ಥರ ಎನ್ಕರೇಜ್ ಮಾಡೋರು. ಆಮೇಲೆ ರೆಕಾರ್ಡಿಂಗಲ್ಲೂ ಅಷ್ಟೇ, ವಿಜಯ ಭಾಸ್ಕರ್ ರೆಕಾರ್ಡಿಂಗ್ ಹೇಳ್ತಾ ಇದ್ದೀನಿ, ಎಲ್ಲ ಒಂದು ರೆಕಾರ್ಡಿಂಗಲ್ಲಿ ಏನೋ ಒಂದು ಚೇಸ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಡ್ರಮ್ಸು, ಅವರು ಬ್ರಾಸ್ ಸೆಕ್ಷನ್ನು ಎಲ್ಲ ನುಡಿಸ್ತಾ ಇರ್ತಾರೆ. ಅದಾದ ತಕ್ಷಣ ನೆಕ್ಸ್ಟು ಅಲ್ಲಿ ಎಂಡಲ್ಲಿ ಅವನ್ನೆಲ್ಲ ಹೊಡ್ಸ್ಕೊಂಡು ಬಂದು ಆಸ್ಪತ್ರೆ ಬಾಗಿಲಿಗೆ ಬಂದು ಅಮ್ಮ ಅಂತಾನೆ. ಆ ಅಮ್ಮನಲ್ಲಿ ನಾನು ನುಡಿಸ್ಬೇಕು ಸಿತಾರ್ ಅಲ್ಲಿ. ಇವ್ರು ಬೇರೆ ಶ್ರುತಿನಲ್ಲಿ ನುಡಿಸಿರ್ತಾರೆ ಇಷ್ಟೊತ್ತು ಚೇಸು, ನನ್ನ ಕಿವಿನಲ್ಲಿ ಫುಲ್ ಅದೇ ಶ್ರುತಿ ಓಡ್ತಾ ಇರುತ್ತೆ. ನಾನು ಯಾವುದೋ ಶ್ರುತಿ ಅದು ಲೆಕ್ಕ ಇಟ್ಕೊಂಡಿರ್ತಿದ್ದೆ, ಇದೇ ಮನೆಗೆ ನುಡಿಸ್ಬೇಕು ಅಂತ ಅಲ್ಲೇ ಕೈ ಇಟ್ಕೊಂಡು. ಅದು ನುಡಿಸಿದ ತಕ್ಷಣ ಅದೇನೋ ಬೇರೆ ಥರ ಕೇಳಿಸ್ಬಿಡೋದು, ಗಾಬರಿ ಆಗ್ಬಿಡೋದು, ತಪ್ಪು ನುಡಿಸ್ತಾ ಇದ್ದೀನೇನೋ ಅಂತ. ನುಡ್ಸೋಕ್ಕೆ ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಕಟ್ಟಾಗೋದು. ಅವಾಗೇನಂತಂದರೆ ಫುಲ್ಲು ರೀಲ್ ತಿರುಗಿಸ್ಬೇಕು. ಓಹೋ, ಕೈನಲ್ಲಿ ರೀಲ್ ತಿರುಗಿಸ್ಬಿಟ್ಟು ಮತ್ತೆ ಪ್ಲೇ ಮಾಡಬೇಕು. ಎಲ್ಲರೂ ನುಡಿಸ್ಬೇಕು. ಅಲ್ಲಿವರೆಗೂ ಎಷ್ಟು ಬಂತು ಅಷ್ಟು. ನನಗೆ ತುಂಬ ಭಯ ಆಗೋಗೋದು, ಟೆನ್ಷನ್ ಆಗೋದು. ಅವ್ರು ಬರೋರು, ಏನೂ ಯೋಚನೆ ಮಾಡಬೇಡಮ್ಮ, ಹೌ ಸ್ವೀಟ್, ಇನ್ನೊಂದು ಸರಿ ನುಡ್ಸೋಣ, ಏನು ತೊಂದರೆ ಇಲ್ಲ. ಅವರಷ್ಟೇ ಅಲ್ಲ, ಕೆಲವರು ಸೀನಿಯರ್ ಮ್ಯೂಸಿಷಿಯನ್ಸು ಅಷ್ಟೇ.
ಆಮೇಲೆ ಅಷ್ಟು ನುಡಿಸಿ ಮುಗಿದ ತಕ್ಷಣ ಏನೋ ಮುಗೀತಲ್ಲ ಅನ್ನೋಷ್ಟೊತ್ತಿಗೆ ಬಂದು ಹೇಳೋರು ಚೆನ್ನಾಗಿ ಬಂತು, ಅದು ಚೆನ್ನಾಗಿ ಬಂತೋ ಬಿಡ್ತೋ, ಚೆನ್ನಾಗಿ ಬಂತು. ವೆರಿ ವೆರಿ ಸಪೋರ್ಟಿವ್ ಅಲ್ಲ. ನನಗೆ 1 ಸೆಕೆಂಡ್ ನನಗೆ ಯು ಜಸ್ಟ್ ಟುಕ್ ಮೀ ಟು ಅ ಸ್ಟುಡಿಯೋ ವೇರ್ ಐ ವಾಸ್ ಜಸ್ಟ್ ವಿಜುವಲೈಸಿಂಗ್, ಓ ಹಿಂಗಿದ್ದಿರ್ಬೋದಾ, ಎಂಥ ಪುಣ್ಯ ಮಾಡಿದ್ರಿ ಮ್ಯಾಮ್. ಖಂಡಿತವಾಗ್ಲೂ ಪುಣ್ಯ ಮಾಡಿದ್ದೀನಿ. ಅಂಥವ್ರನ್ನೆಲ್ಲ ನೋಡೋದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಫಸ್ಟ್ ಆಫ್ ಆಲು, ಆ್ಯಂಡ್ ಟು ಬಿ ವರ್ಕಿಂಗ್ ವಿತ್ ದೆಮ್. ಆ ಕ್ರೆಡಿಟ್ಸಲ್ಲಿ ನಿಮ್ಮ ಹೆಸರುಗಳು ಅದೆಲ್ಲ ಹೋಗ್ತಿದ್ರೆ ಹೆಸರು ಅವಾಗ ಅದೊಂದು ಹೇಳಬೇಕು. ವಿಜಯಭಾಸ್ಕರ್ ಸರ್ ಹೇಳೋರು ಯಾವಾಗಲೂ ಮ್ಯೂಸಿಷಿಯನ್ಸ್ ಹೆಸರು ಎಲ್ಲೂ ಬರಲ್ಲ. ಇವಾಗೆಲ್ಲ ಬರುತ್ತೆ, ಆವಾಗೆಲ್ಲೂ ಬರ್ತಾ ಇರಲಿಲ್ಲ. ಹೌದು, ನಾವು ಪೀಪಲ್ ಆರ್ ಅವೇರ್ ಆ್ಯಂಡ್ ದೆನ್ ದೇ ವೆರಿ ಕಾನ್ಷಿಯಸ್ ಅಬೌಟ್ ಸ್ವಲ್ಪ ಕ್ರೆಡಿಟ್ಸ್ ಕೊಡೋದ್ರಲ್ಲಿ. ಇನ್ಫ್ಯಾಕ್ಟ್ ಒಂದೊಂದು ಸಾಂಗಲ್ಲೂ ನನಗೆ ಅದೊಂದು ಹುಚ್ಚಿದೆ, ನಾನು ಯಾವಾಗಲೂ ಕ್ರೆಡಿಟ್ಸ್ ನೋಡ್ತಾ ಇರ್ತೀನಿ. ಈವನ್ ಮೂವಿ ಮುಗಿದ ಮೇಲೂ ಒಂದು ಇವಾಗ ಕಾರ್ ಡ್ರೈವರ್ ಅದೂ ಬರುತ್ತೆ, ಎಲ್ಲ ಬರುತ್ತೆ. ಸೊ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಸಿಟ್ಟಿಂಗ್ ಆ್ಯಂಡ್ ವಾಚಿಂಗ್ ಫುಲ್ಲು ಕಂಪ್ಲೀಟಾಗಿ ಅದು ಕೊನೆಗೆ ಬಂದು ದಿ ಎಂಡ್ ಅಂತ ಬರೋ ತನಕ ಕೂತ್ಕೊಂಡು ನೋಡ್ತೀನಿ. ಈಗ ದೇ ಹ್ಯಾವ್ ಆಲ್ ಸ್ಟಾರ್ಟೆಡ್ ಗಿವಿಂಗ್ ಕ್ರೆಡಿಟ್ಸ್ ಫಾರ್ ಹೂ ಇಸ್ ಪ್ರೋಗ್ರಾಮಿಂಗ್ ಇಂಜಿನಿಯರು, ಹೂ ಇಸ್ ಡನ್ ದ ವಯಲಿನ್ನು, ಗಿಟಾರು, ಕೀಸು, ಮಾಸ್ಟ್ರಿಂಗು ಎಲ್ಲ ಕೊಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಅದು ಬಹುಶಃ ಆಗ ಯಾಕೆ ಅಂತಂದರೆ ಆವಾಗ ಟೈಟ್ಲ್ ಕಾರ್ಡು ಅದೇ ಎಷ್ಟಿರೋದು, ಎಷ್ಟು ಅದ್ರ ಮಧ್ಯೆ ಇಲ್ಲೊಂದು 60 ಜನ ಅಂತಂದರೆ ಎಷ್ಟು ಜನದ ಹೆಸರು ಹಾಕೋಕ್ಕಾಗತ್ತೆ ಅವರಿಗೂ. ಆ ಥರ ಇದ್ದಿರಬಹುದೇನೋ ಗೊತ್ತಿಲ್ಲ. ಆದರೆ ಅದೇ ಹೇಳಬೇಕು, ವಿಜಯಭಾಸ್ಕರ್ ಸರ್ ಇದು ಮುರಳಿಗಾನ ಅಮೃತಪಾನ ಅದರದ್ದು ರೆಕಾರ್ಡಿಂಗ್ ಹೋಗಿದ್ದೆ. ಸಾಂಗ್ ರೆಕಾರ್ಡಿಂಗ್ ನಾನು ಹೋಗೋಕ್ಕಾಗಲಿಲ್ಲ, ಅವಾಗ ನಂದೇನೋ ಎಕ್ಸಾಮ್ ನಡೀತಾ ಇತ್ತು. ಅದರ್ವೈಸ್ ವಿಜಯಭಾಸ್ಕರ್ ಅಷ್ಟು ಬೆಂಗಳೂರಿನಲ್ಲಿ ಎಷ್ಟು ರೆಕಾರ್ಡಿಂಗ್ ಮಾಡಿದಾರೋ ಅಷ್ಟು ನುಡಿಸಿದ್ದೀನಿ ನಾನು. ಇದೊಂದು ಮಿಸ್ ಆಗಿದೆ ನನಗೆ ಅಷ್ಟೇ. ಮುರಳಿಗಾನ ಅಮೃತಪಾನ ಸಾಂಗ್ ರೆಕಾರ್ಡಿಂಗ್ ಅದು ರೆಕಾರ್ಡಿಂಗ್ ಆಗೋವಾಗ ಆ ಫಿಲ್ಮಲ್ಲಿ ಬಾಲಸಾಯಿ ಅಂತ ಅವರು ಫ್ಲೂಟ್ ನುಡಿಸಿದ್ದು. ಅವರು ನಮ್ಮ ಏಜ್ನವ್ರೆ, ಅವರೆಲ್ಲ ಚಿಕ್ಕ ಹುಡುಗರು ಅವಾಗ. ಬಾಮ್ಮ ಇಲ್ಲಿ ಅಂತ ಕರೆದ್ರು ವಿಜಯಭಾಸ್ಕರ್ ಸರ್. ಟೈಟ್ಲ್ ಕಾರ್ಡ್ ನಡೆಯುವಾಗ ನೋಡು, ಟೈಟ್ಲಲ್ಲಿ ಬಾಲಸಾಯಿ ಹೆಸರು ಬಂದಿದೆ. ನಾನು ಮಲಯಮಾರುತ ಮಾಡಿದಾಗ ವೀಣಾ ಪ್ಲೇಯರ್ ಹೆಸರು ಹಾಕಿದ್ದೀನಿ, ಉಪಾಸನೆಯಲ್ಲಿ ಹೆಸರು ಹಾಕಿದ್ದೀನಿ, ಇದು ಇವನ ಹೆಸರು ಹಾಕಿದ್ದೀನಿ. ನಂಗೆ ಒಂದೇ ಒಂದು ಆಸೆ, ಸಿತಾರ್ ಮೇಜರ್ ಆಗಿರೋವಂಥ ಒಂದು ಸಿನಿಮಾ ಸಿಕ್ಕಬೇಕು, ನಿನ್ನ ಹೆಸರು ಟೈಟ್ಲಲ್ಲಿ ಬರಬೇಕು. ನನಗೆ ಹೆಂಗಾಗಿರ್ಬೇಕು ಹೇಳಿ. ನಾ ಬರೀ ಒಂದು ರೆಕಾರ್ಡಿಂಗ್ ಹೆಂಗಿರುತ್ತೆ ಅಂತ ನೋಡೋಕ್ಕಷ್ಟೇ ಆಸೆ ಪಟ್ಟವಳು. ಇವ್ರು ಹಿಂಗೆ ಹೇಳ್ಬಿಟ್ರೆ ಆಯ್ತಾ? ಅದು ಇಲ್ಲ, ಆಗಲಿಲ್ಲ. ಅದೊಂದು ದುರಾದೃಷ್ಟ. ಈಗ ಎಲ್ಲ ಬರ್ತಾ ಇದೆ, ಇವಾಗ ಎಲ್ಲರದೂ ಬರ್ತಾ ಇದೆ. ಐ ವಿಶ್ ಪೀಪಲ್ ಟೇಕ್ ನೋಟ್ ಆಫ್ ದಿಸ್ ಆ್ಯಂಡ್ ದೆನ್ ಇನ್ ಫ್ಯೂಚರ್ ಆಲ್ಸೋ ಯಾರ್ಯಾರ್ದು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವ್ರದ್ದೆಲ್ಲನೂ ಬರಬೇಕು ಮ್ಯಾಮ್. ಹೌದು. ಎಷ್ಟು ನಿಮಗೆ ಒಂದು ಲೆಕ್ಕಾಚಾರನಾದರೂ ಇದೆಯಾ? ಹೋಗಲಿ, ಎಷ್ಟು ರೆಕಾರ್ಡಿಂಗ್ಸ್ ಮಾಡಿರ್ಬೋದು, ಎಷ್ಟು ಕಾನ್ಸರ್ಟ್ಸು ಮಸ್ಟ್ ಹ್ಯಾವ್ ರನ್ ಇನ್ ಥೌಸಂಡ್ಸ್ ಅಲ್ವಾ? ಲೆಕ್ಕನೇ ಇಲ್ಲ ನೋಡಿ. ಅವಾಗ ಶುರುವಾಗಿದ್ದು 81 ಬಂದೆ, ಶುರುವಾಗಿದ್ದು 83ಇಂದ ಒಂದು ಸ್ವಲ್ಪ ಶುರುವಾಯಿತು. ಅಂದರೆ ಅದು ಜಾಸ್ತಿ ರೆಕಾರ್ಡಿಂಗ್ಸು ಶುರುವಾಯಿತು, ತಿಂಗಳಲ್ಲಿ 1-2 ಈ ಥರ, ಅದೇ ಜಾಸ್ತಿ. ಅಂದರೆ ಇನ್ನೂ ಶುರುವಾಗಿದ್ದಲ್ಲ ಫೀಲ್ಡು, ಒಂದು ರೆಕಾರ್ಡಿಂಗ್ ಫೀಲ್ಡು. ಆಮೇಲೆ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು 85 ಹೊತ್ತಿಗೆ. ನಾನವಾಗ BA ಮಾಡ್ತಾಯಿದ್ದೆ. BA ಮುಗಿಸಿದ ತಕ್ಷಣ BA ಕ್ಲಾಸ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಬರೀ ಎಕ್ಸಾಮ್ಗೆ ಹೋಗ್ಬಿಟ್ಟು ಬಂದಿದ್ದು ಅಷ್ಟೇ. ಆಮೇಲೆ ನಾನು ಅಂದ್ಕೊಂಡೆ, ರೆಕಾರ್ಡಿಂಗು ಫುಲ್ ಬ್ಯುಸಿ, ಅಂದರೆ ನಾನು ಇದನ್ನ ಪ್ರೊಫೆಷನಾಗಿ ತೊಗೋಬೇಕು ಅಂತ ಎಲ್ಲೂ ಯೋಚನೆ ಮಾಡಲಿಲ್ಲ. ಬಟ್ ಇಷ್ಟೊಂದು ಬ್ಯುಸಿ ಇರುತ್ತಲ್ಲ, ನೋಡೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಇಯರು ನಾನು ಅಷ್ಟಾದಮೇಲೆ ಸುಮ್ಮನಾಗ್ಬಿಟ್ಟೆ. BA ಆದ ತಕ್ಷಣ ರೆಕಾರ್ಡಿಂಗ್ ಇರುತ್ತೆ ಅಂತ ಅಂದ್ಕೊಂಡು ನೋಡಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ಆಗೋಯ್ತು ರೆಕಾರ್ಡಿಂಗ್. ನನಗೆ ಅಷ್ಟೊಂದು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ ಇಯರ್ ಮತ್ತೆ MAಗೆ ಅಪ್ಲೈ ಮಾಡಿ. ಯು ಡನ್ ಯುವರ್ MA ಮಾಸ್ಟರ್ಸ್ ಇನ್ ಸೈಕಾಲಜಿ ಆಲ್ಸೋ. ಓ ಮೈ ಗಾಡ್. ಬಟ್ ನೀವು ಇದು ಕೂಡ ವೆಸ್ಟರ್ನ್ ಮ್ಯೂಸಿಕ್ ಕೂಡ ಕಲ್ತ್ರಿ? ಲೇಟರ್ ವೆಸ್ಟರ್ನ್ ಕಲಿತೆ ನಾನು. ಕೀಬೋರ್ಡ್, ಪಿಯಾನೋ. ಓಕೆ. ಲಂಡನ್ ಕಾಲೇಜ್ ಆಫ್ ಮ್ಯೂಸಿಕಲ್ಲಿ 3 ಗ್ರೇಡ್ ಮಾಡಿಕೊಂಡೆ. ಓಹ್, ಸೊ ಯು ಆರ್ ಅ ಮಲ್ಟಿ ಇನ್ಸ್ಟ್ರೂಮೆಂಟಲ್ ಸ್ಪೆಷಲಿಸ್ಟ್ ಏನಿಲ್ಲ, ಇನ್ಸ್ಟ್ರೂಮೆಂಟಲಿಸ್ಟ್ ಅಟ್ಲೀಸ್ಟ್ ಅಲ್ವಾ? ಬುಲ್ಬುಲ್ಲು, ಮ್ಯಾಂಡಲಿನ್ನು, ಸಿತಾರ್, ಕೀಬೋರ್ಡ್, ಗಿಟಾರ್, ತಬ್ಲಾ ಸ್ವಲ್ಪ ವೋಕಲ್. ಸ್ವಲ್ಪ ಕಲಿತೆ ಅಷ್ಟೇ, 1 ವರ್ಷನೋ ಏನೋ.
I think it was there in your DNA, ma'am, to be a musician. And thanks that it was there in your DNA. ನಮಗೆಲ್ಲ ಅದನ್ನು ನೋಡೋ ಅಂಥ ಭಾಗ್ಯ ಸಿಕ್ತು ಆನೆಸ್ಟ್ಲಿ. ನನಗೆ ಇನ್ನೊಂದು ಹೇಳಬೇಕು, ನನಗೆ ಕರ್ನಾಟಿಕ್ ವೋಕಲ್ ಕಾಲೇಜಲ್ಲಿ ಕಲಿಯುವಾಗ ಟಿ ಶಾರದಾ ಮೇಡಮ್ ಅವರು ಟೀಚ್ ಮಾಡಿದ್ರು. ನಾಗಮಣಿ ಮೇಡಮು, ನಾಗಮಣಿ ಶ್ರೀನಾಥ್ ಅವರು ಎಲ್ಲ ತುಂಬ ಎನ್ಕರೇಜ್ ಮಾಡೋರು. ರೆಕಾರ್ಡಿಂಗ್ ಹೋಗಿ ರೆಕಾರ್ಡಿಂಗ್ ಬಂದುಬಿಟ್ಟು ನಾನು ಯಾವ ಕ್ಲಾಸಿಗೆ ಬರಲಿಲ್ಲ ಅಂದರೆ ಹಿಂಗೆ ರೆಕಾರ್ಡಿಂಗ್ ಇತ್ತು ಮೇಡಮ್ ಅಂತಂದರೆ ಎಷ್ಟೊಂದು ಸಜೆಷನ್ಸು ಕೊಡೋರು ಅವರು. ಹಿಂಗಿರಬೇಕು ರೆಕಾರ್ಡಿಂಗ್ ಅಂದರೆ, ಈ ಥರ ಮಾಡಬೇಕು ಅಂತೆಲ್ಲ ಹೇಳೋರು. ಅಂದರೆ ಒಂದು ಹುಡುಗಿಗೆ ಕೊಡಬೇಕಾದಂಥ ಅಡ್ವೈಸ್ಗಳೆಲ್ಲ ಕೊಡೋರು. ಹೌದಾ? ಆಗ ಎಲ್ಲರ ಮಕ್ಕಳಿಗೂ ಒಂದು ಅಡ್ವೈಸ್ ಮಾಡೋ ಅಂಥ ಒಂದು ಲಿಬರ್ಟಿ ಬೇರೆಯವರಿಗೂ ಕೊಟ್ಟಿರ್ತಿದ್ರು. ಇವಾಗೆಲ್ಲ ಅಫ್ಕೋರ್ಸ್ ಇದನ್ನೆಲ್ಲ ಟ್ರೈ ಮಾಡೋಕ್ಕೂ ಆಗೋದಿಲ್ಲ. ಪಕ್ಕದ ಮನೆಯವ್ರಿಗೆ ಹೋಗ್ಬಿಟ್ಟು ನೀನು ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮ ಮನೆ ಕೆಲಸ ನೀವು ನೋಡ್ಕೊಳ್ಳಿ. ಬಟ್ ಆಗಿನ ಕಾಲದಲ್ಲಿ ಐ ಥಿಂಕ್ ಆತ್ಮೀಯತೆ ಇತ್ತು. ಎಲ್ಲರಿಗೂ ಒಳ್ಳೇದನ್ನ ಹೇಳ್ಕೊಡ್ತಿದ್ದೀವಿ ಅನ್ನೋದು ಒಂದು ಲಿಬರ್ಟಿನೂ ಅಮ್ಮಂದ್ರು ಕೊಟ್ಟಿರೋರು ಬೇರೆಯವ್ರಿಗೂ ಅಲ್ಲ. ಹೌದು. ಈಗ ಯಾರೋ ನಾವು ಆಟ ಆಡ್ತಾ ಇದ್ದೀವಿ ಬೀದಿನಲ್ಲಿ ಅಂದರೆ ಯಾರೋ ಒಬ್ರು ತಾತ ಬರ್ತಾ ಇದ್ದಾರೆ ಅಂತಾರೆ, ಬನ್ರೋ ಈ ಕಡೆಗೆ ತಾತ ಬರ್ತಾ ಇದ್ದಾರೆ. ಅವ್ರು ಹೋದ್ಮೇಲೆ ಯಾರು ಹೇಳ್ಕೊಡ್ತಿರ್ಲಿಲ್ಲ ಅದನ್ನ ನಮಗೆ. ಅವ್ರು ಹೋಗೋವರೆಗೂ, ಅವ್ರು ಬಂದು ನಿಂತ್ಕೊಂಡು ಏನಾದರೂ ಮಾತಾಡ್ಬಿಟ್ಟು ಹೋಗೋವರೆಗೂ ಸುಮ್ಮನೆ ಇರ್ತಿದ್ವಿ. ದಟ್ಸ್ ಟ್ರೂ. ಐ ಥಿಂಕ್ ಅಪ್ಬ್ರಿಂಗಿಂಗ್ ಅಷ್ಟೇ. ಅದಕ್ಕೆ ಐ ಥಿಂಕ್ ಪೇಷನ್ಸ್ ಕೂಡ ಮ್ಯಾಮ್. ನೀವು ಅದನ್ನು ವೇಟ್ ಮಾಡಿ, ಯು ಆರ್ ನಾಟ್ ಇನ್ ಅ ಹರಿ ಟು ರಶ್. ಇವಾಗ ಒಂದು ಸ್ವಲ್ಪ ಕಲ್ತ ಮೇಲಿಂದನೇ ಐ ಥಿಂಕ್ ಪೀಪಲ್ ಆಸ್ಕ್ ವೆನ್ ಆಮ್ ಐ ಗೋನ್ ಟು ರೆಕಾರ್ಡ್ ಅನ್ನೋ ಥರ. ಆಗ ವೇಟ್ ಮಾಡಿ ಅದು ಒಂಥರ ಬಂದಿದ್ದು ಆಪರ್ಚುನಿಟಿನಲ್ಲೇ ಆಸೆ ಪಟ್ಕೊಂಡು ಅದನ್ನೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಥರ ತೊಗೊಂಡು ಮುಂದೆ ಹೋಗ್ತಾ ಇದ್ದಿದ್ದು ಅಲ್ಲ. ಹೌದು. ಅಲ್ಲ ಅಂದರೆ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ಏನಂದರೆ ಇವತ್ತಿಗೂ ಹೆದರಿಕೆ ಇದೆ. ಎಲ್ಲಿ ತಪ್ಪೋಗ್ಬೋದೋ, ಇನ್ನೊಂದು ಸರಿ ಮಾಡ್ಬೋದಾ, ಯಾವುದೋ ರೆಕಾರ್ಡಿಂಗ್ ಆದ ತಕ್ಷಣ ಕೇಳಿದ್ರೆ ಅರೇ ಇನ್ನೂ ಚೆನ್ನಾಗಿ ನೋಡಿಸ್ಬೋದಿತ್ತಲ್ಲ ಅಂತ ಅನ್ಸುತ್ತೆ. ಐ ಥಿಂಕ್ ದಟ್ ಈಸ್ ಒಂದು ಕ್ವಾಲಿಟಿ ಆಫ್ ಎ ಪರ್ಫೆಕ್ಷನಿಸ್ಟ್. ಯಾ, ಐ ಥಿಂಕ್ ಸೊ. ಎಷ್ಟು ಚೆನ್ನಾಗಿದ್ರು ಇನ್ನೊಂಚೂರು ಚೆನ್ನಾಗಿದ್ದಿರ್ಬೋದೇನೋ ಅನ್ನೋದು ಐ ಥಿಂಕ್ ಇಟ್ಸ್ ಅ ಕ್ವಾಲಿಟಿ ಆಫ್ ಅ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಆ್ಯಂಡ್ ಆಲ್ಸೋ ಅ ಪರ್ಫೆಕ್ಷನಿಸ್ಟ್, ಆ್ಯಂಡ್ ವಿಚ್ ಇಸ್ ಗುಡ್ ಫಾರ್ ಎವ್ರಿಬಡಿ. Good for people, to learn from, and good for people who are working with you. Very nice, actually. And ಈಗಿನ ಸಿನಾರಿಯೋ ಹೆಂಗೆ ಅನಿಸುತ್ತೆ ಮ್ಯಾಮ್ ನಿಮಗೆ? ಅಲ್ಲಿಂದ ಇಲ್ಲಿ ತನಕ ಮ್ಯೂಸಿಕಲ್ಲಿ ಬಂದಿದ್ದೀರಾ ನಿಮ್ಮ ಜರ್ನಿ. ಹೂ ಆರ್ ದ ಪೀಪಲ್ ಹೂ ಯು ಆರ್ ಅಸೋಸಿಯೇಟೆಡ್ ವಿತ್? ಆ್ಯಂಡ್ ಐ ನೋ ದಟ್ ಯು ಹ್ಯಾವ್ ಆಲ್ಸೋ ಬೀನ್ ಒನ್ ಆಫ್ ದ ನಾಮಿನೀಸ್ ಫಾರ್ ದಿಸ್ ಗ್ರಾಮಿ. ಹೌದು ಅಲ್ಲ, ಗ್ರಾಮಿ ಬಂತಲ್ಲ. ಐ ಥಿಂಕ್ ಪ್ರಾಬಬ್ಲಿ such a blessing for me to be sitting beside somebody who is a Grammy awardee. ಡೈರೆಕ್ಟ್ ಅಂತಲ್ಲ, ನಮ್ಮ ಗ್ರೂಪ್ಗೆ ರಿಕಿ ಕೇಜ್ ಅವರ ಅದ್ರ ಬಗ್ಗೆ ಒಂಚೂರು ಹೇಳಿ ಮ್ಯಾಮ್. ಹೌ ಡಿಡ್ ಇಟ್ ಆಲ್ ಹ್ಯಾಪನ್? ಆ್ಯಂಡ್ ದೆನ್ ಇಟ್ಸ್ ಸೋ ಡಿಫಿಕಲ್ಟ್ ಅಲ್ಲ ಫಾರ್ ಅನ್ ಇಂಡಿಯನ್ ಟು ರೆಪ್ರೆಸೆಂಟ್ ಅಟ್ ದ್ಯಾಟ್ ಲೆವೆಲ್ ಆ್ಯಂಡ್ ಟು ಬಿ ಏಬಲ್ ಟು ಗೆಟ್ ದಟ್ ಅವಾರ್ಡ್ ಕನ್ಫರ್ಡ್ ಅಪಾನ್ ಯು ಅಲ್ವಾ? ಖಂಡಿತ ಅದು ತುಂಬ ದೊಡ್ಡ ಕೆಲಸ. ಅದಕ್ಕೆ ಬೇಕಾದಷ್ಟು ವರ್ಕ್ ಮಾಡಿದ್ದಾರೆ ರಿಕಿ ಕೇಜ್ ಅವರು. ಹಗಲು ರಾತ್ರಿ ಅದಕ್ಕೋಸ್ಕರ ಬೇಕಾದಷ್ಟು ಎಫರ್ಟ್ ಹಾಕಿದ್ದಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಒಂದು ಇಂಡಿಯನ್ ನೀವು ಹೇಳ್ದಂಗೆ ಆ ಲೆವೆಲ್ಗೆ ಹೋಗಿ ಮಾಡಬೇಕು, ಅಲ್ಲಿವರೆಗೂ ತಗೋಬೇಕು ಅಂದರೆ ತುಂಬ ದೊಡ್ಡ ಮ್ಯೂಸಿಕಲ್ ಅಂಬಾಸಿಡರ್ಸ್ ನೀವೆಲ್ಲರೂ ಗ್ಲೋಬಲಿ ರೆಕಗ್ನೈಸ್ ಮಾಡಿ ಅಷ್ಟು ಒಳ್ಳೆ ಕೆಲಸ ಮಾಡಿ ಅಷ್ಟು ದೂರ ಹೋಗಿ ನಮ್ಮ ದೇಶನ ಮ್ಯೂಸಿಕಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅವ್ರ ಕೈಲಿ ಶಬಾಷ್ಗಿರಿ ತೊಗೊಂಡು ನೀವು ಇಲ್ಲಿಗೆ ಬಂದಿರೋದು. ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಟು ಬಾಡ್ ಆನ್ ಟು ಯು ಫಾರ್ ದಿಸ್. ನಾ ಹೇಳಿದ್ನಲ್ಲ, ನನಗೆ ಎಲ್ಲ ಸಿಕ್ಕಿದ ಅವಕಾಶಗಳಷ್ಟೇ ಓಪನ್ ಆಗ್ತಾ ಹೋಯಿತು. JK ವೆಂಕಟೇಶ್, ವಿಜಯಭಾಸ್ಕರ್, ಎಲ್ ವೈದ್ಯನಾಥನ್, ರಂಗರಾವ್, ರಾಜನ್ ನಾಗೇಂದ್ರ, ಲಕ್ಷ್ಮೀಕಾಂತ್ ಪ್ಯಾರೇಲಾಲು. ಮ್ಯಾಮ್, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಸರ್ ಬಗ್ಗೆ ಅದೊಂದು ಹೇಳಿ ಮ್ಯಾಮ್. ಅದಕ್ಕೆ 100 ಪೀಸ್ ಆರ್ಕೆಸ್ಟ್ರಾ. ಅಬ್ಬಾ ಸಾಕ. ಎಲ್ಲ ಘಟಾನ್ಘಟಿ, ರಂಜಿತ್ ಬ್ಯಾರೆಟ್ ಅವರೆಲ್ಲ ಘಟಾನ್ಘಟಿಗಳೆಲ್ಲನೂ ಇದ್ದರು. ಸಿತಾರ್ಗೆ ಸೌತ್ ಇಂಡಿಯಾದಿಂದ ಎಷ್ಟು ಜನ ಸಿಗ್ತಾರೋ ಅಷ್ಟು ಜನ ಬೇಕು ಅಂತ ಬೆಂಗಳೂರಿಂದ ನಾನಿದ್ದೆ. ಮಿಕ್ದವರು ಕೇರಳದಿಂದ ಒಬ್ಬರು, ಇವರು ಒಟ್ಟು 7 ಜನ ಸಿತಾರ್ ಆರ್ಟಿಸ್ಟ್. ಅವಾಗ ತುಂಬ ಚೆನ್ನಾಗಿತ್ತಪ್ಪ ಅದು. ನಮ್ಗೇನು ಗೊತ್ತಾ, ಸಂಭ್ರಮನೇ ಬೇರೆ ಅದು. ರೆಕಾರ್ಡಿಂಗ್ ಹೋದರೆ ಅಲ್ಲಿ ಒಂದು ಹಬ್ಬದ ವಾತಾವರಣ. ಹೌದು, ಅದು ಎಸ್ಪೆಷಲಿ ಮುಹೂರ್ತ ಆಗ್ಬಿಟ್ರಂತೂ ತಳಿರು ತೋರಣ ಎಲ್ಲ ಹಾಕ್ಬಿಟ್ಟು
ಪೂಜೆ ಅವತ್ತೇ ರೆಕಾರ್ಡಿಂಗ್ ಇರುತ್ತೆ, ಮುಹೂರ್ತದ ದಿನ ಸಾಂಗ್ ರೆಕಾರ್ಡಿಂಗ್ ಮಾಡೋರು ಯಾವಾಗಲೂ. ಎಲ್ಲ ಬಂದ್ಬಿಡೋರು, ಜನ ಅಂದರೆ ಜನ, ಒಂಥರ ಹಬ್ಬದ ವಾತಾವರಣ, ಅಷ್ಟು ಇನ್ಸ್ಟ್ರೂಮೆಂಟ್ಸು. ಮತ್ತು ಮ್ಯಾಮ್ ಫೋಟೋಸ್ ಎಲ್ಲ ಇದೆಯಾ ಮ್ಯಾಮ್? ಖಂಡಿತ ಇಲ್ಲ ನನ್ನ ಹತ್ರ, ಅದೊಂದು ಬೇಜಾರಾಗೋಗುತ್ತೆ. ಫೋಟೋಸ್ ತೆಗ್ದಿದ್ದಾರೆ, ಬಟ್ ಅವ್ರು ಯಾರು ತೆಗೆದ್ರು, ಯಾರ ಕಲೆಕ್ಟ್ ಮಾಡಬೇಕು ಅದು. ಯಾಕಂದ್ರೆ ಇವತ್ತು ರೆಕಾರ್ಡಿಂಗ್ ಮುಗಿಸ್ಕೊಂಡು ಹೋದೆ ಮೈಸೂರಿಗೆ ಅಷ್ಟೇ. ಅದೇ ಆಗಿನ ಕಾಲದಲ್ಲಿ ಐ ಥಿಂಕ್ ಪೀಪಲ್ ವರ್ ಆಲ್ಸೋ ಇಂಟ್ರೆಸ್ಟೆಡ್ ಆ್ಯಂಡ್ ಮೋರ್ ಇನ್ ಟು ಡೂಯಿಂಗ್ ದೇರ್ ವರ್ಕ್ ದ್ಯಾನ್ ಅದರ್ ಈ ಎಕ್ಸಿಬಿಷನ್ ಐಟಮ್ಸ್ ಥರ. ಅಲ್ಲ, ಅವಾಗ ಕಷ್ಟ ಇತ್ತು. ಆಮೇಲೆ ಇವಾಗ ನೋಡಿ, ಈ ಥರ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ನಾವು ನಿಂತ್ಕೊಂಡು ತೆಗೆಸ್ಕೊಳ್ಬೇಕು ರೀ, ನಮ್ಗೆ ಎಷ್ಟು ಗಾಬರಿ. ನನಗಂತೂ ತುಂಬ ಭಯ ಆಗೋದಪ್ಪ. ಕೆಲವರು ಹೋಗೋರು ತೆಗೆಸ್ಕೊಳ್ಳೋದಕ್ಕೆ, ನನಗೆ ತುಂಬ ಹೆದರಿಕೆ, ಕೇಳೋಕ್ಕೆ ಭಯ ನನಗೆ. ಕೆಲವುದಂತೂ ಇಲ್ಲವೇ ಇಲ್ಲ, ಕೆಲವುದು ಇದ್ರೂ ನನಗೆ ಸಿಕ್ಕಿಲ್ಲ. ಅದೆಲ್ಲ ನೋಡೋಕ್ಕೇನೆ ಒಂದು ವಿಶೇಷವಾದ ಸುದ್ದಿ ಅಲ್ಲ. ಅಂದರೆ ಐ ವಿಶ್ ಯಾವ್ದು ಇದೆಯೋ, ಐ ಮೀನ್ ಐ ವುಡ್ ಡೆಫಿನೆಟ್ಲಿ ಲವ್ ಟು ಸಿ ಸಮ್ ಪಿಕ್ಚರ್ಸ್ ಹೆಂಗಿದ್ದಿರ್ಬೋದು ಅಂತ. ನಮ್ಮವರು ಅಲ್ಲಿ ಇದ್ರು ಅಂತಂದರೆ ಆ್ಯಂಡ್ ಟು ಬಿ ಏಬಲ್ ಟು ಸಿ ದೋಸ್ ಪಿಕ್ಚರ್ಸ್ ನಮಗೆ ಅಷ್ಟು ಖುಷಿ ಆಗುತ್ತೆ. ಸೊ ನಿಮ್ಮ ತಂದೆ ತಾಯಿಗೆಲ್ಲ ಇನ್ನೆಷ್ಟು ಖುಷಿ ಆಗ್ಬೋದು, ನಿಮ್ಮ ಫ್ಯಾಮಿಲಿಗೆ, ಎವ್ರಿಬಡಿ ಅಲ್ಲ. You were telling me about this Ricky Cage thing, ma'am. How did it all happen? ಹೆಂಗೆ ನಿಮ್ಮದು ರೆಕಾರ್ಡಿಂಗ್ ಹೆಂಗೆ ನಡೀತಿತ್ತು ಆ್ಯಂಡ್ ಹೌ ಡಿಡ್ ಯು? ರಿಕ್ಕಿ ಕೇಜ್ನ ನಾನು ಸುಮಾರು ಒಂದು ಲೇಟ್ 90s ಗೊತ್ತು. ಅವ್ರದ್ದು ಕೆಲವು ಪ್ರಾಜೆಕ್ಟ್ಸು ಜಿಂಗಲ್ಗೆಲ್ಲ ವರ್ಕ್ ಮಾಡಿದ್ದೀನಿ. ಆಮೇಲೆ ಅವರು ಒಂದು ಸರಿ ಕರೆದ್ರು, ಈ ಥರ ವರ್ಲ್ಡ್ ಮ್ಯೂಸಿಕ್ ಈ ಥರ ಮಾಡಬೇಕು ಅಂತ ಇದ್ದೀನಿ ಅಂತ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದ್ರು. ಆಯಿತು ಬರ್ತೀನಿ ಅಂತ. ಅದ್ರ ಪ್ರಕಾರ ಶೋಗಳು ನಡೀತು ಎಲ್ಲ. ಬೆಂಗಳೂರು ಪ್ಯಾಲೇಸಲ್ಲಿ ಫಸ್ಟ್ ದೊಡ್ಡ ಶೋ ಮಾಡಿದರು. ಎನ್ವೈರ್ನ್ಮೆಂಟ್ಗೋಸ್ಕರ ಅವರು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೋಸ್ಕರನೇ ಮತ್ತು ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ. ಫಸ್ಟ್ ಗ್ರಾಮಿ ಬಂದಿತ್ತು. ಆಮೇಲೆ ಈ ಪ್ರಾಜೆಕ್ಟ್ ತೊಗೊಂಡ್ರು, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಇದರ ಹೆಸರೇನು ಹೇಳಿ ಮ್ಯಾಮ್? ಶಾಂತಿ ಸಂಸಾರ. ಓಕೆ. ಇದಕ್ಕೆಲ್ಲ ಶಾಂತಿ ಸಂಸಾರಕ್ಕೆಲ್ಲ ಅದಕ್ಕೆ ವರ್ಕ್ ಮಾಡಿದ್ವಿ. ಆಮೇಲೆ ಇದ್ರದ್ದೇ ಬೇರೆ ಬೇರೆ ಆಲ್ಬಮ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಇದು ಅದರಲ್ಲಿ ಇದು ಡಿವೈನ್ ಟೈಡ್ಸ್ ಅಂತ ಆಲ್ಬಮ್. ಇದರಲ್ಲಿ ಕೆಲವೆಲ್ಲ ಹಿಮಾಲಯಸ್ ಹತ್ರ ಹೋಗಿದ್ದೀವಿ, ಅಲ್ಲಿ ಲೇ ಲದ್ದಾಖಲ್ಲಿ ಆ ಥರ ಬೇರೆ ಬೇರೆ ಕಡೆ ಎಲ್ಲ ತೊಗೊಂಡಿದ್ದಾರೆ. ನಾನು ಅದರಲ್ಲಿ ಒಂದು 10-11 ಸಾಂಗ್ ಇತ್ತು ಅಂದರೆ ನನಗೊಂದು 6-7 ಸಾಂಗಲ್ಲಿ ನಾನು ನುಡಿಸಿದ್ದೀನಿ. ಸೂಪರ್. ಅದು ಗ್ರಾಮಿಗೆ ನಾಮಿನೇಟ್ ಆಯಿತು, ಗ್ರಾಮಿನೂ ಬಂತು ಅದಕ್ಕೆ. ಸೊ ನಾನು ಅದರಲ್ಲಿ ನಂದು ಪಾತ್ರ ಒಂಚೂರು. ಅಮೇಝಿಂಗ್. ಸೊ ಗ್ಲ್ಯಾಡ್ ಟು ನೋ ದಟ್ ನಮ್ಮ ನೀವಂತೂ ಪಾಪ ಅಲ್ಲಿ ಸಣ್ಣ ಮೈಸೂರಿಂದ ಬೆಂಗಳೂರು ಬಂದು, ಬೆಂಗಳೂರಿಂದ ಅಷ್ಟು ದೂರ ಹೋಗಿ ನಿಮ್ಮ ಸಂಗೀತನ ಎಲ್ಲ ಕಡೆ ಹಂಚಿದ್ದೀರ ಆ್ಯಂಡ್ ಯು ಸ್ಪ್ರೆಡ್ ಲವ್ ಸೊ ಬ್ಯೂಟಿಫುಲಿ. ಕಮಿಂಗ್ ಟು ಯುವರ್ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು ಅಂತಂದರೆ, ನಿಮ್ಮ ಪುಟಾಣಿನ, ಇವಾಗ ಪುಟಾಣಿ ಸ್ವಲ್ಪ ದೊಡ್ಡದಾಗಿರ್ಬೋದು, ನಿಮ್ಮ ಮಗ ಈಸ್ ಆಲ್ಸೋ ಇನ್ ಟು ಮ್ಯೂಸಿಕ್ ಅನ್ಸುತ್ತಲ್ಲ. ವಾಟ್ ಡಸ್ ಹಿ ಡೂ? ಆ್ಯಂಡ್ ದೆನ್ ಅವನು ಪಿಯಾನೋ ಕಲಿತ, ಆಮೇಲೆ ಕ್ಲಾಸಿಕಲ್ ಗಿಟಾರ್ ಕಲಿತ, ಅದರಲ್ಲಿ ಗ್ರೇಡ್ಗಳು ಮಾಡ್ಕೊಂಡಿದ್ದಾನೆ. ಐ ಥಿಂಕ್ ಹಿ ಹ್ಯಾಸ್ ಸಮ್ ಸ್ಪೆಷಲ್ ಕ್ವಾಲಿಟಿ ಆಫ್ ಇನ್ ಅಕಾಡೆಮಿಕ್ಸ್ ಆಲ್ಸೋ ಅಲ್ವಾ? ಅದೇನು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಹೌದು, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಥಿಯರಿಟಿಕಲ್ ಫಿಸಿಕ್ಸ್. ಸಿಕ್ಕಾಪಟ್ಟೆ ಬುದ್ಧಿ ಬೇಕಪ್ಪ ಇಂಥದೆಲ್ಲ ಓದಲಿಕ್ಕೆ. ಅವ್ನು ಚಿಕ್ಕವನಿಂದ ಇದೇ ಮಾಡಬೇಕು ಅಂತ ಒಂದು ಫೋಕಸ್ಡ್ ಆಗಿದ್ದ. ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದ ಚಿಕ್ಕವನಲ್ಲಿ. ಮನೇಲೂ ಅವನಿಗೆ ಎನ್ಕರೇಜ್ ಮಾಡಿದ್ರು, ಏನು ಎಲ್ಲರೂ ಇಂಜಿನಿಯರಿಂಗ್ ಸೇರ್ಕೋ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡು ಅಷ್ಟೇ, ಅವ್ರಿಗೆ ಇವ್ರನ್ನ ಕರ್ಕೊಂಡು ಹೋಗಿ ಸೈಂಟಿಸ್ಟ್ನೆಲ್ಲ ಭೇಟಿ ಮಾಡಿಸೋದು ಎಲ್ಲ ಮಾಡಿ ಅವನಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ. ಆಮೇಲೆ ಅವನು ಆಸ್ಟ್ರೋಫಿಸಿಕ್ಸ್ ಅಂತಿದ್ದ. ಅಲ್ಲಿ ಒಂದು ಸರಿ ಇಸ್ರೋ ಸೈಂಟಿಸ್ಟ್ ಮೀಟ್ ಮಾಡಿದಾಗ ಆವಾಗ ಅವ್ರು ಹೇಳಿದರು, ನಿಂದು ಚೇಂಜ್ ಆಗ್ಬೋದು. ಅವಾಗ ಅವನಿನ್ನ 10th ಏನೋ ಇದ್ದ. PUC ಆಗಲಿ, ಅವಾಗ ನಿಂದು ಏನಾದ್ರು ಸ್ವಲ್ಪ ಚೇಂಜಸ್ ಆಗ್ಬೋದು ನಿನ್ನ ಇಂಟ್ರೆಸ್ಟ್ಗಳು ಅಂತ ಹೇಳಿದರು. CNR ರಾವ್ ಅವ್ರನ್ನೂ ಭೇಟಿ ಮಾಡಿಸಿದ್ರು ಹೋಗಿ. ಆಮೇಲೆ ಅವನು ಇಲ್ಲ ಅಪ್ಲೈಡ್ ಮ್ಯಾಥ್ಸ್ ಆ ಪರಿಸ್ಥಿತಿಗೆ ಅವನಿಗೆ ಅಪ್ಲೈಡ್ ಮ್ಯಾಥ್ಸು ಥಿಯರಿಟಿಕಲ್ ಫಿಸಿಕ್ಸ್ ಮಾಡಬೇಕು ಅಂತಾಯಿತು. PhD ಮಾಡಬೇಕು ಅಂತಿದ್ದ. ಆಮೇಲೆ ಅಂದ್ಕೊಂಡ ಇಲ್ಲ PhD ಮಾಡ್ತಾ ಕೂತ್ಕೊಂಡ್ರೆ
ಟೈಮು ಆಗುತ್ತೆ. ಆಮೇಲೆ ನನ್ನ ದುಡ್ಡಲ್ಲಿ ನಾನು ಮಾಡಬಾರ್ದು. ಅವರು ನಂಗೆ ಸ್ಪಾನ್ಸರ್ ಮಾಡಿದರೆ ನಾನು ಮಾಡ್ಬೋದು ಎಲ್ಲಿಂದಾದರೂ. ಫಸ್ಟು ಕೆಲಸ ಮಾಡ್ತೀನಿ ಅಂತ ಈಗ ಕ್ವೆಸ್ಟ್ ಗ್ಲೋಬಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಪುಣೆನಲ್ಲಿ. ಹೌದಾ? ವಾವ್, ಅಮೇಝಿಂಗ್. ಜೊತೆಗೆ ಪುಣೆನಲ್ಲಿ ಥಿಯೇಟರ್ ಎಲ್ಲ ತುಂಬ ಆ್ಯಕ್ಟಿವು. ಹೌದು, ಅದರಲ್ಲಿ ಆ್ಯಕ್ಟಿವ್ ಆಗಿದ್ದಾನೆ ಇವನು. ಸೊ ಹಿ ಆಲ್ಸೋ ಕಂಪೋಸಸ್ ಮ್ಯೂಸಿಕ್. ಅಲ್ಲ, ಮ್ಯೂಸಿಕ್ ಒಂದೇ ಅಲ್ಲ, ಅವನು ಸ್ಕ್ರಿಪ್ಟ್ಗಳು ಬರೀತಾನೆ, ಆಮೇಲೆ ಪೊಯಿಟ್ರಿ ಬರೀತಾನೆ. ಅವನದು ಸುಮಾರು ಪೊಯಿಟ್ರಿ ಒಂದು ಬೇರೆ ಬೇರೆ ಜರ್ನಲಲ್ಲಿ ಪಬ್ಲಿಷ್ ಆಗಿದೆ. ಲಂಡನ್ದು ಒಂದು ಜರ್ನಲಲ್ಲೂ ಪಬ್ಲಿಷ್ ಆಗಿದೆ. ಆಸಮ್, ಸೂಪರ್ ಮ್ಯಾಮ್. ಐ ಥಿಂಕ್ ಆ DNA ಕೊಟ್ಬಿಟ್ಟಿದ್ದೀರಾ. ಖಂಡಿತವಾಗಿ ಅವನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಆ್ಯಂಡ್ ದೆನ್ ಐ ಆಮ್ ಶ್ಯೂರ್ ಸಮ್ ಡೇ ವಿ ವಿಲ್ ಬೋತ್ ಬಿ ಸಿಟ್ಟಿಂಗ್ ಆ್ಯಂಡ್ ದೆನ್ ಡೂಯಿಂಗ್ ಹಿಸ್ interview also, podcast also. I think with that sincerity that you're doing your work with so much dedication and devotion, Allah, that itself is a prayer. And I think that itself is something that is heard by the God. And then okay, ಇವ್ರದ್ದು ಇವತ್ತಿದಾಗಿದೆ, ಸೊ ನಾಳೆ ಅವರಿಗೆ ಇಲ್ಲಿ ಕಳ್ಸೋಣ, ಮೇ ಬಿ ದಿಸ್ ಇಸ್ ವಾಟ್ ಶಿ ಡಿಸರ್ವ್ಸ್. ಆ್ಯಂಡ್ ಅವರೇನೆ ಹೀ ಈಸ್ ಪ್ಲಾನಿಂಗ್ ಯುವರ್ ಫ್ಯೂಚರ್ ಆ್ಯಂಡ್ ಪ್ಲಾನ್ ಆಫ್ ಆ್ಯಕ್ಷನ್. ಗುರುಗಳ ಆಶೀರ್ವಾದ. ಮತ್ತು ನಾನು ಇವಾಗ NV ಗೋಪಿನಾಥ್ ಅವ್ರ ಹತ್ರ ಕಲಿತಾ ಇದ್ದೀನಿ ಈಗಲೂ. ಹೌದು, ನಾ ಕಲಿಯೋದು ಬಿಡಲೇ ಇಲ್ಲ ನಾನು. ಹೌದಾ? 1-2-3 ವರ್ಷ ಬಿಟ್ಟು ಹೋಯಿತು ನನ್ನ ಮಗ ಹುಟ್ಟಿದಾಗ. ಆಮೇಲೆ ಮತ್ತೆ ನಾನು ಮೈಸೂರು ಗುರುಗಳ ಹತ್ರನೇ ಹೋಗ್ತಾ ಇದ್ದೆ. ಆಮೇಲೆ 1-2 ಕ್ಲಾಸು ಬಾಲೆಖಾನ್ ಅವ್ರ ಹತ್ರ ಹೋದೆ. ಟೈಮ್ ಮ್ಯಾಚ್ ಆಗಲಿಲ್ಲ. ಅಂದರೆ ನಮ್ಗೆ ರೆಕಾರ್ಡಿಂಗ್ ಯಾವಾಗಲೂ ರೆಕಾರ್ಡಿಂಗ್ ಇರೋದಲ್ಲ. ಹಾಗಾಗಿ ಆಮೇಲೆ ಗೋಪಿನಾಥ್ ಸರ್ ಹತ್ರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್, ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ಹೆಣ್ಮಕ್ಳಾಗಿ ಈ ಫೀಲ್ಡಲ್ಲಿರೋದು ಆವಾಗ ಕಷ್ಟ ಇತ್ತು, ಅದನ್ನು ಹೇಳಬೇಕಿತ್ತು. ಹೆಣ್ಮಕ್ಳು ಅಂದರೆ ಆವಾಗ ಯಾರು ಜೊತೆಗೆ ಬೇಕು, ಒಂದು ಗಾಡ್ ಫಾದರು ಅಥವಾ ಮನೇಲಿ ತಂದೆ ತಾಯಿ ಯಾರು. ನಾನು ಮೈಸೂರಿಂದ ಇದ್ದಿದ್ದರಿಂದ ನಾನು ಒಬ್ಬಳೇ ಬರ್ತಾಯಿದ್ದೆ. ಆಮೇಲೆ ನನ್ನ ಅಕ್ಕನ ಮದುವೆ ಆದಮೇಲೆ ನನ್ನ ಭಾವ ಕರ್ಕೊಂಡು ಬಂದುಬಿಟ್ಟು ಹೋಗೋರು. ಅವರೇನು ಫುಲ್ ಡೇ ಇರೋಕ್ಕಾಗ್ತಾ ಇರಲಿಲ್ಲ, ಕರ್ಕೊಂಡು ಹೋಗೋಕ್ಕೆ ಬರೋರು. ಪಾಪ ಅವರು ಕೆಲಸ ಮಾಡಬೇಕಲ್ಲ. ಆ ಥರ ಹಗಲು ರಾತ್ರಿ 3 ಗಂಟೆ 4 ಗಂಟೆ ಹೀಗೆಲ್ಲ ಮುಗಿಯೋದು ರೆಕಾರ್ಡಿಂಗ್ಸು. ಆಮೇಲೆ ಎಲ್ಲ ಬರೀ ಗಂಡಸರು. ಒಂದು ಆ ಏಜಲ್ಲಿ ಭಯ ಆಗ್ತಾಯಿತ್ತು ಒಂಚೂರು. ಏನಂದರೆ ಹೆಣ್ಮಕ್ಳು ಸಾಮಾನ್ಯ ತೋರಿಸ್ಕೊಳ್ಳಲ್ಲ. ಹೌದು, ಭಯನ ಭಾಳ ಧೈರ್ಯಸ್ತೆ ನಾನು ಪ್ರಿಟೆಂಡ್ ಮಾಡಿಬಿಡೋದು ಹಾಗೆ. ಆದರೆ ನಾನು ಇವಾಗ ತಿರುಗಿ ನೋಡಿದಾಗ ಅನಿಸುತ್ತೆ, ಎಲ್ಲ ಎಷ್ಟು ಒಳ್ಳೆ ಜನ ಜೊತೆಗಿದ್ದವರು. ತುಂಬ ಭಯ ಪಡ್ತಾ ಇದ್ದೆ, ಡೌಟು ಪಡ್ತಾ ಇದ್ದೆ, ಹೆದರ್ತಾನೂ ಇದ್ದೆ. ಅವಾಗ ಇವ್ರು ನೋಡಿದ್ರೆ ಕಳ್ಳ ಇದ್ದ ಕೊರ್ಮ ಇದ್ದಂಗಿದೆ ಎಲ್ಲ. ಯಾಕಂದ್ರೆ ಆ ಏಜಲ್ಲಿ ಹಂಗೆ ಅನಿಸುತ್ತೆ ನನಗೆ. ಫ್ರೆಂಡ್ಸು ಇವರೆಲ್ಲ ಫಿಲ್ಮ್ ಇಂಡಸ್ಟ್ರಿ ನೋಡಮ್ಮ, ಫಿಲ್ಮ್ ಇಂಡಸ್ಟ್ರಿ ಹುಷಾರಾಗಿರ್ಬೇಕು ಅಂತೆಲ್ಲ ಪದೇ ಏನು ಹುಷಾರಾಗಿರ್ಬೇಕು, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ, ನಮ್ಮ ಪಾಡಿಗೆ ಏನು ನನಗೆ ಅರ್ಥ ಆಗ್ತಿರ್ಲಿಲ್ಲ ಏನು ಅಂತ. ತುಂಬ ಚೆನ್ನಾಗಿತ್ತು ಜರ್ನಿ. ತುಂಬ ಕಷ್ಟ ಇದ್ದಿದೆ, ಎಲ್ಲಿ ಹೋದರೂ ನೀವು ಕಷ್ಟ ಅದು ಇದ್ದಿದೆ. ಇಷ್ಟವರೆಗೂ ನಿಮ್ಮ ಹತ್ರ ಮಾತಾಡ್ತಾ ಬಂದಿರೋದ್ರಲ್ಲಿ ಒಂದು ದಿನಕ್ಕೂ ನಮಗೆ ಇಷ್ಟು ಚಾಲೆಂಜಸ್ ಇತ್ತು ಅಂತ ಕೂಡ ನೀವು ಮುಖದಲ್ಲಿ ತೋರಿಸ್ಕೊಂಡಿಲ್ಲ ಅಥವಾ ಯಾವತ್ತೂ ಹೇಳೂ ಇಲ್ಲ. ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಇಟ್. ಬಹುಶಃ ನಮ್ಮಮ್ಮ ನಮ್ಮನ್ನ ಹಂಗೆ ಬೆಳೆಸಿರ್ಬೋದು. ಯಾವುದು ಸೆಲ್ಫ್ ರಿಲಯಂಟ್. ಹೌದು. ಆಮೇಲೆ ಯಾವುದೂ ನನಗೆ ಆಗಲ್ಲ ಅನ್ನೋ ಥರ ಹೇಳಬಾರ್ದು ಅನ್ನೋ ಥರ. ಅಂದರೆ ಕೆಲವೊಂದು ಮ್ಯೂಸಿಕಲ್ಲಿನೇ ಹೇಳ್ತೀನಿ ತುಂಬ ಕಷ್ಟ ಇರೋದು. ಯಾಕಂದ್ರೆ ಆ ಥರದ್ದು ನಾವು ನುಡಿಸಿರಲ್ಲ ಎಷ್ಟೋ ಸರಿ. ರೆಕಾರ್ಡಿಂಗಲ್ಲಿ ಆ ಥರದ್ದು ನುಡಿಸ್ಲೇಬೇಕು ಅಂತ ಹಠ ಹಿಡ್ಕೊಂಡು ಮಾಡಿ ಆಗೋದು. ಕೈ ನೋವು, ರಕ್ತ ಎಲ್ಲ ಬರೋದು, ಎಲ್ಲನೂ ಆಗೋದು. ಅಂದರೆ ಅಯ್ಯೋ ಇಷ್ಟು ವೀಕ ನಾನು ಅಂತ ಅನಿಸ್ಬಿಡೋದು. ಅವಾಗ ಆಗಲಿಲ್ಲ ಅಂದ ತಕ್ಷಣ ತುಂಬ ನಾಚಿಕೆ ಆಗೋಗೋದು. ಸೋಲಕ್ಕೆ ಇಷ್ಟ ಇಲ್ಲ. ಭಕ್ತಿ ಮ್ಯಾಮ್, ನನ್ನ ಪ್ರಕಾರ ಇದೆಲ್ಲ ಭಕ್ತಿ ಟುವರ್ಡ್ಸ್ ವಾಟ್ ಯು ಲವ್ ಇರ್ಬೋದು. ಇಟ್ ಇಸ್ ಜಸ್ಟ್ ದಟ್ ಪ್ಯೂರ್ ಡಿವಿನಿಟಿ ಆಫ್ ದ ಕ್ರಾಫ್ಟ್ ದಟ್ ಯು ಹ್ಯಾವ್. ಆ ಕ್ರಾಫ್ಟ್ ಬಗ್ಗೆ ಅಷ್ಟು ರೆಸ್ಪೆಕ್ಟು ಆ್ಯಂಡ್ ಯು ಆರ್ ಸೋ ಡಿವೋಟೆಡ್ ಟು ದ್ಯಾಟ್. ಐ ಥಿಂಕ್ ಅದು very few people have that class. I think that's what makes you also be chosen among so many. And then ಕಾನ್ಸಿಸ್ಟೆಂಟ್ಲಿ ಇವಾಗ ಅವಾಗ ಅಂತಲ್ಲ, ಅವಾಗಿಂದ ಇವತ್ತಿನವರೆಗೂ ಐ ಥಿಂಕ್ ದಟ್ಸ್ ವಾಟ್ ಹ್ಯಾಸ್ ಮೇಡ್ ಯು ಸ್ಟ್ಯಾಂಡ್ ಅಪಾರ್ಟ್ ಅಲ್ಲ ಫ್ರಮ್ ದ ರೆಸ್ಟ್. ಏನು ಅದೇ ಅವಕಾಶ ಬಂದಿದ್ದು ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಅಂತ ಇರ್ಬೋದು. ಅಂದರೆ ಕಲಿಯೋಕ್ಕೆ ಸಿಕ್ಕಿದ್ದು ಜಾಸ್ತಿ ನನಗೆ. I just wanted to know, who are the legendary musicians and singers with whom you have worked, ma'am? Because I really want it to be documented for
many of us to, once again sit down and then listen to this and then know what a great artist you are. ನನಗೆ ಪಿ ಬಿ ಶ್ರೀನಿವಾಸ್ ಅವರು, ಅಬ್ಬಾ, ಬಿ ವಿ ಕಾರಂತ್ ಅವ್ರದ್ದು ಡೈರೆಕ್ಷನಲ್ಲೇ ಕೆಲಸ ಮಾಡಿದ್ದೀನಿ ಫಿಲಿಮ್ಗೆ. ಸಿ ಅಶ್ವಥ್, ಅನಂತ ಸ್ವಾಮಿಯವರು, ಶಿವಮೊಗ್ಗ ಸುಬ್ಬಣ್ಣ ಅವರು, ಭಾವಗೀತೆ ಇದರೊಳಗೆ ಸುಗಮ ಸಂಗೀತ, ಎಚ್ ಆರ್ ಲೀಲಾವತಿ ಅವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ನನಗೆ ತುಂಬ ಫೇವ್ರೇಟ್ ಅವರು. ಹೌದಾ? ಆಮೇಲೆ ಪದ್ಮಚರಣ್ ಅವರು, ಎಚ್ ಕೆ ನಾರಾಯಣ್, ಶ್ಯಾಮ್ಲಾ ಭಾವೆ ಅವರು. ತಕ್ಷಣಕ್ಕೆ ಕೆಲವು ಹೆಸರು ನೆನಪಾಗದೇ ಇರ್ಬೋದು. ಆಮೇಲೆ ಅವಾಗ ನಾವೆಲ್ಲ ಬಂದಾಗ ಇಲ್ಲಿ ಸುಗಮ ಸಂಗೀತದಲ್ಲಿ ರತ್ನಮಾಲಾ ಮಾಲ್ತಿ ಅವರು, ಆಮೇಲೆ ಕಸ್ತೂರಿ ಪ್ರಸಾದ್ ಜೊತೆನೂ ಮಾಡಿರ್ಬೋದಾ? ಯಾರು? ಪ್ರಸಾದ್, NS ಪ್ರಸಾದ್. ಹೌದಾ, ನಾವೆಲ್ಲ ಒಟ್ಟಿಗೆ ಮೈಸೂರಿಗೆ ಬರ್ತಾ ಇದ್ದೀವಿ. ನಾನು ಮುರಳಿ ಪ್ರಸಾದ್ ಇಲ್ಲ, ಆಮೇಲೆ ಛಾಯಾ. ಅವಾಗೆಲ್ಲ ತುಂಬ ದಿನ ಸಿಗ್ತಾ ಇರ್ತಿದ್ವಿ. ಆ ಥರ ತುಂಬ ನಡೆಯೋದು. ಬಿ ಕೆ ಸುಮಿತ್ರಾ ಅವರು. ಫಿಲ್ಮ್ ಕ್ಷೇತ್ರದಲ್ಲಿ ಪಿ ಬಿ ಶ್ರೀನಿವಾಸು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್, ಎಸ್ ಜಾನಕಿ ಅವರು, ಜೇಸ್ದಾಸ್ ಅವರು. ಯಾರನ್ನ ಹೇಳಿ, ಯಾರನ್ನ ಬಿಟ್ಟಿದ್ದೀರಾ? ಅವಕಾಶ ಚಿತ್ರ ಅವರು. ವಾವ್, ಅಮೇಝಿಂಗ್ ಬಾಡಿ ಆಫ್ ವರ್ಕ್ ಮ್ಯಾಮ್, ಸೂಪರ್. ಎಲ್ಲ ಅವಕಾಶ ಸಿಕ್ತು. ಅದ್ರ ಮೇಲೆ ಎದೆ ತುಂಬಿ ಹಾಡುವೆನು, ಎಸ್ ಪಿ ಅವ್ರ ಜೊತೆ ಕೆಲಸ ಮಾಡೋದು. ಅಪ್ಪ, ಅದೆಂಥ ಮೇರು ಪರ್ವತ ಅಂತಂದರೆ, ಅವರು ಅಂದರೆ ನೀವು ಒಂದು ಹ್ಯೂಮನ್ ಬೀಯಿಂಗ್ ಅಂತ ಅಂದ್ಕೊಳಕ್ಕಾಗಲ್ಲ. ಅವರು ಅದರಿಂದ ಮೇಲೆ, ತುಂಬ ಮೇಲೆ. ಈ ಥರ ಇರ್ಬೋದಾ ಒಬ್ಬರು? ಇಷ್ಟೊಂದು ಕ್ವಾಲಿಟೀಸ್ ಇರ್ಬೋದಾ ಮನುಷ್ಯ? ಅಷ್ಟು ಅಚೀವ್ ಮಾಡಿರೋರು ಅಷ್ಟು ಹಂಬಲ್ ಆಗಿ, ವಿತ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಫಾರ್ ಅದರ್ಸ್ ಆಲ್ಸೋ. ಹಂಗಿರ್ಬೋದಾ ಅನ್ನೋ ಅಂಥ ಒಂದು ವ್ಯಕ್ತಿ ಅಂತಂದರೆ ಐ ಥಿಂಕ್ ಇಟ್ ಇಸ್ ಡಾಕ್ಟರ್ SPB ಸರ್. ಹೌದು, ಅವರು ಅದು ಕಡೆ ಒಂದು 10 days ನಡೆಯೋದು ಎಪಿಸೋಡ್ಗಳು, ಎದೆ ತುಂಬಿ ಹಾಡುವೇನು. ಲಾಸ್ಟ್ ಡೇ ಒಂದು ಮಾತಾಡೋರು, ಟೀ ಕೊಡೋನು, ಅವ್ರಿಗೆ ಬಂದು ಟಚಪ್ ಮಾಡೋ ಹುಡುಗ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಮಾಡೋರು. ಅವರು ಯಾರನ್ನೂ ಬಿಡ್ತಾ ಇರಲಿಲ್ಲ. ಸ್ವೀಟ್. ಆಮೇಲೆ ಅವ್ರು ನನ್ನ ಸಿತಾರ್ ಟೋನ್ ತುಂಬ ಇಷ್ಟ ಅವರಿಗೆ. ಹೌದಾ? ಅವ್ರು ಹೇಳೋರು, ಇದೇನು ಏನಿದೆ ನಿಮ್ಮ ಸಿತಾರ್, ಇದರಲ್ಲಿ ಏನು ಸ್ಪೆಷಲ್ ಅದು ಅಂತ ಗೊತ್ತಿಲ್ಲ ಸರ್, ನನಗೆ ಗುರುಗಳ ಆಶೀರ್ವಾದ ಇರ್ಬೋದು ಅಂತ. ಆಮೇಲೆ ಅದು ಬರೆದು ಕೊಟ್ಟಿದ್ದಾರೆ ನನಗೆ, ನಾನು ನಿಮಗೆ ಕೊಡ್ತೀನಿ ಅದನ್ನ. ಈ ಥರ ನಾನು ತುಂಬ ಅವ್ರು ಹೇಳಿದರು. ನನಗೆ ಸಿತಾರ್ ಟೋನ್ ಇಷ್ಟ ಆಗಿದ್ದು 3. ಅದರಲ್ಲಿ ಉಸ್ತಾದ್ ರೈಸ್ ಖಾನ್ ಅವ್ರದ್ದು, ಮದನ್ ಮೋಹನ್ಗೆಲ್ಲ ನುಡಿಸ್ತಾ ಇದ್ದಲ್ಲ ಅವ್ರದ್ದು, ಅವ್ರ ಟೋನು. ಅದು ಬಿಟ್ಟರೆ ಅಹಮದ್ ಹುಸೇನ್ ಖಾನ್ ಸಾಬ್ರು ಅವ್ರದ್ದು. ನೆಕ್ಸ್ಟ್ ಸಿತಾರೆ ನಿಂದಿಷ್ಟ ಆಗ್ತಾ ಇರೋದು ಅಂತಂದರು. ನನಗೆ ಭಾಳ ಸಂತೋಷ ಆಗೋಯ್ತದು. ವಾಟ್ ಅ ಕಾಂಪ್ಲಿಮೆಂಟ್. ಹೌದು, ಬರೆದು ಕೊಟ್ಟಿದ್ದಾರೆ ಅವರು, ನಿನ್ನ ಡಿವೈನ್ ಟೋನ್ ಅಂತ ಅಂದ್ಬಿಟ್ಟು ಸಿತಾರ್ದು. ಸೋ ಗುಡ್, ಸೋ ಗುಡ್. ಆಮೇಲೆ ಅವ್ರು ನನ್ನ ಪ್ರೋಗ್ರಾಮಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡುವಾಗ ಶಾಂತಕುಮಾರಿ. ಯಾಕೆ? ಅವರು ಅದೇ ಎದೆ ತುಪ್ಪಿ ಹಾಡುವೇನು ಶೂಟಿಂಗ್ ಹೋದಾಗ ನೋಡ್ತಾನೆ ಇದ್ದರು. ಆಮೇಲೆ ಅವರು ಶಾಸ್ತ್ರಿಯವ್ರನ್ನ ಕರೆದ್ಬಿಟ್ಟು ಅಲ್ಲಿ, ಇವರು ಶಾಂತಕುಮಾರಿ ಥರ ಇಲ್ಲ ಅಂತ ಹೇಳಿದರು. ಶಾಂತಕುಮಾರಿ ಅಂತ ಅಲ್ಲಿ ವೆಟ್ರನ್ ಆ್ಯಕ್ಟ್ರೆಸ್ ಅಂತೆ. ಓಹೋ, ಇದ್ರಂತೆ. ಅವರು ಚಿಕ್ಕವರಿದ್ದಾಗ ನಿಮ್ಮ ಥರನೇ ಇದ್ದರು ಅಂತ ಹೇಳಿ. ಆಮೇಲೆ ಪ್ರೋಗ್ರಾಮ್ಗಳಲ್ಲಿ ಯಾವ್ದಾದ್ರು ನುಡಿಸಿದ ಮೇಲೂ ಎಲ್ಲ ಆರ್ಟಿಸ್ಟ್ನ ಇಂಟ್ರೊಡ್ಯೂಸ್ ಮಾಡುವಾಗ ಐ ಕಾಲ್ ಹರ್ ಶಾಂತಕುಮಾರಿ ಅಂತ ಹೇಳ್ಬಿಟ್ಟು ಹೇಳೋ. ಶಾಂತಕುಮಾರಿ. ವಾಟ್ ಅ ನೈಸ್ ಮ್ಯಾನ್ ಹಿ ವಾಸ್ ರಿಯಲಿ. ಇವತ್ತಿಗೂ ಅವರೆಲ್ಲೋ ಇಲ್ಲೇನೆ ಇದ್ದಾರೆ ಅನ್ನೋದೇ ಒಂದು ಭಾವನೆ ಎಲ್ಲರಿಗೂ. ಖಂಡಿತವಾಗ್ಲೂ. ನಾನು ಅದನ್ನ ಆ ನ್ಯೂಸೇ ನೋಡಲಿಲ್ಲ ನಾನು. ಅವರಿಲ್ಲ, ನಾನು ನ್ಯೂಸ್ ಇವತ್ತವರೆಗೂ ನಾನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. True, actually. He must be sitting, I mean, he's still blessing, he's still smiling. ಅದೇ ಥರ ಜೋವಿಯಲ್ ಆಗಿ ಇದ್ಕೊಂಡು ಖುಷಿಯಾಗಿ. ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದಾಗ, ನಾನು ಅವಾಗ ವಿಜಯಭಾಸ್ಕರ್ ರೆಕಾರ್ಡಿಂಗಲ್ಲೇನು ಲೈವ್ ರೆಕಾರ್ಡಿಂಗ್, ಅವಾಗೆಲ್ಲ ಎಲ್ಲರೂ ಅಲ್ಲೇ ಕಲ್ತ್ಕೊಂಡು ಅಲ್ಲೇ ಹಾಡಿ, ಅವರು ಎಲ್ಲೆಲ್ಲಿ ಉಸಿರು ತಗೋಬೇಕು ಎಲ್ಲ ಹೇಳ್ಕೊಡು. ಎಷ್ಟು ದಿನ ಆಗೋದು ಮ್ಯಾಮ್ ಈ ಥರ ಲೈವ್ ರೆಕಾರ್ಡಿಂಗ್ಸ್ ಆದರೆ? ಲೈವ್ ರೆಕಾರ್ಡಿಂಗ್ ಒಂದು ಸಾಂಗು ಬೆಳಿಗ್ಗೆ 9 to 2 ಫಿನಿಶ್. ಹೌದಾ? ಎಲ್ಲ ಪ್ರೊಫೆಷನಲ್ಸು ಬಂದು ಅವ್ರು ಹಾಡು ಕಲ್ತ್ಕೊಳ್ಳೋರು. ಅವರು ವಾಣಿ ಜಯರಾಮು ಎಲ್ಲ ಹಾಡು ಕಲ್ತ್ಕೊಳ್ಳೋರು,
ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡೋರು, ಇವರು ಕೋರಸ್ ಕಂಡಕ್ಟರ್ ಪಾತ್ರ ತುಂಬ ಮುಖ್ಯ ಅಲ್ಲಿ ಸಿನಿಮಾ ರೆಕಾರ್ಡಿಂಗ್ಗಳಲ್ಲಿ. ವಾಟ್ ಡು ಯು ಥಿಂಕ್ ಯು ಮಿಸ್ ಫ್ರಮ್ ಆಗಿನ ಮ್ಯೂಸಿಕ್ ಸೆಟಪ್ಗೂ ಈಗಿನ ಕಾಲದ ಮ್ಯೂಸಿಕ್ ಸೆಟಪ್ಲ್ಲೂ? ಅಫ್ಕೋರ್ಸ್ ದೆರ್ ಹ್ಯಾವ್ ಬೀನ್ ಅ ಲಾಟ್ ಆಫ್ ಚೇಂಜಸ್ ಫಾರ್ ಗುಡ್ ಆಲ್ಸೋ. ಐ ಮೀನ್ ವಾಟ್ ಎವರ್ ಟೆಕ್ನಾಲಜಿ ಹ್ಯಾಸ್ ಕಮ್ ಇನ್, ಎವ್ರಿಥಿಂಗ್ ಈಸ್ ಆಲ್ ಗುಡ್. ಬಟ್ ವಾಟ್ ಡು ಯು ಮಿಸ್ ಫ್ರಮ್ ದೋಸ್ ಡೇಸ್ ಟು ದೀಸ್, ಐ ಮೀನ್ ದ ಕರೆಂಟ್? ಮೇಜರ್ಲಿ ನಾನು ಮಿಸ್ ಮಾಡೋದು ಅಂತಂದರೆ ಕಂಡಕ್ಟರು ಏನಂದರೆ, ನಾವು ಅಲ್ಲಿ ಓಡ್ತಾಯಿದ್ರು, ಫಿಲ್ಮ್ ಓಡ್ತಾಯಿದ್ರು, ರೆಕಾರ್ಡಿಂಗ್ ಹೇಳ್ತೀನಿ, ನಾವು ಬರೀ ಕಂಡಕ್ಟರ್ನೇ ನೋಡ್ತಾ ಇರ್ತಿದ್ವಿ. ಅವ್ರು ಯಾವ್ಯಾವ್ದು ಆದಮೇಲೆ ಯಾವ್ಯಾವ್ದು ನುಡಿಸ್ಬೇಕು, ಟೆಂಪೋ ಎಲ್ಲ ತಲೆನಲ್ಲಿರೋದು ಅವ್ರಿಗೆ. ಆ ಕಂಡಕ್ಟರು ಒಂದು ಜೀವಾಳ. ಖಂಡಿತ ಮ್ಯಾಮ್, ಖಂಡಿತ. ಐ ವಿಶ್ ಆಫ್ಟರ್ ಸೀಯಿಂಗ್ ದಿಸ್ ಒನ್ ಪೀಪಲ್ ವಿಲ್ ಅಗೇನ್ ಗೆಟ್, ಸ್ವಲ್ಪ ದಿನಕ್ಕೆ ಅದು ಹೊಟ್ಟೋಗಿತ್ತು. ನಾನು ನೋಡ್ತಿರೋ ಹಾಗೆ. ಐ ಯೂಸ್ ಟು ಗೋ ಫಾರ್ ಅ ಲಾಟ್ ಆಫ್ ಕಾನ್ಸರ್ಟ್ಸ್. ಮುಂಚೆಲ್ಲ ಕಂಡಕ್ಟರ್ಸ್ ರೋಲ್ ವಾಸ್ ಅ ಪ್ರಿಡಾಮಿನೆಂಟ್ ರೋಲ್. ಬಟ್ ಬರ್ತಾ ಬರ್ತಾ ಸುಮಾರು ಜನಕ್ಕೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ದಿರಾನೋ ಅಥವಾ ವಾಟ್ ಎವರ್ ರೀಸನ್ಸ್, ಐ ಡೋಂಟ್ ನೋ, ಅದು ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಐ ಹೋಪ್ ಇಟ್ ಕಮ್ಸ್ ಬ್ಯಾಕ್, ಬಿಕಾಸ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲೂ ಅಷ್ಟೇ, ನಾಟ್ ದಟ್ ಐ ಹ್ಯಾವ್ ಡನ್ ಟೂ ಮೆನಿ ಪ್ರಾಜೆಕ್ಟ್ಸ್ ಅಂತಲ್ಲ, ಬಟ್ ಮಾಡಿರೋದ್ರಲ್ಲೂ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಹ್ಯಾವಿಂಗ್ ಅ ಕಂಡಕ್ಟರ್ ಮೇಕ್ಸ್ ಸಚ್ ಅ ಹ್ಯೂಜ್ ಡಿಫ್ರೆನ್ಸ್. ಬಿಕಾಸ್ ಅದರ ಫಸ್ಟ್ ಆಫ್ ಆಲ್ ನನಗೆ ಅನ್ಸೋದು ಆ ಡಿಸಿಪ್ಲಿನ್ನು, and then everybody wanting to give their best happens only when there is a conductor on stage. ನೀವು ಹೇಳಿದ್ರಲ್ಲ ಆ ಡಿಸಿಪ್ಲಿನ್ ಅನ್ನೋದು ನನಗೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ಒಂಥರ ಈಗ ಸ್ಕೂಲ್ ಮಕ್ಕಳ ಥರ ಟೈಮಿಗೆ ಬರಬೇಕು, ಅವ್ರು ಹೇಳಿದ್ದು ಬರ್ಕೋಬೇಕು, ನುಡಿಸ್ಬೇಕು, ಆ ಥರ ಇದ್ವಿ. ಇವಾಗ ಆ ಸೀರಿಯಸ್ನೆಸ್ ಇಲ್ಲ, ಯಾವಾಗಲೂ ಬರ್ತಾರೆ ಆಮೇಲೆ ನುಡ್ಸೋದು ಆ ಥರ. ಇವಾಗ ಕಟ್ಟಾದರೆ ನೆಕ್ಸ್ಟ್ ಇನ್ನೊಂದು ತೊಗೊಳ್ಬೋದು, ಈ ಮೆಂಟಾಲಿಟಿನಲ್ಲಿದ್ದಾರೆ. ನಮ್ದು ಫಸ್ಟಲ್ಲೇ ಟೇಕ್ ಓಕೆ ಆಗಬೇಕು ಅನ್ನೋ ಥರ ಆ ಥರ ಬರ್ತಾ ಇಲ್ಲ. ಬಟ್ ಆ ಕಂಡಕ್ಟರ್ ಕಡಿಮೆ ಆಗಿದಾರ? ಕಂಡಕ್ಟರ್ಸೇನೆ ಕಡಿಮೆ ಆಗಿದಾರ? ಕಂಡಕ್ಟರ್ ಕಾನ್ಸೆಪ್ಟೇ ಹೊರಟೋಗಿದೆ. ಇವಾಗ ಏನು ಕ್ಲಿಕ್ ಹಾಕ್ತಾರೆ ಅದಕ್ಕೆ ಕೇಳ್ಕೊಂಡು ನುಡಿಸ್ತೀವಿ ಅಷ್ಟೇ. ಆವಾಗ ಎಲ್ಲದಕ್ಕೂ ಕಂಡಕ್ಟರ್ಸ್ ಬೇಕಿತ್ತು. ಯಾಕೆಂದರೆ ರೆಕಾರ್ಡಿಂಗಲ್ಲೇ ಹೇಳಿದ್ರೆ ಇದೊಂದು ಟೆಂಪೋ ಬರುತ್ತೆ, ಅದೊಂದು ಟೆಂಪೋ ಬರುತ್ತೆ, ಇಲ್ಲಿ ಯಾರು ಬರಬೇಕು, ಅಲ್ಲಿ ಯಾರು ಬರಬೇಕು, ಪ್ರತಿಯೊಂದೂ ಅವ್ರಿಗೆ ಗೊತ್ತಿರುತ್ತೆ. ಅವರು ಕಂಡಕ್ಟ್ ಮಾಡಿದ್ರೆ ಅವ್ರು ನೋಡ್ತಂದ್ರೆ ಐ ಥಿಂಕ್ ವಿ ಶುಡ್ ಗೆಟ್ ದಟ್ ಕಂಡಕ್ಟರ್ಸ್, ಹೌದು, ದಟ್ ಪೋರ್ಟ್ಫೋಲಿಯೋ ಬ್ಯಾಕ್ ಇನ್ ಟು ದ ಸಿನಾರಿಯೋ ಅಲ್ಲ. ನಾನು ತುಂಬ ಮಿಸ್ ಮಾಡ್ತೀನಿ. ಕ್ಯಾಸೆಟ್ ರೆಕಾರ್ಡಿಂಗಲ್ಲೂ ಕಂಡಕ್ಟರ್ಸ್ ಇರೋರು. ಹೌದಾ? ಹೌದು. ಹೆಡ್ಫೋನ್ ಹಾಕ್ಕೊಂಡು ನಮ್ಮ ಹತ್ರ ಬಂದು ನೀವು ಇವಾಗ ನುಡಿಸ್ಬೇಕು. ಹಾಗಾಗಿ ಇವಾಗ ಬೇಗ ಬೇಗ ಆಗೋದು ನಮಗೆ ಕಂಡಕ್ಟಿಂಗು. ಅವ್ರು ಕಂಡಕ್ಟ್ ಮಾಡಿದ ತಕ್ಷಣ ನಾವು ಅವ್ರು ನೋಡ್ತಾನೆ ಇರ್ತಾ ಇದ್ವಿ, ಅಷ್ಟೇ ಗಮನ. ಅವ್ರು ಅದು ಏನಾದರೂ ಹಾಕ್ಕೊಳ್ಳಿ, ಅವ್ರು ಹೇಳಿದಾಗ ಸ್ಟಾರ್ಟು, ಅವ್ರು ಮುಗಿಸ್ದಾಗ ಕ್ಲೋಸ್. ಸೂಪರ್, ಅಷ್ಟು ಚೆನ್ನಾಗಿರೋದು. ಐ ವಿಶ್ ವಿ ಗೆಟ್ ದೆಮ್ ಬ್ಯಾಕ್. ಹೌದು ಹೌದು, ವಿ ಗೆಟ್ ದಟ್ ಸಿನಾರಿಯೋ ಬ್ಯಾಕ್ ಅಲ್ಲ. ಅದೇ ಹೇಳ್ತಾ ಇದ್ದೆ SP ಸರ್ ಫಸ್ಟ್ ಟೈಮು ಅಂತ. ಅವರು ನಾನು ಸಿತಾರ್ ಇಟ್ಕೊಂಡು ಅದೇನೆಂದರೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇದೊಂದು ರೂಮು, ಅದೊಂದು ರೂಮು. ನಾನು ಯೂಶ್ವಲಿ ಸಿತಾರು ಒಂದು ರೂಮಲ್ಲಿ ನುಡಿಸ್ತಾ ಇರ್ತಿದ್ದೆ. ಇದೇನಾಯಿತು, ಇವಾಗ ವೋಕಲ್ಗೆ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಅವರಿಗೆ. ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಸಿತಾರ್ ಇಡೋಣ ಅಂತಂದರೆ ಅಲ್ಲಿ SP ಇದ್ದಾರೆ ಒಳಗಡೆ. ಹೆಂಗೆ ಹೋಗೋದು ಅಂತ ಗೊತ್ತಾಗಲಿಲ್ಲ. ಅವ್ರು ಬಂದು ಬಾಗಿಲು ತೆಗೆದ್ಬಿಟ್ಟು, ಅದು ಡೋರ್ ಪುಷಸ್ ಗಟ್ಟಿ ಇರುತ್ತಲ್ಲ, ಅದು ಬಾಗಿಲು ತೆಗೆದ್ಬಿಟ್ಟು ನಿಂತ್ಕೊಂಡ್ರು, ಬನ್ನಿ ಒಳಗಡೆ ಅಂತ ಹೇಳಿ. ಇದು ನನಗೆ ಫಸ್ಟ್ SP ಅವ್ರ ಜೊತೆಗೆ ಅದು ಎಕ್ಸ್ಪೀರಿಯನ್ಸ್. ಅದು ಒಂಥರ ಮುಖಾಮುಖಿ ಹೆದರ್ಬಿಟ್ಟೆ ನಾನು. ಬ್ಯೂಟಿಫುಲ್ ಜರ್ನಿ ಮ್ಯಾಮ್. ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಅಸ್ ಬ್ಯಾಕ್ ಟು ದೋಸ್ ಡೇಸ್ ಆ್ಯಂಡ್ ದೆನ್ taking us through your musical journey, which is so inspiring and interesting also. So beautiful. Thank you so much for coming and doing this for us. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ನಿಮ್ಗೆ ಥ್ಯಾಂಕ್ ಮಾಡಬೇಕು. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಆವಾಗ ನನಗೆ ಆವಾಗಲೇ ವಿದ್ಯಾಭೂಷಣರ ಜೊತೆ ಅಮೇರಿಕಾ ಟೂರು ಆವಾಗಲೇ ಬಂತು. ನಿಮ್ಮದು ಮೇಜರ್ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ನಾನು ಬರಬೇಕಾಗಿತ್ತು. ಬಟ್ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದೆ, ಹೋಗ್ಬೋದಾ ಅಂತ. ನೀವು ಎಷ್ಟು ದೊಡ್ಡ ಮನಸ್ಸು ಮಾಡಿ ನೀವು ಖಂಡಿತ ಹೋಗಿ ಅಂತ ಹೇಳಿದ್ರಿ. That's because we know, I mean, at least I could empathize with that situation, ma'am. I think I would be so inhuman if
ಐ ಹ್ಯಾಡ್ ಬಿಕಮ್ ವೆರಿ ರಿಜಿಡ್ ಆ ಟೈಮಲ್ಲಿ. ಥ್ಯಾಂಕ್ ಮಾಡಲೇಬೇಕು ನಾನು ಆ ವಿಷಯಕ್ಕೆ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಾಯಿತು. ಅಲ್ಲಿ ಹೋಗಿದ್ದು ಭಾಳ ಖುಷಿ ಆಯಿತು. ಹಾಂ, ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಎಲ್ಲ. ಓ ಯಾ, ಯು ಆಲ್ ವೆಂಟ್ ಆಸ್ ಅ ಪಾರ್ಟ್ ಆಫ್ ದ ಸಿತಾರ್ ಸಿಂಫನಿ ಗ್ರೂಪಿಂದ ಹೋದ್ವಿ. ಹೌದು. ಸಿತಾರ್ ಸಿಂಫನಿ ಬಗ್ಗೆ ಒಂಚೂರು ಹೇಳ್ಬಿಡಿ ಮ್ಯಾಮ್. ಸಿತಾರ್ ಸಿಂಫನಿ ಆ್ಯಕ್ಚುಲಿ ತುಂಬ ದೊಡ್ಡ ಕಾನ್ಸೆಪ್ಟ್ ಅದು. ಇದು ಕನಸು ತುಂಬ ಚೆನ್ನಾಗಿರುತ್ತೆ. ಅದನ್ನು ನನಸು ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಇದನ್ನು ಸಂದೀಪ್ ಭಾಳ ಹಿಂದೆ ಬಿದ್ದು ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿಸೋದು ಇದಿನ್ನೊಂದು ಪ್ರಾಬ್ಲಮ್. ಎಲ್ಲರೂ ಇಂಡಿವಿಜುವಲ್ ಪ್ಲೇಯರ್ಸು, ಎಲ್ಲರೂ ಒಟ್ಟಿಗೆ ಸೇರ್ಸೋದು ಎಷ್ಟು ಕಷ್ಟ. ಆ್ಯಂಡ್ ಎಲ್ಲರೂ ಬೇರೆ ಬೇರೆ ಐ ಥಿಂಕ್ ಬೇರೆ ಬೇರೆ ಘರಾನ ಒಂದೇನೋ ನುಡಿಸ್ಬೇಕಂದ್ರೆ ಭಾಳ ಡಿಸ್ಕಷನ್, ಭಾಳ ನಮ್ಮದ್ರಲ್ಲಿ ಎಲ್ಲ ಮಾತುಕತೆಗಳಾಗೋದು ಇಲ್ಲ. ಬಟ್ ಎಲ್ಲರೂ ಸೇರ್ಕೊಂಡು ಮಾಡೋ ಆಸೆ ಇತ್ತು ಎಲ್ರಿಗೂ. ಎಲ್ಲ ಮ್ಯೂಸಿಷಿಯನ್ಸು ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಬಟ್ ಇನ್ನು ಎಲ್ಲರೂ ಸೇರಿಸಿ ಕಪ್ಪೆ ತಕ್ಕಡಿಗೆ ಹಾಕೋದು ಕೆಲಸ ಇರುತ್ತಲ್ಲ, ಈ ಕೆಲಸ ತುಂಬ ಕಷ್ಟದ ಕೆಲಸ. ಆಮೇಲೆ ಎಲ್ಲ ಚಿಕ್ಕ ಮಕ್ಕಳು ಅಲ್ಲ, ಎಲ್ಲ ದೊಡ್ಡವರೇನೆ ಬೆಳೆದವರು, ಮತ್ತು ಪ್ರೊಫೆಷನಲಿ ಒಂದು ಸ್ಟೇಜಲ್ಲಿ ಇರೋರು. ಹೌದು, ಎಲ್ಲರೂ ಅವ್ರದ್ದೇ ಆದಂಥ ಒಂದು ಮೈಂಡ್ ಸೆಟ್ ಕೂಡ ಇರುತ್ತೆ. ಇವ್ರನ್ನೆಲ್ಲ ಎಳ್ಕೊಂಡು ಕಲ್ ಕಟ್ಕೊಂಡು ನೀವು ನೀರಿಗೆ ಬಿದ್ದಂಗೆ. ಕರೆಕ್ಟ್. ಈ ಕೆಲಸ ಸಂದೀಪ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಐ ಹ್ಯಾಡ್ ದಟ್ ವಾಟ್ ಯು ಸೇ I had the privilege of, hosting that show under my banner. ಖಂಡಿತ ಹೌದು, ಅದು ಭಾಳ ದೊಡ್ಡ ಪ್ರೋಗ್ರಾಮ್. ಅದು ತುಂಬ ಚೆನ್ನಾಗಾಯ್ತು. ಅದ್ರ ಬಗ್ಗೆ ಹೇಳಬೇಕಾದ್ರೆ ಈ ಥರನೂ ಮಾಡಬಹುದಾ ಅಂತ ಎಲ್ಲರೂ ಅದೇ ಪ್ರಶ್ನೆ ಕೇಳಿದ್ದು. ಎಲ್ಲರೂ ಪ್ರಶ್ನೆ ಕೇಳಿದ್ದೆ, ಅದು ಈ ಥರ ಒಂದು ಪ್ರೋಗ್ರಾಮ್ ಮಾಡಬಹುದು ನನಗೆ ಗೊತ್ತಿಲ್ಲ. ಅದನ್ನು ಕೇಳಿದಾಗಲೇ ನನಗೆ ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ದಟ್ ಐ ವಾಂಟ್ ಟು ಕೊಲ್ಯಾಬ್ರೇಟ್. ನನಗೆ ಅವತ್ತಿಂದ ಸಹ ಕನಸು ಕಂಡಿದ್ದೇನೆ, ಇದನ್ನು ಒಂದು ಡಾನ್ಸ್ ಇನ್ಸ್ಟಿಟ್ಯೂಟ್ ಜೊತೆ ಅದನ್ನು ಮರ್ಜ್ ಮಾಡಿದಾಗ ಇಟ್ ಕ್ಯಾನ್ ಬಿ ಟೇಕನ್ ಟು ಅ ಡಿಫ್ರೆಂಟ್ ಲೆವೆಲ್ ಆ್ಯಂಡ್ ವಿ ಶುಡ್ ಪ್ರೆಸೆಂಟ್ ಇಟ್ ಟು ಅ. ನನ್ನ ಆಸೆ ಇದ್ದಿದ್ದು, ಅಫ್ಕೋರ್ಸ್ ಬೈ ದೆನ್ ಯು ಆಲ್ ಹ್ಯಾಡ್ ಡನ್ ಕ್ವೈಟ್ ಅ ಫ್ಯೂ ಶೋಸ್, ಬಟ್ ಕೂತ್ಕೊಂಡು ಕೇಳೋ ಅಂಥ ಆಡಿಯನ್ಸಿಗೆ ಅದನ್ನು ಒಂದು ನನ್ನ ಮನಸ್ಸಲ್ಲಿ ಒಂದು ಆಸ್ಥಾನ ಥರ ಒಂದು ಅದಕ್ಕೆ ಸ್ಟೇಜ್ ಮಾಡಬೇಕು, ಅದನ್ನು ಕೂತ್ಕೊಂಡು ಕೇಳೋ ಅಂಥ ಆಡಿಯನ್ಸಿಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ತುಂಬ ಆಸೆ ಇತ್ತು. ಬಟ್ ಥ್ಯಾಂಕ್ಸ್ ಟು ಯು ಆಲ್, ತುಂಬ ಸಕ್ಸಸ್ಫುಲ್ ಆಗಾಯಿತು ಆ ಶೋ, ತುಂಬ ಚೆನ್ನಾಗಾಯಿತು. ಐ ವಾಸ್ ವೆರಿ ಗ್ಲ್ಯಾಡ್. ಬಂದವರೆಲ್ಲರೂ ನನಗೂ ಫೋನ್ ಮಾಡಿದ್ರು ಸುಮಾರು ಜನ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ನೀವು ಆ ಥರ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಕೇಳ್ತಾ ಇದ್ರು, ನಿಮ್ಗೆ ಯಾಕೆ? ನಾನು ಖುಷಿಯಿಂದ ಮಾಡ್ತೀನಿ, ನನಗೆ ಅದು ಎಫರ್ಟ್ ಅಂತಲೂ ಅನ್ಸುತ್ತೆ. ನಂಗೆ ಆಸೆ, ಇಫ್ ಐ ಡ್ರೀಮ್ ಆಫ್ ಸಮಥಿಂಗ್ ಐ ವಾಂಟ್ ಟು ಪ್ರೆಸೆಂಟ್ ಇಟ್ ಜಸ್ಟ್ ಲೈಕ್ ದಟ್. ನಾನು ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ಎನಿಥಿಂಗ್, ಬಿ ಇಟ್ ಫಿಸಿಕಲ್ ಆರ್ ಫಿನಾನ್ಷಿಯಲ್. ಆ ಟೈಮಲ್ಲಿ ನನಗೆ ಒಂದೇ ಒಂದು ಮನಸ್ಸಿಗೆ ಬರೋದು, ಹಿಂಗೆ ಅಂದ್ಕೊಂಡಿದ್ದೆ ಇದು ಹಿಂಗೆ ಆಗಬೇಕು. ದಿಸ್ ಇಸ್ ಹೌ ಐ ವಾಂಟ್ ಟು ಸಿ ಇಟ್. 10 years ಡೌನ್ ದ ಲೈನ್, 20 years ಡೌನ್ ದ ಲೈನ್, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಚಾನಲ್ ನೋಡಿದಾಗ ದೇ ಶುಡ್ ನೋ, ಓಕೆ ಅಜ್ಜಿ ವಾಸ್ ಏಬಲ್ ಟು ಡೂ ದಿಸ್. ನೈಸ್. ಖಂಡಿತವಾಗ್ಲೂ ಭಾಳ ಅಚೀವ್ಮೆಂಟ್ ಅದು, ದೊಡ್ಡ, ಭಾಳ ಅಲ್ಲ, ಸಣ್ಣ ಅಲ್ಲ, ಆಸೆ ಅಷ್ಟೇ. ಆಸೆ ಅಚೀವ್ಮೆಂಟ್ಗಿಂತ ಇಟ್ಸ್ ಮೈ ಪರ್ಸ್ನಲ್ ಆಸೆ, ಒಂದು ಸ್ವಲ್ಪ ಸೆಲ್ಫಿಶ್ನೆಸ್ಸು. ಭಾಳ ಚೆನ್ನಾಗಿತ್ತು. So good to know this journey of yours, and may God bless you with all the happiness, success, accomplishments, and may God shower upon you all that you dream of and desire about. God bless you and love you so much, ma'am. Thank you. Professionally, personally, ಎಲ್ಲ ನೀವು ಅನ್ಕೊಂಡಂಗೆ ನೆರವೇರಲಿ. ಇದರಲ್ಲಿ ನಾವು ಎಷ್ಟು ವಾದ್ಯ ಪರಿಕರಗಳನ್ನು ಉಪಯೋಗಿಸಿ ಮಾಡಿದ್ದೀವಿ. ಈ ದಿನ only with this limited musicians, how beautifully they have played, particularly that lady sitting there, that sitar player, how beautifully she has played.